ಒಳಗಿರ್ತಕ್ಕಂಥ ಕಷ್ಟ, ಭಾರ, ಸಮಸ್ಯೆ, ರೋಗ, ವ್ಯಾಧಿ, ಸಂಕಟ ಅಥವಾ ಇನ್ನೇನು ಸಮಸ್ಯೆಗಳು ಎದುರ್ಕೊಳ್ತಕ್ಕಂಥರಾಗಿದ್ದರೂ ಅದರ ವಿಷಯ ಪ್ರಾರ್ಥಿಸಲಿ. ಶರೀರದ ಕಣ್ಣನ್ನು ಮುಚ್ಚಿ ಹೃದಯದ ಕಣ್ಣನ್ನು ತೆರೆದು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ದೇವರ ಅದ್ಭುತ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರಬಾರ್ದು. ಯಾರು ಕಣ್ಗಳು ತೆರೆದು ಆ ಕಡೆ ಈ ಕಡೆ ನೋಡೋದಕ್ಕಾಗಿ ಅವಕಾಶ ಇಲ್ಲ ಪ್ರಿಯರೇ. ಸಂಪೂರ್ಣತೆ ಉಳ್ಳವರಾಗಿದ್ದು ಮೊದಲನೇದು ಪ್ರಾರ್ಥನೆ, ನಿಮ್ಮ ವಿಷಯವಾಗಿ ಪ್ರಾರ್ಥಿಸ್ರಿ. ದೇವರು ಮುಂದೆ ಹೇಳುವುದರೆ ದೇವರು ಕಡಿಮೆ ಮಾಡ್ತಾ ನೋಡ್ತು, ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಕಡಿಮೆ ಆಗಲಂತ ರೋಗದನ್ನು ದೇವರೇ ನನ್ನನ್ನು ಸ್ವಸ್ಥತೆ ಮಾಡಿ ಬರೋದು ಪ್ರಾರ್ಥಿಸ್ರಿ. ಅಂಧಕಾರ, ದುಷ್ಟಶಕ್ತಿ, ಮಾಟ ಮಂತ್ರ ಶಕ್ತಿ, ದುರಾತ್ಮಗಳಿಂದ ಬಂಧಿಸಲ್ಪಟ್ಟಿದ್ದೆ ಪರಿಶುದ್ಧಾತ್ಮ ದೇವರೇ ಗೊತ್ತು, ನಾನು ಬಿಡುಗಡೆ ಮಾಡಿ ನಿನ್ನ ಒಂದು ಆಲಯದಲ್ಲಿ ನಾನಿದ್ದ ದೇವರೇ ನನ್ನ ಬಲಪಡಿಸಿ ಬಿಡುಗಡೆ ಕೊಡು, ನನ್ನ ಸ್ವಸ್ಥತೆ ಮಾಡು, ಒಳ್ಳೆಯ ಆರೋಗ್ಯ ಕೊಡು ದೇವರು ಎಂಬುದಾಗಿ ಪ್ರಾರ್ಥಿಸು. ನಿನ್ನ ಒಂದು ಸನ್ನಿಧಾನದಲ್ಲಿ ಬಲವಾಗಿ ಆಯುಧಗಳನ್ನೇ ಹಾಗೆ ನನ್ನ ಉಪಯೋಗ ಮಾಡ್ಕೋದೇವರು ಎಂಬುದಾಗಿ ಪ್ರಾರ್ಥಿಸ್ರಿ. ಪ್ರಾರ್ಥಿಸ್ರಿ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ. ಸಂಪೂರ್ಣತೆ ಒಳವರಾಗಿದ್ದು ಪ್ರಾರ್ಥಿಸಿ. ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿ ಸ್ಪಷ್ಟವಾಗಿ ಅಗಲವಾಗಿ ಬಾಯ್ತೇನೆ, ಅದನ್ನು ನಾನು ನಿಮ್ಮನ್ನು ತುಂಬಿಸುವೆ ಎಂಬುದಾಗಿ ಹೇಳಿದನು. ಥ್ಯಾಂಕ್ ಯು ಜೀಸಸ್. ಅಯ್ಯ ನನಗೆ ಸ್ತೋತ್ರ ಸ್ತೋತ್ರ. ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳಿದೇವ್ರೆ, ನಮ್ಮ ಒಂದು ಪ್ರಾರ್ಥನೆ ಕೇಳಿದೇವ್ರೆ. ಅಯ್ಯ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವಾಗ ನಿಮ್ಮ ಕುಟುಂಬಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ರೋಗದಿಂದ, ವ್ಯಾಧಿಯಿಂದ ನರಳ್ತಕ್ಕಂಥವ್ರೇನೋ, ಯಾರಾದರೂ ಸಂಕಟದಲ್ಲಾರೇನೋ, ಯಾರಾದರೂ ಸಮಸ್ಯೆದಲ್ಲಾರೇನೋ, ಅಥವಾ ಯಾರಾದರೂ ಹಾಸ್ಪಿಟಲ್ನಲ್ಲಿ ರೋಗದಲ್ಲಿ ನರಳ್ತಕ್ಕಂಥವರಾಗಿದ್ದಾರೇನೋ, ಅಥವಾ ಕಡಿಮೆ ಆಗಲಂತ ರೋಗದಲ್ಲಿ ಬಿದ್ದು ಹೋಗಿದ್ದಾರೇನೋ, ವೈದ್ಯರು ಅವ್ರ ಕೈ ಬಿಟ್ಟುಕೊಟ್ಟಿದ್ದಾರೇನೋ, ನಿಮ್ಮ ದೇವರಿಗೆ ನೀವು ಪ್ರಾರ್ಥನೆ ಮಾಡಿ ನಮ್ಮ ಪ್ರಯತ್ನ ನಾವು ಮಾಡ್ತಿರುವುದಾಗಿ ವೈದ್ಯರು ಹೇಳಿದ್ದಾರೇನೋ, ಅವರಿಗಾಗಿ ನೀವು ಪ್ರಾರ್ಥಿಸುವುದಾದರೆ ನಿನ್ನನ್ನು ನೀ ರಕ್ಷಿಸಿಕೊಳ್ಳುತ್ತಿ. ಅನೇಕ ಆತ್ಮ ರಕ್ಷಣೆ ಕೊಡುವುದಕ್ಕಾಗಿ ಅವಕಾಶ ಇದೆ. ಅನೇಕ ಜನರಿಗೆ ಸ್ವಸ್ಥತೆ ಆಗಲಿಕ್ಕೆ ಸಾಧ್ಯ ಇದೆ. ನಿನ್ನವರಿಗೋಸ್ಕರ ಪ್ರಾರ್ಥನೆ ಮಾಡಲೇಬೇಕು ಸ್ಪಷ್ಟವಾಗಿ. ನಿನ್ನ ಅಣ್ಣೋ, ತಮ್ಮೋ, ತಂಗಿಯೋ, ಅಕ್ಕನೋ, ತಾಯಿಯೋ, ತಂದೆನೋ, ಮಕ್ಕಳೋ, ಯಾವುದೇ ವಿಷಯದಲ್ಲೇನೋ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಏನಾದರೂ ಅವ್ರು ಎದುರ್ಕೊಳ್ತಕ್ಕಂಥವ್ರಾಗಿದ್ದಾರೇನೋ, ಅದರಿಂದ ಅವ್ರಿಗೆ ಬಿಡುಗಡೆ ಬೇಕು. ಬಿಡುಗಡೆ ಬೇಕಾದರೆ ನೀನು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನಿನ್ನಂತೆ ನಿನ್ನ ನೆರೆಗೋಸ್ಕರ ಪ್ರಾರ್ಥನೆ ಮಾಡಿ ಸ್ಪಷ್ಟವಾಗಿ ಪ್ರೀತಿ ಮಾಡು. ಪ್ರಾರ್ಥನೆ ಮಾಡುವುದರ ಅವ್ರಿಗೆ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವೈರಿಗಳನ್ನು ಕೂಡ ದೇವರು ಹೇಳಿದ ಸ್ಪಷ್ಟವಾಗಿ ಪ್ರೀತಿಸ್ರಿ ಎಂಬುದಾಗಿ. ನಿಮ್ಮ ಕುಟುಂಬದವರು ಅವ್ರು ಯಾರಿದ್ದಿರಬೇಕು ಅವರಿಗೆ ಪ್ರಾರ್ಥಿಸ್ರಿ. ಶಿವರಾಜ್ ಬ್ರದರ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಾಳೆ ಹಾರ್ಟ್ ಆಪರೇಷನ್ ಆಯ್ತಕ್ಕಂಥ ಇದ್ದ ಪ್ರಿಯರೇ, ಓಪನ್ ಹಾರ್ಟ್ ಸರ್ಜರಿ ಅದ ಪ್ರಿಯರೇ, ಅವರಿಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಅವ್ರಿಗೆ ಯಾವ ಹಾನಿ ಕೇಡಪ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಲಹೀನತೆಯಲ್ಲಿದ್ದಾರೆ ಸ್ಪಷ್ಟವಾಗಿ. ಅವ್ರು ನನ್ನಡಿಯಲ್ಲಿ ಅದ್ಭುತವಾಗಿ ಕೆಲಸ ಮಾಡಬೇಕು ದೇವರೇ ಎಂಬುದಾಗಿ ಪ್ರಾರ್ಥಿಸ್ರಿ. ನಿನ್ನ ಚಿತ್ತ ಇರುವುದಾದರೆ ಆ ಸರ್ಜರಿ ಆಗದ ಹಾಗೆ ಅವ್ರಿಗೆ ಸ್ವಸ್ಥತೆ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ರಿ. ನಾವು ಸಭೆಯಲ್ಲಿ ಶಿವರಾಜ್ ಬ್ರದರ್ಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅವರಿಗೆ ಸ್ವಸ್ಥತೆ ಮಾಡಲಿ ಸ್ಪಷ್ಟವಾಗಿ. ಅದ್ಭುತ ಸ್ವರೂಪನೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಅವ್ರಿಗೆ ನಾಳೆ ಹಾರ್ಟ್ ಆಪರೇಷನ್ ಅದ ದೇವರೇ, ಹೇಗೆ ಸ್ವಸ್ಥತೆ ಮಾಡ್ತಿ, ಹೇಗೆ ಗುಣಪಡಿಸ್ತಿ, ಹೇಗೆ ಆರೋಗ್ಯ ಕೊಡ್ತಿ ಗೊತ್ತಿಲ್ಲ ದೇವರೇ. ಒಂದು ವೇಳೆ ವೈದ್ಯರು ನಾಳೆ ಟೆಸ್ಟ್ ಮಾಡಿದಾಗ ನಾರ್ಮಲ್, ಶರೀರದಲ್ಲಿ ನಾರ್ಮಲ್ ಆಗಿದೆ ಎಂಬುದಾಗ ಅವ್ರು ಹೇಳ್ಬೇಕಪ್ಪ ಕರ್ತನೆ. ಅಯ್ಯ ನಿನ್ನ ಚಿತ್ತ ಕರ್ತನೆ. ಮಾನವರು ನಾವು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಅಸಾಧ್ಯವಾಗಿರ್ತಕ್ಕಂಥ ದೇವರೇ. ಆದ್ರೆ ನಿನಗೆ ಸಾಧ್ಯವಾಗಿದೆ ದೇವರೇ. ಅವರಿಗೆ ಸೃಷ್ಟಿ ಮಾಡಿದ್ದೇವ್ರೆ. ಒಂದು ವೇಳೆ ಹಾರ್ಟ್ ಆಪರೇಷನ್ ಆಗಬೇಕೇ ಆಗಿದ್ದರೆ ದೇವರೇ, ನಾನು ವೈದ್ಯರಿಗೆ ಪ್ರಾರ್ಥಿಸ್ತಾ ಯಾವ ರೀತಿಗೆ ಅವರಿಗೆ ಅದು ಸರ್ಜರಿ ಮಾಡಬೇಕು ಅಂತ ಒಂದು ಜ್ಞಾನ, ಬಲ, ಶಕ್ತಿ, ಸಾಮರ್ಥ್ಯ ವೈದ್ಯರಿಗೆ ಕೊಡಬೇಕು. ಅವ್ರು ಸರ್ಜರಿ ಮಾಡುವಾಗ್ತಾನೆ ಸೇವದವ್ರ ಶರೀರ ಕೂಡ ಸಹಕರಿಸುವಾಗಿ ಕೃಪೆ ತೋರಿಸಬೇಕಾಗಿ ಪ್ರಾರ್ಥಿಸ್ತಕ್ಕಂತಾನೆ. ಅವ್ರು ದೊಡ್ಡ ಸಾಕ್ಷಿಗಾಗಿ ನಿಲ್ಬೇಕು ದೇವ್ರೆ. ದೇವ್ರ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ ಎಂಬುದಾಗ ಅವ್ರು ಸಾಕ್ಷಿ ಕೊಡ್ಬೇಕಪ್ಪ ದೇವ್ರೆ. ಅಂತಂದು ಅದ್ಭುತ ಮಾಡಯ್ಯ. ತಿರುಗಿ ರಾಣಿ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಲಿವರ್ ಮತ್ತು ಕಿಡ್ನಿಗೆ ಸಂಬಂಧಪಟ್ಟಂತ ರೋಗದಿಂದ ನರಳಾಡ್ತಕ್ಕಂಥವರಾಗಿದ್ದಾರೆ. ಎಸಪ್ಪ ಅವರಿಗೆ ಸ್ವಸ್ಥತೆ ಮಾಡಿದ್ದೇವೆ. ಅವ್ರ ಲಿವರ್ ಡ್ಯಾಮೇಜ್ ಆಗಿರ್ತಕ್ಕಂಥ ಅದ್ಭುತವಾಗಿ ಕೆಲಸ ಮಾಡುವಾಗ ನೀವು ಕೃಪೆ ತೋರಿಸ್ಕೊಳ್ತಾನೆ.
ಕಿಡ್ನಿ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಅದ್ಭುತವಾಗಿ ಕೆಲಸ ಮಾಡುವಾಗ ನಿನ್ನ ಕೃಪೆ ತೋರಿಸಿದೇವ್ರೆ. ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಿದೇವ್ರೆ. ಅವರಿಗಾಗಿ ನಾವು ನಂಬಿಕೆ ವಿಶ್ವಾಸಕ್ಕೆ ನಾವು ಪ್ರಾರ್ಥಿಸ್ತೇವಯ್ಯ, ನೀನು ಸ್ವಸ್ಥತೆ ಮಾಡು. ಇನ್ನು ಯಾರನ್ನ ಆಲಯದಲ್ಲಿ ಇವಾಗೆ ಕರ್ತನೆ ಯಾವುದರ ಒಂದು ರೋಗದಿಂದ ಆಡ್ತಕ್ಕಂಥರಾಗಿದ್ದಿರ್ಬೋದು ದೇವ್ರೆ, ನಿಮ್ಮ ಕಾಯುಳ್ಳ ಹಸ್ತ ಚಾಚು ಕರ್ತನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದಿಕ್ಕಲರ ಬರ 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 ಶೀಘ್ರ ಬರ 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 ಬರ. ಇವಾಗ ನೀ ಯಾರ ಕೈಯಲ್ಲಿ ಹಿಡ್ಕೊಂಡಿದ್ದು ಅವರಿಗಾಗಿ ಪ್ರಾರ್ಥನೆ ಮಾಡು. ಅವ್ರ ಒಳಗೆ ಏನಾರ ರೋಗ ಇದ್ದಿರ್ಬೋದು, ಅವ್ರ ಒಳಗೆ ಏನಾರ ಸಮಸ್ಯೆ ಇದ್ದಿರ್ಬೋದು, ಏನಾದರೂ ವೇದನೆಗೆ ಒಳಗಾಗಿದ್ದಾರೇನೋ, ಅವ್ರಿಗೆ ಬಿಡುಗಡೆ ಕೊಡುದೇವ್ರೆ ಎಂಬುದಾಗಿ ಪ್ರಾರ್ಥಿಸ್ರಿ. ಅವ್ರಿಗೆ ಸ್ವಸ್ಥತೆ ಮಾಡಿದೇವ್ರೆ ಪ್ರಾರ್ಥಿಸಿ. ಆತ್ಮಿಕವಾಗಿ ಬಲಪಡಿಸಿದೇವ್ರೆ ಎಂಬುದಾಗಿ ಪ್ರಾರ್ಥಿಸ್ರಿ. ಆರ್ಥಿಕವಾಗಿ ಬಲಪಡಿಸಿದೇವ್ರೆ ಎಂಬುದಾಗಿ ಪ್ರಾರ್ಥಿಸ್ರಿ. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ನೆಮ್ಮದಿ ಕೊಡುದೇವ್ರೆ ಎಂಬುದಾಗಿ ಪ್ರಾರ್ಥಿಸ್ರಿ. ನೀವು ಪ್ರಾರ್ಥಿಸುವಾಗ ದೇವರು ಅದ್ಭುತ ಮಾಡ್ತಾರೆ. ಒಬ್ರಿಗೋಸ್ಕರ ನಾವು ಪ್ರಾರ್ಥಿಸುವಾಗ ಒಬ್ಬನು ಬಲಹೀನಲ್ಲಿದ್ದರೆ ಬಲವುಳ್ಳವನು ಪ್ರಾರ್ಥನೆ ದೇವರು ಕೇಳ್ತಾನೆ ಸ್ಪಷ್ಟವಾಗಿ. ಬಲಹೀನನ ಬಲಹೀನತೆಲ್ಲ ತೊಲಗಿಸಿ ಬಲವುಳ್ಳವನಾಗಿ ಮಾರ್ಪಡಿಸ್ತಾನೆ ಪ್ರೇಯರೇ. ಅಯ್ಯ ನಿನಗೆ ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಕಮ್ ಟು ಹೋಲಿ ಸ್ಪಿರಿಟ್. ಅಯ್ಯ ನಿನಗೆ ಸ್ತೋತ್ರ 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 ಸ್ತೋತ್ರ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಕ್ಕಳೇ ಪ್ರಾರ್ಥಿಸ್ರಿ. ಅಕ್ಕ ತಂಗಿ ಅಣ್ಣ ತಮ್ಮ ತಂದೆಯ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ದೇವರು ಬಲಪಡಿಸ್ತಾನೆ ಸ್ಪಷ್ಟವಾಗಿ. ಅಥವಾ ನಿನಗೇನು ಅವಶ್ಯಕತೆ ಇಲ್ಲ ಅಂದ್ರೆ ಸೇವೆ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡು. ಸೇವೆ ಮಾಡಿದಾಗ ನನ್ನ ವಿಷಯವಾಗಿ ಅನೇಕ ಸೇವಕರ ವಿಷಯಗಳಲ್ಲಿ ಪ್ರಾರ್ಥಿಸಿ. ಯುಪಿ, ಜಾರ್ಖಂಡ್, ಮಧ್ಯಪ್ರದೇಶ್, ಬಿಹಾರ್ ಪ್ರಾಂತ್ಯಕ್ಕಾಗಿ, ದೆಹಲಿ, ಮುಂಬೈ, ಗುಜರಾತ್ ಪಟ್ಟಣಕ್ಕಾಗಿ ಪ್ರಾಂತ್ಯಗಳಿಗಾಗಿ ಪ್ರಾರ್ಥಿಸಿ. ದೇವರು ಕಷ್ಟದಿಂದ ತನ್ನ ಮಕ್ಕಳಿಗೆ ರಕ್ಷಿಸಲೆಂಬುದಾಗಿ, ಶೋಧನೆಗಳಿಂದ ಶ್ರಮೆಗಳಿಂದ ತಪ್ಪಿಸಲೆಂಬುದಾಗಿ, ಆ ಪ್ರಾಂತ್ಯಗಳಲ್ಲಿ ಆಶೀರ್ವಾದ ಪಟ್ಟಣವನ್ನು ಮಾರ್ಪಡಿಸಲೆಂಬುದಾಗಿ, ಸೇವಕರ ಮೇಲೆ ಆ ವಿಶ್ವಾಸವನ್ನು ದಾರಿ ತಗೊಳ್ಳಿಕೆ ಆದರೆ ದೇವರು ಸಂಪೂರ್ಣತೆ ಉಳ್ಳವರಾಗಿ ಅಲ್ಲಿ ಕಾರ್ಯಗಳು ಮಾಡಲೆಂಬುದಾಗಿ ಪ್ರಾರ್ಥಿಸಿ. ವಿರೋಧಿಗಳು ಮಾರ್ಪಡಬೇಕೆಂಬುದಾಗಿ ಪ್ರಾರ್ಥಿಸಿ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಾವು ಮರೆಯಲ್ಪಡ್ತಾರೆ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ. ದಾಸನು ನಾ ದೇವಾ,
ನಿಮ್ಮವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಬಿಡುಗಡೆ ಮಾಡೋಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಇವತ್ತು ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದೋ ಆ ಪ್ರಾರ್ಥನೆ ನಿಷ್ಫಲವಾಗಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆ ಪ್ರಾರ್ಥನೆಯಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಅದು ದೇವರಿಂದ ಬರೋದಕ್ಕಾಗ ಅವಕಾಶ ಇದೆ ಪ್ರಿಯರೇ. ಈಗ ನಿನ್ನ ಚಿಂತೆ, ಭಾರ, ಆಲೋಚನೆ ದೇವರು ಸಫಲತೆ ಕೊಡೋಕೆ ಸಿದ್ಧನಾಗಿದ್ದಾನೆ. ಇದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ದೇವರು ಮಾರ್ಪಡಿಸೋದಕ್ಕಾಗ ಸಿದ್ಧನಾಗಿದ್ದಾನೆ. ಸೋದರಿ ಸೋದರ, ನೀವು ಪ್ರಾರ್ಥನೆ ಮಾಡುವುದಾದರೆ ಇವತ್ತು ನಿಮ್ಗೆ ಸ್ವಸ್ಥತೆ ಮಾಡದ ದೇವರು ಸ್ಪಷ್ಟವಾಗಿ, ನೀನು ಒಳಗಿರ್ತಕ್ಕಂಥ ರೋಗ ವ್ಯಾಧಿಗಳೆಲ್ಲ ಬಿಟ್ಟು ಹೋಗ್ತಾ ಇದ್ದಾವೆ ಸ್ಪಷ್ಟವಾಗಿ. ನೀನು ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಮೊದಲು ಏನಾದರೂ ಪಾಪ, ದ್ರೋಹ, ಅಪರಾಧ ಮಾಡಿದೆ, ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಪಡು. ಈ ಸಮಯದಲ್ಲಿ ದೇವರ ಆಲಯದಲ್ಲಿ ಪಶ್ಚಾತ್ತಾಪಪಡು. ನೀನು ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡುವಾಗ ದೇವರ ಆಕಾಶ ದ್ವಾರಗಳು ತೆರೆದು ಎರಡವಾಗಿ ನಿನ್ನನ್ನು ಕ್ಷಮಿಸಿ ರಕ್ಷಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಪ್ರಾರ್ಥಿಸಿ, ಮೌನವಾಗಿರದೆ ಪ್ರಾರ್ಥಿಸಿ. ರಕ್ಷಕನು ನನ್ನ ಓರೆಯು, ನೀ ನನ್ನ ಬಲವು, ನೀ ನನ್ನ ದೇವ, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಬಲವು, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿದೆ ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ. ಥ್ಯಾಂಕ್ ಯು ಜೀಸಸ್. ಇವತ್ತು ಆನ್ಲೈನಲ್ಲಿ ಕೂಡ ಪ್ರಾರ್ಥನೆ ಸ್ಪಂದಿಸಿದ್ದು ದೇವರೇ ನನ್ನ ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕೆ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು. ಯಾರಾದರೂ ಪ್ರಾರ್ಥಿಸ್ತಕ್ಕಂಥರಾಗಿದ್ದರು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡೋ ಕರ್ತಾನೆ. ಈ ಆನ್ಲೈನ್ ಕೂಡ ಅನೇಕ ದೊಡ್ಡ ಸಾಕ್ಷಿಗಳಿಗಾಗ ಚೆನ್ನಬೇಕಪ್ಪ ಕರ್ತಾನೆ. ದುಷ್ಟ ಶಕ್ತಿಗಳಿಂದ ಬಿಡಿಸೋಸ್ಕರ ಆತ್ಮಗಳಿಂದ ಬಿಡುಗಡೆ ಆಗ್ಬೇಕಪ್ಪ ಕರ್ತಾನೆ. ಅಂಧಕಾರ ದೊರೆತನಗಳೆಲ್ಲ ಮುರಿಯಲ್ಪಡ್ಬೇಕಪ್ಪ ದೇವರು. ಮಾಟ ಮಂತ್ರ ಶಕ್ತಿಗಳೆಲ್ಲ ಬೆಂಕಿ ಸುಟ್ಟು ನಾಶ ಮಾಡ್ತೇವೆ ಕರ್ತಾನೆ. ಆಲಯದಲ್ಲಿ ಆನ್ಲೈನ್ನಲ್ಲಿ ಯಾರಾದ್ರೂ ಒಂದು ಸಮಸ್ಯೆಗಳನ್ನು ಎದುರ್ಕೊಳ್ಳುತ್ತಾ ದೇವಾ ಎಂಬುದಾಗಿ ನಿನ್ನ ಕಡೆ ತೆಗೆದುಕೊಂಡು ಕೂಗಿ ಪ್ರಾರ್ಥಿಸತಕ್ಕಂಥರಾಗಿದ್ದರು. ಇವತ್ತು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತೇವೆ. ಎಲ್ಲ ತರ ಸಮಸ್ಯೆಗಳಿಂದ, ಸಂಕಟಗಳಿಂದ ಬಿಡುಗಡೆ ಕೊಡಪ್ಪ ದೇವರೇ. ನೀನು ಅದ್ಭುತ ಸ್ವರೂಪನಾಗಿದ್ದೀಯಾ. ಸ್ತೋತ್ರ ಸಲ್ಲಿಸ್ತಕ್ಕಂತಾನೆ. ಯಾನಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. Glory, 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 glory. Ikara bara 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 bara. Thank you Jesus.
ನಾವು ಪೂರ್ಣ ಮನಸ್ಸಿನಿಂದ ನಿನ್ನ ಆರಾಧಿಸ್ತೀವಿ, ಪೂರ್ಣ ಬಲದಿಂದ ನಾವು ನಿನ್ನ ಆರಾಧಿಸ್ತೀವಿ ಕರ್ತನೆ, ಪೂರ್ಣ ಶಕ್ತಿಯಿಂದ ನಾವು ನಿನ್ನ ಆರಾಧಿಸ್ತೀವಪ್ಪ ದೇವರೇ. ಯಾಕಂದರೆ ಆರಾಧನೆಗೆ ಯೋಗ್ಯನು ನೀನು ಒಬ್ಬನೇ ಮಾತ್ರ ಇದೆಯಪ್ಪ. ಹಲ್ಲೆಲೂಯಾ. ಆರಾಧಿಸ್ತಕ್ಕಂಥ ನಾವು ನಿನ್ನ ಮಕ್ಕಳು ದೇವರೇ, ಅದಕ್ಕೆ ಯೋಗ್ಯ ನೀನು ಒಬ್ಬನೇ ಇದ್ದೀನಿ ಕಾರಣ ನಾವು ನಿನ್ನನ್ನು ಆರಾಧಿಸ್ತೇವಯ್ಯ, ನಾವು ನಿನ್ನನ್ನು ಕೊಂಡಾಡುತ್ತೇವೆ ದೇವರೇ. ನಿನ್ನ ಬಿಟ್ಟರೆ ನಮಗ ಯಾರು ಇಲ್ಲಪ್ಪ, ನಮ್ಮನ್ನು ಸಂತೈಸ್ತಕ್ಕಂಥವ್ರು ಓದಾರಿಸ್ತಕ್ಕಂಥವ್ರು ಯಾರಿಲ್ಲ ದೇವರೇ. ಅದಕ್ಕಾಗಿ ನಿಮ್ಮನ್ನು ಸ್ತುತಿಸ್ತೇವಯ್ಯ, ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ನಮ್ಮ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ವೇದನೆಗಳಲ್ಲಿ, ರೋಗ ಶ್ರಮೆಗಳಲ್ಲಿ ಕರ್ತನೆ, ಮರಣ ಅಪಾಯದಲ್ಲಿ ಕೂಡ ನಮಗ ವೈದ್ಯನು ನೀನಾಗಿದ್ದೆ, ನನಗೆ ಸ್ತೋತ್ರ. ನಮಗ ಔಷಧನೇ ನೀನಾಗಿದ್ದೀಯಪ್ಪ ಕರ್ತನೆ, ನಮಗ ಸಂತೃಪ್ತಿ ನೀನೇ ಆಗಿದ್ದೀಯ, ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಎಷ್ಟು ಮಕ್ಕಳು ಹೀಗೆ ಪ್ರಾರ್ಥನೆ ಮಾಡಿದ್ದಾರೋ ದೇವರೇ, ಅವರೆಲ್ಲರ ಆತ್ಮ ಪ್ರಾಣಗಳಲ್ಲಿ ನಷ್ಟಪಡಿಸ್ಕೊಡ್ತಾ ಕರ್ತನೆ. ಅಂಗಾಲಿಕೊಂಡು ನಡೆಯುತ್ತವರೆಗ ಮೊದಲನೇದು ನಿಮ್ಮ ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಅವ್ರ ಪಾಪ ದ್ರೋಹ ಅಪರಾಧಗಳನ್ನು ಅಳಿಸ್ಬಿಟ್ಟು ಅವ್ರಿಗೆ ಸಂಪೂರ್ಣವಾಗಿ ವಾಸಿ ಮಾಡಪ್ಪ ಕರ್ತನೆ, ಸಂಪೂರ್ಣವಾಗಿ ಸ್ವಸ್ಥತೆ ಮಾಡಪ್ಪ ಕರ್ತನೆ, ಸಂಪೂರ್ಣವಾಗಿ ಬಿಡುಗಡೆ ಕೊಡಪ್ಪ ಕರ್ತನೆ. ಹಲ್ಲೆಲೂಯಾ. ಅಯ್ಯ ನಿಮಗೆ ಸ್ತೋತ್ರ ಕರ್ತನೆ. ಅಂಧಕಾರ, ಬಾನಮತಿ, ದುಷ್ಟಶಕ್ತಿ, ಮಾಟ ಮಂತ್ರ ಶಕ್ತಿ, ದುರಾತ್ಮ, ಬಿಡಿಸೋಸ್ಕಂತ ಆತ್ಮ, ಆ ನಾಶ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆಲ್ಲ ನಾವು ಬೆಂಕಿ ಹಾಕ್ತೇವೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನೆ. ಆ ನಡಿಯಲ್ಲಿ ಎಲಿಯ ಪ್ರಾರ್ಥಿಸುವಾಗ ಆಕಾಶದ ಬೆಂಕಿಯನ್ನು ಸುರಿಸಿ ಕಲ್ಲು ಕಟ್ಟಿ ನೀರು ಮಾಂಸ ಬೂದಿ ಸಮಾನ ಮಾಡಿ ಹರಿವೆಗೆ ಮಾಡಿದ್ದೇವ್ರೆ. ಅದೇ ಒಂದು ಬೆಂಕಿ ಹಾಕ್ತೇವೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರೇ. ಹಲ್ಲೆಲೂಯಾ. ರೋಗ ವ್ಯಾಧಿಗಳೆಲ್ಲ ಸುಟ್ಟು ನಾಶ ಮಾಡ್ತೇವೆ ಕರ್ತನೆ. ಅಂಧಕಾರ, ಬಾನಮತಿ, ಮಾಟ ಮಂತ್ರ ಶಕ್ತಿಗಳೆಲ್ಲ ಸುಟ್ಟು ನಾಶ ಮಾಡ್ತೇವೆ ಕರ್ತನೆ. ನಿಮ್ಮ ಪರಿಶುದ್ಧ ಆತ್ಮದಿಂದ ಬಲಪಡಿಸಿದ್ದೇವೆ. ಹಲ್ಲೆಲೂಯಾ. ಒಂದು ಸರ್ತಿ ಚಪ್ಪಳೆ ತಟ್ಟುತ್ತಾ ನಾವು ದೇವರನ್ನು ಸ್ವಾಗತಿಸೋಣ. ಚಪ್ಪಳೆ ತಟ್ಟುತ್ತಾ ಯೇಸುವನ್ನು ಸ್ವೀಕಾರ ಮಾಡಿ ಗಟ್ಟಿಯಾಗಿ ಕೂಗಿರಿ. ಯೇಸುವೇ ನನ್ನ ರಕ್ಷಕನಾಗಿದ್ದೇಯ, ಯೇಸುವೇ ನೀನೇ ನಮಗೆ ಆರೋಗ್ಯದಾಯಕನಾಗಿದ್ದೇಯ, ಯೇಸುವೇ ನಮ್ಮನ್ನು ಗುಣಪಡಿಸ್ತಕ್ಕಂಥವ್ರು ನೀನಾಗಿದ್ದೇಯ, ಯೇಸುವೇ ನಮ್ಮನ್ನು ಪರಲೋಕಕ್ಕೆ ಒಯ್ತಕ್ಕಂಥ ದೇವರು ನೀವಾಗಿದ್ದೀರಯ್ಯ. ನಿಮಗೆ ಸ್ತೋತ್ರ ಎಂಬುದಾಗಿ ಚಪ್ಪಳೆ ತಟ್ಟುತ್ತಾ ಜೋರಾಗಿ ನಾವು ಚಪ್ಪಳೆ ತಟ್ಟುತ್ತಾ ನಾವು ಸ್ವಾಗತಿಸೋಣ. ಎಲ್ಲ ವಿರೋಧವಾಗಿರ್ತಕ್ಕಂಥ ಆತ್ಮಗುಡೆಯ ನಿಮ್ಮ ಮಕ್ಕಳು ಪ್ರಯಾಣಿಸ್ಕೊಡ್ಬೇಕಪ್ಪ. ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ಅಂಧಕಾರ ದುರತನಗಳೆಲ್ಲ ಪ್ರಯಾಣಿಸ್ಕೊಡ್ಬೇಕು. ಸೈತನ ಸಕಲ ವಿಚಾರಗಳನ್ನ ಪ್ರಯಾಣಿಸ್ಕೊಡ್ಬೇಕಪ್ಪ. ಇವೆಲ್ಲವೂ ನಾವು ಬೆಂಕಿಯನ್ನು ನಾಶ ಮಾಡ್ತೇವೆ. ನಿಂದೆ ನಾಶ ಮಾಡಿ ನಿಮ್ಮ ಪರಿಶುದ್ಧ ಆತ್ಮನ ಕಾರ್ಯ ಮಾಡಿ ನಿಮ್ಮ ಮಕ್ಕಳ ಜೊತೆ ಹೊಸ ಮನಗಳಿಗೆ ಮಾಡಿಕೊಂಡು ಆಶೀರ್ವದಿಸಿ. ಪರಿಶುದ್ಧಾತ್ಮನೇ ಸ್ತೋತ್ರ 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 ಸ್ತೋತ್ರ. ನಮ್ಮ ಮಧ್ಯದಲ್ಲಿದ್ದು ಕರ್ತನೆ ಅನೇಕ ಅದ್ಭುತಗಳನ್ನು ಮಾಡಿದೆಯ, ಅನೇಕ ಸೂಚಕ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡಿದಕ್ಕಾಗಿ ಸ್ತೋತ್ರ. ಅನೇಕ ರೋಗ ವ್ಯಾಧಿದರಿಗೆ ಬಿಡುಗಡೆ ಕೊಟ್ಟಿದೆ, ಸ್ವಸ್ಥತೆ ಸ್ತೋತ್ರ. ಅಂಧಕಾರ ದುರತನ ಮಾಟ ಮಂತ್ರ ಶಕ್ತಿ ದೊರೆಗೆ ಬಿಡುಗಡೆ ಕೊಟ್ಟಿದೆ, ನನಗೆ ಸ್ತೋತ್ರ ಸಲ್ಲಿಸಿ ಕರ್ತನೆ. ಇವತ್ತು ಯಾರು ಕಾಲಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ನಿನ್ನ ಆಲಯದಲ್ಲಿ ಸ್ವಸ್ಥತೆ, ಬಿಡುಗಡೆ, ರಕ್ಷಣೆಯನ್ನು ಪಡೆದುಕೊಂಡು ಹೋಗುವಾಗ ತೋರಿಸಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಅದ್ಭುತ ಸ್ವರೂಪನೇ ನಿಮಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇವತ್ತು ಒಂದು ಅದ್ಭುತಗಳು ಮಾಡಿದಕ್ಕಾಗಿ ಸ್ತೋತ್ರ. ಒಂದ್ಸತಿ ನಮ್ಮ ದೇಶಕ್ಕಾಗಿ, ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಸಮಾಧಾನ ಬರಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನವಾಗಲಿ ಎಂಬುದಾಗಿ. ಒಳ್ಳೆ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ಬೇಕು, ಸರಿ ಸಮಾನತೆಯನ್ನು ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಬೇಕೆಂಬುದಾಗಿ ಪ್ರಾರ್ಥಿಸೋಣ. ಯಾಕಂದರೆ ದೀನರ ಮೇಲೆ, ಬಡವರ ಮೇಲೆ ದಯ ತೋರಿಸತಕ್ಕಂಥ ಬೇಕು. ಯಾಕಂದರೆ ದೀನರ ಮೇಲೆ ದಯ ತೋರಿಸುವವನು ಉತ್ತಮನಾಗಿ ಅಂಥ ನಾಯಕ ನಮಗೆ ಬೇಕಪ್ಪ ಕರ್ತನೆ. ನಿನಗೆ ಸ್ತೋತ್ರ. ಅಂಥ ನಾಯಕ ನಮಗೆ ಬೇಕಪ್ಪ ಕರ್ತನೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಂಥ ನಾಯಕರನ್ನು ಕೊಂಡಾಡಿಸ್ಕರ್ತಾನೆ. ಸೈನಿಕರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ, ಪೊಲೀಸ್ ಅಧಿಕಾರಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ವೈದ್ಯರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ಇವರೆಲ್ಲ ಸಮಯದಲ್ಲಿ ನಮಗಾಗಿ ನಿಂತಿರ್ತಕ್ಕಂಥವ್ರು, ಎಲ್ಲ ಸಮಯದಲ್ಲಿ ನಮಗಾಗಿ ನಿಂತಿರ್ತಕ್ಕಂಥವ್ರು. ಬಾರ್ಡರ್ ಮೇಲೆ ಹೊರಡ್ತಕ್ಕಂಥ ಸೈನಿಕರಿಗೂ ಥರ ಅಂದರೆ ನಮ್ಮ ದೇಶ ಸುರಕ್ಷಿತವಾಗದ ಪ್ರಿಯರೇ. ಇವತ್ತು ವೈದ್ಯರ ಅಂದರೆ ಅನೇಕ ಜನ ಆರೋಗ್ಯ ಭಾಗ್ಯವಂತರಲ್ಲ ಪ್ರಿಯರೇ.
ಇವತ್ತು ಪೊಲೀಸ್ ಅಧಿಕಾರಿಗಳು ಯಾರಾದರೆ ಅನೇಕ ಜನರು ಸಂತೃಪ್ತರಾಗಿ ಜೀವನ ಮಾಡ್ಲಿಕ್ಕೆ ಪ್ರೇರಣೆ. ಅದಕ್ಕಾಗಿ ಅವರೆಲ್ಲ ವಿಷಯಗಳು ನಾವು ಪ್ರಾರ್ಥನೆ ಮಾಡೋಣ. ದೇವರೆಲ್ಲ ಭಾಗಗಳನ್ನು ಬಲಪಡಿಸಲಿ ಎಂಬುದಾಗಿ. ಒಳ್ಳೆ ಔಷಧಿ ನೀಡ್ತಕ್ಕಂಥ ವೈದ್ಯ ನಮಗೆ ಬೇಕಪ್ಪ ಕರ್ತಾನೆ. ಮೋಸ ಮಾಡ್ತಕ್ಕಂಥ ವೈದ್ಯರು ಬೇಕಾಗಿಲ್ಲ ಕರ್ತಾನೆ. ಒಳ್ಳೆ ಔಷಧಿ ಕೊಡ್ತಕ್ಕಂಥ ವೈದ್ಯರು ನಮಗೆ ಬೇಕಪ್ಪ ಕರ್ತಾನೆ. ನಮ್ಮ ಪಕ್ಷವಾಗಿ ನಿಂತಿರ್ತಕ್ಕಂಥ ಜಡ್ಜ್ಗಳು ಬೇಕಪ್ಪ, ವಕೀಲರು ಬೇಕಪ್ಪ ಕರ್ತಾನೆ. ಹಲ್ಲೆಲೂಯಾ. ನಮ್ಮ ಪಕ್ಷವಾಗಿ ವಾದಿಸ್ತಕ್ಕಂಥವ್ರು ಬೇಕಪ್ಪ ಕರ್ತಾನೆ. ನಮ್ಮವ್ರು ಬೇಕಪ್ಪ ಕರ್ತಾನೆ. ನನ್ನವರಮ್ಮ ಅಂತಕ್ಕಂಥ ವ್ಯಕ್ತಿಗಳು ಬೇಕಪ್ಪ ಕರ್ತಾನೆ. ಹಲ್ಲೆಲೂಯಾ. ಜಡ್ಜ್ಗಳು ಮತ್ತು ತಿರುಗಿ ದೇವರೇ ವಕೀಲರು ನಮಗೆ ಬೇಕು ದೇವರೇ, ಕೊಟ್ಟು ನಡೆಸು ದೇವರೇ. ಮುಂದಿನ ದಿನವೆಲ್ಲ ದೇವರೇ ನಿನ್ನನ್ನು ಆರಾಧಿಸುವಾಗೆ ಬಲವಾಗಿ ನಿಮ್ಮನ್ನು ಸ್ತುತಿಸುವಾಗೆ, ಸಂಕಟ ಶೋಧನೆಯಿಂದ ಸಮಯದಲ್ಲಿ ಕೂಡ ಪರಿಹಾರ ಮಾಡ್ತಕ್ಕಂಥ ದೇವರು ನಿನ್ನಾಗಿದ್ದೇನೆ ಕಾರಣ ಎಲ್ಲ ವಿಷಯಗಳನ್ನು ಪ್ರಾರ್ಥಿಸೋ ಕರ್ತನೆ ಬಲಪಡಿಸಿ. ಸೇವಕರ ವಿಷಯ ನಾವು ಪ್ರಾರ್ಥನೆ ಮಾಡೋ. ಅನೇಕ ಸೇವಕರು ಕಷ್ಟದಲ್ಲಿ, ಕಣ್ಣೀರದಲ್ಲಿ, ದುಃಖದಲ್ಲಿ, ವೇದನದಲ್ಲಿ ಮುಳುಗೋಗಿರ್ತಕ್ಕಂಥ ಒಬ್ಬರೇ ಇದೆ. ಅನೇಕ ಸೇವಕರಿಗೆ ನಿಸ್ಸಹಾಯ ಪರಿಸ್ಥಿತಿಗಳ ಒಬ್ಬರೇ ಇದೆ. ಅನೇಕ ಸೇವಕರಿಗೆ ಸಹಾಯಗಳನ್ನು ತಲುಪಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಸೇವಕರು ಕುಟುಂಬಗಳು ಕಟ್ಟಲ್ಪಡಬೇಕೆಂಬುದು ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಸಭೆಗಳು ಕಟ್ಟಲ್ಪಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆತ್ಮಿಕವಾಗಿರ್ತಕ್ಕಂಥ ಸಭೆಗಳು ಬಲವಾಗಿ ಇಡಬೇಕು, ಬಲವಾಗಿ ಏಳಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಸೇವಕರನ್ನು ಬಲಪಡಿಸಿ, ಸೇವಕರ ಕುಟುಂಬವನ್ನು ಬಲಪಡಿಸಿ, ಅನೇಕ ಸಭೆಗಳನ್ನು ಬಲಪಡಿಸಿ ಕರ್ತಾನೆ. ಅದು ಆತ್ಮಿಕವಾಗಿರ್ತಕ್ಕಂಥ ಸಭೆಯಾಗಿರ್ಬೇಕಪ್ಪ ಕರ್ತಾನೆ. ಅಯ್ಯ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಇವತ್ತು ಅನೇಕ ಅದ್ಭುತ ನಮ್ಮ ಮಾಡಿದ್ವಿ. ಅನೇಕ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಸಹಾಯ ಮಾಡಿದ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನವಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆ, ಜ್ಞಾನದಿಂದ ತುಂಬಿಸಯ್ಯ. ಅಯ್ಯ ವಾಕ್ಯ ಹೇಳುವಾಗ ನೀನ ಮೊದಲು ಮಾತ್ರ ನನ್ನ ಬಾಯಿ ತುಟ್ಟು ನಾನುಗಳು ಅನೇಕ ಜನರು ಮಾತಾಡ್ತೇವೆ. ಅನೇಕ ಜನರು ವಾಕ್ಯವನ್ನು ಕೇಳಿ ಮಾಲ್ಪಟ್ಟು ಬದಲು ನಿಮ್ಮ ದೇಹದಲ್ಲಿ ಮಾಲ್ಪಟ್ಟಿದ್ದು ನಿಮ್ಮ ಚಿತ್ತದಲ್ಲಿ ನಡೆಯೋಕ್ಕಾಗಿ ಸಹಾಯ ಮಾಡ್ತೀನಿ ಪ್ರಾರ್ಥಿಸಕರ್ತನೆ. ಅಯ್ಯ ಗೊತ್ತಿನ ಸಮಯದಲ್ಲಿ ನನ್ನ ಆತ್ಮಪ್ರಾಣ ಶರೀರ, ನಮ್ಮೆಲ್ಲರ ಆತ್ಮಪ್ರಾಣ ಶರೀರ ಮತ್ತು ಗೊತ್ತಿನ ಸಂದೇಶನ ಹಸ್ತಗೊಪ್ಪಿಸುತ್ತೇವೆ. ನೀನು ನಮ್ಮನ್ನು ಸಹಾಯಕನಾಗಿದ್ದು ನಾಯಕನ ಸಗುತ್ತಿರುವುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಲು ರಕ್ಷಕ. ಆಮೇನ್, ಆಮೇನ್, ಆಮೇನ್. ಇನ್ನು ಇಲ್ಲಿವರೆಗೆ ಮಾಡಿದ್ದಾನೆ, ಇನ್ನೂ ಕೂಡ ಅನೇಕ ಅದ್ಭುತಗಳನ್ನು ಮಾಡುತ್ತಾನೆ ಎಂಬುದು ಕೂಡ ನಾವು ನೋಡ್ತಕ್ಕಂಥದ್ದಾಗಿದೆ. ಆದರೆ ದೇವರ ಮಕ್ಕಳಾಗಿ ನಿಲ್ಲಬೇಕಾದ್ರೆ ಸುಮ್ಮನೆ ಸಾಧನವಾಗಿಲ್ಲ ಪ್ರಿಯರೇ. ಇಲ್ಲಿವರೆಗೆ ಅನೇಕ ವಿಷಯದ ಪುನರುತ್ಥಾನ ವಿಷಯದಲ್ಲಿ ದೇವರ ಒಂದು ಸಂದೇಶವನ್ನು ಕೇಳಿಕೊಂಡು ಬಂದಿದ್ದೆವು. ಇನ್ನೂ ಕೂಡ ನಾವು ಪುನರುತ್ಥಾನ ವಿಷಯದಲ್ಲಿ ಸಂದೇಶ ಕೇಳೋಣ. ಆದರೆ ಇವತ್ತು ಮಾತ್ರ ಇದು ಹೋಲಿ ಕಮ್ಯುನಿಟಿ ಸರ್ವಿಸಿದ ಕಾರಣ ನಾವು ಇದರ ವಿಷಯವಾಗಿ ಕುರಿತು ಸ್ವಲ್ಪ ನಾವು ಧ್ಯಾನ ಮಾಡೋಣ. ಬರಬರ ಮತ್ತು ತಿರುಗಿ ಪುನರುತ್ಥಾನ ವಿಷಯದಲ್ಲೇ ಸಂದೇಶವನ್ನು ಅಂತಕ್ಕಂಥದ್ದಾಗಿರ್ತದೆ. ಅದಕ್ಕೆ ಇವತ್ತು ದೇವರ ಮಕ್ಕಳಾಗಬೇಕಾದ್ರೆ ಮೊದಲನೇದು ಅವರು ಹೇಗೆ ಸೂಚಿಸಲ್ಪಡ್ತಾರೋ, ಆ ಜೀವಿತಗಳು ಹೇಗೆ ಇರುತ್ತವೆ ಮತ್ತು ದೇವರು ಹೇಗೆ ಯಾವ್ಯಾವ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ನಾವು ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸತ್ಯವೇದ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 10 ಮತ್ತು 11 ವಚನ ಓದ್ರಿ. ಯಾರು ಸಿಗ್ತಾ ಓದ್ಬೋದು. ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನ ದರ್ಶನದಲ್ಲಿ ಅನನೀಯನೇ ಎದ್ದು ಅವನನ್ನು ಕರೆಯಲು ಅವನು ಕರ್ತನೇ ಇಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬವರನ್ನು ವಿಚಾರಿಸು, ಅವನು ಪ್ರಾರ್ಥನೆ ಮಾಡುತ್ತಾನೆ. ನೋಡಿ, ಈ ತಾರ್ಸದ ಸೌಲಗ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಯಾಕೆ ಬಂತು? ಯಾಕೆ ಬಂದಿರ್ಬೋದು ಇವನಿಗೆ ಈ ಪ್ರಾರ್ಥನೆ ಮಾಡ್ತಕ್ಕಂಥ ಅವಶ್ಯಕತೆ? ಆಲ್ರೆಡಿ ಇವಾಗ ಸಭೆಗಳು ಒಡೆಯೋದಕ್ಕಾಗಿ ಪ್ರಯತ್ನ ಪಟ್ಟಾನ. ಸಭೆಗಳು ಒಡೆದಾನ. ಅನೇಕ ಸೇವಕರಿಗೆ ಹಿಂಸೆ ಕೊಟ್ಟನ. ಸೇವಕರ ಮಕ್ಕಳಿಗೆ ಹಿಂಸೆ ಕೊಟ್ಟನ. ತಿರುಗಿ ವಿಶ್ವಾಸಿಗಳಿಗೆ ಹಿಂಸೆ ಕೊಟ್ಟನ. ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಇವನು ಒಳಗದ ಪ್ರೇರೆ, ಸೌಲನ ಒಳಗದ. ಇದು ತಾರ್ಸದ ಸೌಲನ ಪ್ರೇರೆ. ಭಯಂಕರವಾಗಿರ್ತಕ್ಕಂಥ ಸ್ಥಿತಿ. ಸೇವಕರಿಗೆ, ಸಭೆಗಳಿಗೆ, ದೇವರ ಮಕ್ಕಳಿಗೆ ಇಷ್ಟು ಹಿಂಸೆ ಕೊಟ್ಟನಿದ್ದನು, ಅಷ್ಟು ಹಿಂಸೆ ಕೊಟ್ಟನು ಪ್ರೇರೆ. ಆದರೆ ಈ ಹಿಂಸಕನನ್ನು ದೇವರು ತಗ್ಗಿಸಿಕೊಳ್ಳುವಾಗೆ ಮಾಡಬೇಕು. ಇವತ್ತು ಎಷ್ಟೋ ಜನ ಕ್ರಿಸ್ತವರ ಮೇಲೆ ದೌರ್ಜನ್ಯ, ದಾಳಿ, ಹಿಂಸೆ ಕೊಡ್ತಕ್ಕಂಥರಾಗಿದ್ದಾರೆ. ಸೇವಕರಿಗೆ, ವಿಶ್ವಾಸಿಗಳಿಗೆ ಹಿಂಸೆ ಕೊಡ್ತಕ್ಕಂಥ ಜನಾಂಗಗಳು ಅನೇಕ ಜನ ಇದ್ದಾರೆ.
ಆದರೆ ಒಂದು ದಿನ ಇಲ್ಲ ಒಂದು ದಿನ ಅವನು ಮೊಣಕಾಲೂರಿ ಪ್ರಾರ್ಥನೆ ಮಾಡಲೇಬೇಕು. ಯಾಕಂದ್ರೆ ಕರ್ತನು ಹೀಗೆ ಸುಮ್ಮನೆ ಬಿಡುವವರಲ್ಲ. ದೇವ್ರು ಹೀಗೆ ಎಲ್ಲರೂ ಬಂದರ ದೇವ್ರು ಕ್ಷಮಿಸ್ತಾನ ಕರೆಕ್ಟ್ ಕ್ಷಮಿಸ್ತಾನ. ದೇವರು ಪೆಟ್ಟು ಹೊಡೆದಾಗ ಆ ಪೆಟ್ಟಿನಿಂದ ಮೇಲಕ್ಕೆ ಎತ್ತಕ್ಕಂಥವ್ರು ಯಾವ ಇರಲ್ಲ. ಕರೆಕ್ಟ್ ಅಲ್ರಿ? ದೇವರು ಪೆಟ್ಟು ಹಾಕಿದಾಗ ಆ ಪೆಟ್ಟಿನಿಂದ ಮೇಲಕ್ಕೆ ಬರತಕ್ಕಂಥ ವ್ಯಕ್ತಿಗಳು ಒಪ್ಪನಿರಲ್ಲ. ನೋಡಿ, ಮತ್ತೆ ಹೆಂಗನ ಹಿಡಿದ ಮರಣಾಂತ ಎಂಬುದಾಗಿ ಒಂದು ಸಮಸ್ತ ಅದ. ಅದರಲ್ಲಿ ಗಂಡ ಹೆಂಡತಿ ಇಬ್ಬರು ಬೈಬಲ್ ಪ್ರೇಮಿ ಮುಗಿಸ್ಕೊಂಡು ಮೀಸಲವಾಗಿರ್ತಕ್ಕಂಥ ಸುವಾರ್ತೆ ನಮಗೆ ಪ್ರಕಟಿಸಲು ಬಂದ 2006 ಮೀಸಲಾಗಿರ್ತಕ್ಕಂಥ ಸುವಾರ್ತೆ. ಅರೆ ನಮ್ಮನೆಗೆ ಎರಡು ಕೋತಿಗೊಳವ ಇವಕ್ಕೆ ಹೇಳ್ಯಾರ ಪಲ್ಲೆ ಸುವಾರ್ತೆ ಅಂತೇಳಿ ಬಂದರ ನಾವು ಕುಕ್ಕಟ್ಪಲ್ಲಿ ಚೌರಸ್ತದಿಂದ ಸ್ವಲ್ಪ ಮುಂದೆ ಬಸ್ ಸ್ಟಾಪ್ ಮೇಲೆ ಸಿಕ್ಕಿದೆವು. ನಮ್ಮ ದೋಸ್ತನಲ್ಲಿ ಸಿಕ್ಕಿದೆವು. ಅರೆ ನಮ್ಮನೆಗೆ ಇವಕ್ಕೆ ಪಲ್ಲೆ ಸುವಾರ್ತೆ ಹೇಳ್ಯಾರ, ಇಲ್ಲೇ ರೋಡ್ ಮೇಲೆ ಹೇಳ್ಯಾರ ಅಂತೇಳಿ ಗಂಡ ಹೆಂಡತಿ ಇಬ್ಬರಂತೂ ದೇವ್ರ ವಿಷಯ ನಮ್ಗೆ ಅವ್ರು ಸ್ಟಾರ್ಟ್ ಮಾಡೋದು. 2006 ಸ್ಟಾರ್ಟ್ ಮಾಡಿದ್ರು. ಅವ್ರ ಮಾತು ಕೇಳ್ತಾ ಏನಾಗ್ಯದ, ಗಂಡ ಹೆಂಡತಿ ಹೋದ್ರಿ ಕುಕ್ಕಟ್ಪಲ್ಲಿ ಪೂರ ಉಣ್ತವ್ರು. ಬೈಬಲ್ ಮುಂದೆ ಯಾಕೆ ಬೆಳ್ಕೊಂತಿಲ್ಲ ಅಂತ ಎಂಬುದಾಗಿ ಅವ್ರಿಗೆ ಮೊದಲನೇ ಮಾತು ನಮ್ಮ ಪ್ರಸಂಗ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇ ಪ್ರಸಂಗ ಅವ್ರಿಗೆ ಸ್ಟಾರ್ಟ್ ಆಯ್ತು. ನಾವು ಕುಕ್ಕಟ್ಪಲ್ಲಿ ಪೂರ ಉಣ್ತದ ಇಬ್ಬರಿಗೆ ಗಂಡ ಹೆಂಡತಿ ಕೊಯ್ದ್ರ ಅಡಿಗೆ ಮಾಡಿದ್ರು ಪೂರ ಕುಕ್ಕಟ್ಪಲ್ಲಿ ಏನೇ ಉಣ್ತದ, ನಿಮ್ಗೇನು ಕಮ್ಮಿ ಇದ್ದದ ಬೈಬಲ್ ಕೊಂಡು ಹೇಳ್ತೀರಿ. ಮೈ ಕೈಯೆಲ್ಲ ಚಂದ ಮಜಬೂತದ, ಕೈಕಲ್ಲ ಚಂದವ, ಹೋಗಿ ದಂಧೆ ಮಾಡಿ ಬದುಕ್ರಿ ಅಂತೇಳಿ ಗಂಡ ಹೆಂಡತಿ ಇಬ್ಬರಿಗೆ ಒಯ್ದೋಗ್ತಾರೆ. ಅವ್ರು ಮೀಸಲಾಗಿರ್ತಕ್ಕಂಥ ಸುವಾರ್ತೆ ಇಲ್ಲಿವರೆಗೆ ಯಾರಿಗೂ ಸುವಾರ್ತೆ ಪ್ರಕಟಿಸಿಲ್ಲ ಅಂತ. ಅಲ್ಲಿವರೆಗೆ ಯಾರಿಗೂ ಸುವಾರ್ತೆ ಪ್ರಕಟಿಸಿಲ್ಲ. ನಮ್ಮಿಬ್ಬರಿಗೆ ಸುವಾರ್ತೆ ಪ್ರಕಟಿಸ್ಲಕ್ಕೆ ಬಂದ ನಮ್ಮ ದೋಸ್ತಗ ನನಗೆ ಇಬ್ಬರಿಗೆ ಸುವಾರ್ತೆ ಪ್ರಕಟಿಸ್ಲಕ್ಕೆ ಬಂದಾಗ ಮೊದಲನೇದು ಅವ್ರಿಗೆ ಎಷ್ಟು ಭಯಂಕರವಾಗಿರ್ತಕ್ಕಂಥ ಮಾತುಗಳಿಂದ ನಾವು ಬೈದಿದ್ದೆವು. ಆ ಮಾತುಗಳು ಯಾರು ಬೈಲಿಕ್ಕಿಲ್ಲ ಅನ್ಕೋತಾನೆ ಇಲ್ಲ. ಯಾವ ಸೇವಕರು ಕೂಡ ಯಾರು ಮಾತಾಡಿ ಅನ್ಕೋತು. ಅಷ್ಟು ಭಯಂಕರವಾಗಿರ್ತಕ್ಕಂಥ ಮಾತುಗಳಿಂದ ಗಂಡ ಹೆಂಡತಿ ಇಬ್ಬರಿಗೆ ಬೈದರ ಅವ್ರ ಕಣ್ಣೀರಿನಿಂದ ನಮ್ಮ ಮುಂದಿನ ಕಣ್ಣಾಗಿ ನೀರು ನಡೆದವ. ಆ ನೀರಿನಿಂದ ನಮ್ಮ ಮುಂದಿನ ಅವರಿಬ್ಬರು ಪಾಸಾಗಿ ನಮ್ಮ ಮುಂದೆ ಹೋದಾಗ ಏನು ಕಾರ್ಯ ದೇವರು ಮಾಡಿದ್ರು ಗೊತ್ತಿಲ್ಲ, ಎಂಥ ಕಾರ್ಯ ದೇವರು ಮಾಡಿದ್ರು ಗೊತ್ತಿಲ್ಲ. ಅವ್ರು ಅದರ ಸುವಾರ್ತೆ ಪ್ರಕಟಿಸ್ಲಿಕ್ಕೆ ಹೋಗಿಲ್ಲ. ಅವ್ರು ಟೋಟಲ್ ಸುವಾರ್ತೆ ಪ್ರಕಟಿಸ್ಲಿಕ್ಕೆ ಹೋಗಿಲ್ಲ. ಅವ್ರ ಹೆಂಡತಿಯಾಗಿ ಬೇರೆ ಕೆಲಸ ಹುಡ್ಕೊಂಡು ಕೆಲಸ ಮಾಡ್ಕೊಳ್ಳೋದು. ಇವ ನಮ್ಮ ದೋಸ್ತನ ಅಣ್ಣ ಇರ್ತಕ್ಕಂಥವನು ಅವು ಕೂಡ ಬೇರೆ ಒಂದು ಸಣ್ಣ ಕೆಲಸ ಹುಡ್ಕೊಂಡು ಕೆಲಸ ಮಾಡ್ಕೊಳ್ಳೋದು. ಅವ RTC ಡಿಪೋದಾಗ ಮೆಕ್ಯಾನಿಕ್ ಜಾಬ್ ಬಿಟ್ಟಿದ್ರು. ಹಾಕಂದ್ರೆ ತುಂಬೇನವ ಮೆಕ್ಯಾನಿಕ್ ಜಾಬ್ ಬಿಟ್ಟಿದ್ರು ತುಂಬೇನ. 2008 ಅವನಿಗೆ ಡ್ಯೂಟಿ ಆಯಿತು. 2008 ದೇವರನ್ನ ಕೊನೆಯ ದಿನದಲ್ಲಿ ಅಂತ ವಿಷಯ ಬಂದ್ರೆ ಯಾಕಡೆ ನನ್ನ ಮೆಕ್ಯಾನಿಕ್ ಕೆಲಸ ದೇವ್ರು ಅವನಿಗೆ ಕೊಟ್ಟನು. ಅವನು ಸುವಾರ್ತೆ ಪ್ರಕಟಿಸ್ತಕ್ಕಂಥದ್ದು ದೇವ್ರು ನನಗೆ ಮಾಡಿದ ನಾನು ಕೊಟ್ಟಂತ ನೋಡ್ರಿ. ಇದಕ್ಕೆ ದೇವರಂತ ಮಾಡಲ್ದಂಥದ್ದು ಆಗಲ್ದಂತ ಕಾರ್ಯ ಮಾಡಿದಾಗೆ ಅದಕ್ಕೆ ಅದ್ಭುತಗಳನ್ನು ಮಾಡ್ತಕ್ಕಂಥವ್ರು ದೇವರನ್ನ ನೋಡ್ರಿ. ಅದೇ ದಿನದಲ್ಲಿ ಅವನಿಗೆ ಆ ಉದ್ಯೋಗ ಕೊಡ್ಬೇಕಾಗ ಅದೇ ದಿನದಲ್ಲಿ ನಾನು ಕೊಡ್ಬೇಕಾಗ ಮತ್ತ ನನಗೆ ಶಿಕ್ಷೆ ಅವನಿಗೆ ಆಶೀರ್ವಾದ. ಮತ್ ಮಾತ್ರವಲ್ಲದೆ ಈ ಶಿಕ್ಷೆದಲ್ಲಿ ಪಶ್ಚಾತ್ತಾಪ ಇರಬೇಕು. ಪ್ರೇರಣೆ ಮನುಷ್ಯ ದೇವರ ಶಿಕ್ಷೆ ಮನುಷ್ಯನಿಗೆ ಬಿದ್ದಾಗ ಪಶ್ಚಾತ್ತಾಪ. ನಾ ಪಶ್ಚಾತ್ತಾಪ ಪಟ್ಟಿದ್ದೆ, ದೇವರೇ ಯಾಕೆ ನನಗಿಂತ ಸಮಸ್ಯೆ ಬಂತು, ಯಾಕೆ ಇದು. ಅವ ಹೇಳ್ತಾನೆ ಚರ್ಚಿನಾಗಲ್ಲಿ ಹಸುವಿನ ಉಳ್ಳಕ್ಕೆ ಹೋಗಿ ದೇವ್ರ ವಾಕ್ಯ ಕೇಳಿ ಬಂದೇವು. ಅವ ಹೇಳ್ತಾನ ದೇವರು ಎಂದೂ ಕೈ ಬಿಡಲ್ಲ ಅಂತೇಳಿ. ಬಟ್ ಈಗ ಮನೆಗೆ ಅಡಿಗೆನೆಲ್ಲ ಹ್ಯಾಂಗ್ ಮಾಡಿನ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ದೇವರು ನನಗೆ ಬೇಕಾಗಿರ್ತಕ್ಕಂಥದ್ದು ಅಡಿಗೆ ನನಗೆ ರೆಡಿ ಮಾಡ್ಬೇಕು. ಒಂದ್ ವೇಳೆ ಅವತ್ತು ನನಗೆ ಆ ಅಡಿಗೆನೇ ರೆಡಿ ಐತಿಲ್ಲ, ನನಗೆ ಹೊಟ್ಟೆಗೆ ಊಟ ಸಿಗ್ತಿದಿಲ್ಲ ಅಂದ್ರೆ ನಾನು ಕೂಡ ಮೋಸ್ಟ್ಲಿ ಇನ್ನೂ ದೇವರಿಗೆ ದೋಷಿಸ್ತಕ್ಕಂಥದ್ದಾಗಿರ್ತದೆ ನಾನು. ಬಟ್ ದೇವ್ರು ನನ್ನ ಜೀವಿತ ಮಾರ್ಪಡಿಸ್ತಾನೆ. ಹಾಗೆ ಪ್ರಾರ್ಥನೆ ದ್ವಾರ, ಪಶ್ಚಾತ್ತಾಪ ದ್ವಾರ, ವಾಕ್ಯ ಕೇಳುವುದರ ಮುಖಾಂತರವಾಗಿ ನನ್ನ ಬಿಡುಗಡೆ. ಹಾಗೆ ಪೌಲನು ಕೂಡ ಬಿಡುಗಡೆ ಮಾಡ್ತಾನೆ. ಸೌಲನಾಗ ಆದರೆ ಮುಂದೆ ಬಂದಾಗ ಪೌಲನಾಗಿದ್ದಾನೆ ಬಳಿ ಸ್ಪಷ್ಟವಾಗಿ. ಇಲ್ಲಿ ಸೌಲನಾಗ ಜೀವನ ಮಾಡ್ತಾನೆ. ಅದಕ್ಕೆ ಅವನ ಹೆಸರು ಬರೋದ್ರಲ್ಲಿ ತಾರಸದ ಸೌಲನ್ ಎಂಬುದಾಗಿ ಬರ್ತಾನೆ. ಇವು ಪ್ರಾರ್ಥನೆ ಮಾಡತ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎಂಬ ಶಬ್ದ ಅದನ್ನ ಕಷ್ಟಗಳವ, ಶ್ರಮೆಗಳವ, ದುಃಖದ, ಕಣ್ಣೀರದ, ವೇದನೆದ ಎಲ್ಲವವ ಈ ಎಲ್ಲ ಸಮಯಗಳಲ್ಲಿ ಪ್ರಾರ್ಥನೆ ಎಂಬುದಾಗಿ ನೀವು ನೋಡುವುದನ್ನ ಇವನಿಗೆ ಅನುಭವ ಸಿಗ್ಲತ್ತೋ ಪ್ರೇರೆ. ಪ್ರಾರ್ಥನೆ ಅನುಭವವಿನ ಸಿಗ್ಲತ್ತೋ ಪ್ರೇರೆ. ತಾರಸ ಸೌಲನ ಪ್ರೇರೆ. ಇವತ್ತು ಆ ಪ್ರಾರ್ಥನೆ ಅನುಭವ ನಿಮ್ಮದನ್ನ ಕಷ್ಟಗಳು ಬಂದಾಗ ಏನ್ ಮಾಡ್ತಕ್ಕಂಥವರಾಗಿದ್ದೀರಿ, ರೋಗಗಳು ಬಂದಾಗ ಏನ್ ಮಾಡ್ತಕ್ಕಂಥವರಾಗಿದ್ದೀರಿ, ಸಂಕಟಗಳು ಬಂದಾಗ ಎದುರಿಸುವಾಗ ಏನು ಮಾಡ್ತಕ್ಕಂಥವರಾಗಿದ್ದೀರಿ, ಹೇಗೆ ಇರ್ತಕ್ಕಂಥವರಾಗಿದ್ದೀರಿ. ನೀವು ದೇವರ ಕಾರ್ಯ ಮಾಡುವಾಗ ಅದ್ಭುತಗಳವ, ದೇವರ ಕಾರ್ಯಗಳನ್ನು ಅದ್ಭುತವಾಗಿ ನೋಡ್ತಕ್ಕಂಥವರಾಗಿದ್ದೀರಿ. ಆದರೆ ಈ ಸ್ಥಿತಿ ಪರಿಸ್ಥಿತಿಗಳು
ಜೀವನಗಳು ಹೇಗೆ ಮಾಡಿತ್ತು? ಎಲ್ಲ ಸ್ಥಿತಿಯಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ನಿಮ್ಮ ಆತ್ಮ, ಪ್ರಾಣ, ಶರೀರವೆಲ್ಲ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಅದಕ್ಕೆ ಅನನ್ಯನಿಗೆ ಸ್ಪಷ್ಟವಾಗಿ ಹೇಳ್ತಾನ, ಯಾರು ದೇವರ ದರ್ಶನ ಮಾಡ್ತಾನೆ ಪ್ರಿಯರೇ, ಸ್ಪಷ್ಟವಾಗಿ ಏನು ಹೇಳ್ತಾನೆ 10ನೇ ವಚನ, ದಮಸ್ಕದಲ್ಲಿ ಅನನ್ಯ ಎಂಬ ಒಬ್ಬ ಶಿಷ್ಯನಿದ್ದನು. ಕರ್ತನ ದರ್ಶನದಲ್ಲಿ ಅನನ್ಯನೇ ಎಂದು ಅವನನ್ನು ಕರೆಯಲು ಅವನು ಕರ್ತನಿಗೋ ಇದ್ದೇನೆ ಎಂದನು. ಅವನಿಗೆ ಹೇಳ್ತಾನಲ್ಲಿ, ಯೂದನ ಮನೆಯಲ್ಲಿ ತಾರ್ಸದ ಸೌಲನು ಪ್ರಾರ್ಥನೆ ಮಾಡೋದಿಲ್ಲ. ನೀವು ಹೋಗೋದ್ರ ಬಳಿಕೆ, ಯಾಕಂದ್ರೆ ನೀವು ಅವನ ಹತ್ತಿರ ಬರುತ್ತೆ ಎಂಬುದಾಗಿ ದೇವರವನಿಗೆ ದರ್ಶನ ಮಾಡತಾನೆ ಸ್ಪಷ್ಟವಾಗಿ. ಸೌಲನು ಪ್ರಾರ್ಥನೆ ಮಾಡತಾನ, ಇವನು ಪ್ರಾರ್ಥನೆ ದೇವರು ಕೇಳತಾನ. ಸೌಲನ ಪ್ರಾರ್ಥನೆಯಲ್ಲಿ ಅನನೀಯನೆಂಬ ಒಂದು ವ್ಯಕ್ತಿ ಬಂದು ಅವನಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕೂಡ ಅಲ್ಲಿ ಸೌಲನು ತೋರಿಸ್ತಾನೆ ಪ್ರೇರಣೆ. ದೇವರ ಕಡೆ ಅನನ್ಯ ಮಾತಾಡತಾನ. ಇಲ್ಲಿ ಸೌಲನು ಕೂಡ ದೇವರೇನು ಮಾಡ್ತಾನ, ರಕ್ಷಿಸ್ಲತ್ತಾನ ಸ್ಪಷ್ಟವಾಗಿ. ನಾನು ಸೋದರ, ನೀವು ಏನಿರ್ಬೋದು, ಎಂಥ ಸ್ಥಿತಿ ಪರಿಸ್ಥಿತಿಯಲ್ಲಿ ಇದ್ದಿರ್ಬೋದು, ಆದರೆ ಎಂಥ ಸ್ಥಿತಿ ಪರಿಸ್ಥಿತಿಯಲ್ಲಿ ಕೂಡ ನೀವು ದೇವರಿಗೆ ಹತ್ತುಕೊಂಡಿದ್ದು ನೀವು ಪ್ರಾರ್ಥನೆ ಮಾಡುವುದು ಶ್ರೇಷ್ಠ ಪ್ರೇರಣೆ. ಮತ್ತೆ ಯಾಕೆ ಅವನಿಗೆ ಇಂಥ ಕಷ್ಟ ಬಂತು? ಒಂದು ರೌಡಿಸಂ ಮಾಡ್ತಕ್ಕಂಥ ವ್ಯಕ್ತಿಗೆ ಏನು ಕಷ್ಟ ಬಂತು? ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ, ಒಂದು ಭಯಂಕರವಾಗಿರ್ತಕ್ಕಂಥ ವಿದ್ಯೆ ಕಲಿತಿರ್ತಕ್ಕಂಥ ವ್ಯಕ್ತಿಗೆ ಯಾಕೆ ಇಂಥ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ ಕಷ್ಟ ಅಂತ ಅನುಭವಿಸ್ತಕ್ಕಂಥ? ಅವ್ನಿಗೆ ಪ್ರಾರ್ಥನೆ ಅವಶ್ಯಕತೆ ಇದ್ದಿಲ್ಲ. ಮೊದಲು ಅವನ ಕೈಲಿರ್ತಕ್ಕಂಥದ್ದು ಬರ್ಚಿ, ಚಕ್ಕ, ಕತ್ತಿಗಳು ಅವನ ಕೈಲಿರ್ತಕ್ಕಂಥದ್ದಿತ್ತು. ಆದರೆ ಪ್ರಾರ್ಥನೆ ಮಾಡ್ತಕ್ಕಂಥ ಅವಶ್ಯಕತೆ ಅವನಿಗೆ ಪ್ರೇರಣೆ. ನೋಡ್ರಿ, ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗೆ ಆ ಒಂದಿನ ಮಾರ್ಪಡಬೇಕು ಹೊರತು ಅವ ಹಾಗೆ ವಿರುದ್ಧವಾಗಿ ಕಾರ್ಯ ಮಾಡಲಿಕ್ಕೆ ದೇವರಿಗೆ ಅವಕಾಶ ಕೊಡಲಾಗುತ್ತದೆ. ಅದಕ್ಕೆ ಇದೇ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 3-4-5 ವಚನ ಓದಲು ಸತಿ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು ಕರ್ತನೆ ನೀನ್ಯಾರು ಎಂದು ಕೇಳಿದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಅಂತ ಹೇಳ್ತಾನೆ ಪ್ರಿಯರೇ. ಯಾರಿಗೆ ಹೇಳ್ತಾನೆ ಇದು? ಸೌಲನಿಗೆ ಹೇಳ್ತಾನ. ಮೊದಲ ಕರ್ತನೆ ನೀನು ಯಾರು ಎಂಬುದಾಗಿ ಕೇಳ್ತಾನ. ಅಲ್ಲಿ ಕರ್ತನೆ ಯಾರು, ಯಾಕೆ ನಾನು ನೀನು ದರ್ಶಿಸ್ಲಾತೀನಿ, ಯಾಕೆ ನನ್ನ ಪರಿಸ್ಥಿತಿ ಆಗೋಯ್ತು? ಆಕಾಶದಿಂದ ಒಂದೇ ಬೆಳಕು, ಆ ಬೆಳಕಿನಲ್ಲಿ ನೆಲಕ್ಕೆ ಬಿದ್ದೋದ. ತಿರುಗಿ ನೀನು ಯಾರು ಎಂಬುದಾಗಿ ಹೇಳ್ತಾನೆ ನಾನು ಕೇಳ್ತದೆ ಎಂಬುದಾಗಿ ಹೇಳ್ತಾನೆ. ಯಾರು ಎಂಬುದಾಗಿ ಕೇಳುವಾಗ ನೀನು ಹಿಂಸೆ ಕೊಡುವ ಯೇಸುವೇ ನಾನು ಎಂಬುದಾಗಿ ಹೇಳ್ತಾನೆ ಬೇರೆ. ಒಂದು ದುಷ್ಟನಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿ, ಒಂದು ದೇವರಿಗೆ ಹಿಂಸಿಸ್ತಕ್ಕಂಥ ಒಂದು ವ್ಯಕ್ತಿ, ಆತನು ಕಣ್ಣುಗಳನ್ನು ಕಳ್ಕೊಂಡು ಕೆಳಗೆ ಬಿದ್ದಾಗ ಏನು ಕಾಣುತ್ತಿಲ್ಲ ಬೇರೆ. ನನ್ನವರು ಅಲ್ಲಿ ಯಾರಿಲ್ಲ, ಅಣ್ಣ ತಮ್ಮರಿಲ್ಲ, ಅಕ್ಕ ತಂಗಿರಿಲ್ಲ, ಬಂಧುಗಳಿಲ್ಲ, ರಕ್ತ ಸಂಬಂಧಿಕರಿಲ್ಲ, ಹೆಣ್ಣತಿಲ್ಲ, ಹತ್ತಿರ ಯಾರಿಲ್ಲ. ಪರಿಸ್ಥಿತಿ ಅವನು ಹೀನವಾಗ್ತದ ಪ್ರೇರಣೆ. ಅವನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಜನರಲ್ಲ, ಅವನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಜನರ, ಆದ್ರೆ ಅವನಿಗೆ ಏನು ಕಾಣುತ್ತಿಲ್ಲ ಪ್ರೇರಣೆ. ಅವ್ರು ಸುಮ್ಮನೆ ನಿಂತಾರೆ, ಖಾಲಿ ಶಬ್ದ ಕೇಳತ್ತಾರ, ಸುಮ್ಮನಾಗಿ ನಿಂತರ ಪ್ರೇರಣೆ. ಅವ್ರಿಗೆ ಏನೇನು ಕಾಣುತ್ತಿಲ್ಲ. ಪರಿಸ್ಥಿತಿಗಳಲ್ಲಿ ಬೇಡವ, ಯಾಕೆ ಮುಚ್ಚುಸ್ ಮಾಡ್ತಾನೆ ಎಂಬುದಾಗಿ ಅವರ ಆಲೋಚನೆ, ಯಾಕೆ ಪರಿಸ್ಥಿತಿ ಹೀಗಾಗುತ್ತೆ ಎಂಬುದಾಗಿ ಅವರ ಆಲೋಚನೆ ಮಾತ್ರ. ಅವ ಪ್ರೇರಣೆ ಇವತ್ತು ಎಷ್ಟು ನಾನು ದೇವ್ರ ಮಕ್ಕಳು ಅಂತೇಳಿ ಇವತ್ತು ದೇವರಿಗೆ ಹಿಂಸೆ ಕೊಡ್ತಕ್ಕಂಥರಾಗಿಲ್ಲ. ಎಷ್ಟು ಮಕ್ಕಳು ದೇವ್ರ ಮಕ್ಕಳು ಅಂತ ಹೇಳ್ಕೊಂಡಿರ್ತೀರಿ ಸ್ಪಷ್ಟವಾಗಿ. ನೀವು ನಾವು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿ ಹೇಳ್ಕೊಂಡು ಹೇಳ್ತೀರಿ. ನಾವು ದೇವರಿಗೆ ಅದ್ಭುತವಾಗಿ ಸ್ತುತಿ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದೇವೆ ಎಂಬುದಾಗಿ ನೀವು ಓಡಾಡ್ತಕ್ಕಂಥರಾಗಿದ್ದೀರಿ. ನಮಗೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾಗಿದ್ದೀರಿ. ಯಾವ ವಿಷಯದಲ್ಲಿ ನೀವು ದೇವರಿಗೆ ಹಿಂಸೆ ಕೊಡುತ್ತೀರೋ ಅಂತ ಆಲೋಚನೆ ಮಾಡಿ. ಕೆಲವೊಂದು ದುಷ್ಟರಾಗಿರ್ತಕ್ಕಂಥ ವ್ಯಕ್ತಿ ಹಿಂಸೆ ಕೊಡೋದನ್ನ ಪರವಾಗಿಲ್ಲ. ದೇವರನ್ನು ತಿಳಿಯದಂತ ಒಂದು ವ್ಯಕ್ತಿ ದೇವರಿಗೆ ಹಿಂಸೆ ಕೊಡೋದನ್ನ ಪರವಾಗಿಲ್ಲ. ಒಂದು ತಿಳಿಲಾದಂತ ಒಂದು ವ್ಯಕ್ತಿ ಮಾತಾಡೋದನ್ನ ಪರವಾಗಿಲ್ಲ. ಆದ್ರೆ ತಿಳಿದಿದ್ದಲ್ಲ, ಆಲ್ರೆಡಿ ನೀ ತಿಳ್ಕೊಂಡಿದ್ದಿ, ನೀನು ನಂಬಿದ ದೀಕ್ಷಾ ಸ್ನಾನ ಮಾಡಿಕೊಂಡಿದ್ದ, ನನ್ನ ದೇಹದಲ್ಲಿ ಪಾಲ್ವಾಗಿದ್ದೀನಿ, ಮತ್ತು ಕೂಡ ಯಾವುದೇ ಒಂದು ವಿಷಯದಲ್ಲಿ ಏನು ಮಾಡ್ತೀವಿ ಹಿಂಸೆ ಕೊಡ್ತಕ್ಕಂಥನಾಗಿದ್ದೀವಿ ಪ್ರೇರಣೆ. ಸ್ಪಷ್ಟವಾಗಿ ನೀವು ಹೇಳ್ತೀವಿ, ನಮಗೆ ಪ್ರಾರ್ಥನೆ ಮಾಡೋಕೆ ಬರೋದ? ನಮ್ಮ ತಾತ ಪಾಸ್ಟರ್ ಆಗಿದ್ದನು, ನಮ್ಮ ತಂದೆ ಪಾಸ್ಟರ್ ಆಗಿದ್ದನು, ನಮ್ಮ ದೊಡ್ಡ ಪಾಸ್ಟರ್, ನಮ್ಮ ಚಿಕ್ಕ ಪಾಸ್ಟರ್, ನಮ್ಗೆಲ್ಲ ಗೊತ್ತದ. ನೀವು ಕ್ರಿಸ್ತವನ್ನು ಕೇಳಿಕೊಳ್ಳುತ್ತದೆ ಅಥವಾ ಇಲ್ಲ ಹೊಸತೆ ಆಲೋಚನೆ ಮಾಡಿ. ಎಲ್ಲ ಗೊತ್ತದಾದ್ರೆ ಏನು ಗೊತ್ತಿಲ್ಲದ ಹಾಗೆ ನೀನು ಮಾಡ್ತಿದ್ದಿ ಪರಿವರ್ತನೆ ಮಾಡ್ತಿದ್ದ ಪ್ರೇರಣೆ. ಏನು ಗೊತ್ತಿಲ್ಲದ ಹಾಗೆ ನೀನು ಜೀವಿತ ಸ್ಥಿತಿಯಲ್ಲಿ ನೀನು ಒಂದು ಈ ರೀತಿಯಾಗಿ ನೀನು ಏನು ಮಾಡ್ತಿದ್ದಿ ಕಳ್ಕೊಂಡು ಹೋಗ್ತಕ್ಕಂಥರಾಗಿದ್ದೀವಿ. ಯಾಕೆ ನಿನಗೆ ಅರಿವಿಲ್ಲ? ಒಂದು ವೇಳೆ ಪೆಟ್ಟು ನಿಮ್ಗೆ ಬೇಕಾ? ಪೆಟ್ಟು ಯಾರನ್ನ ಬೇಕಾ? ಪೆಟ್ಟು ತಿಂಬದು ಅವಶ್ಯಕತೆ ಅದಂದರೆ
ಅಲ್ಲೆಲೂಯಾ. ದೇವರು ಪೆಟ್ಟು ಹಾಕಿದಾಗ ಅರ್ಥ ಆಗುತ್ತೆ ಪ್ರೇರೆ, ನೆನಪು ಬಿದ್ದಂಥ ವ್ಯಕ್ತಿ ಮೇಲೆ ಕೇಳಲ್ಲ, ಎದ್ರು ಕೂಡ ಮೊದಲಿದ್ದಂಥ ಶಕ್ತಿ, ಮೊದಲಿದ್ದಂಥ ತಾಕತ್ತು, ಮೊದಲಿದ್ದ ಸಾಮರ್ಥ್ಯ ಎರಡನೇದು ನಿನಗ ಸಿಗಲ್ಲ ಪ್ರೇರೆ. ದೇವರು ಪೆಟ್ಟು ಹಾಕುವುದಕ್ಕಿಂತ ಮುಂಚಿತವಾಗಿ ನೀನು ಮಾರ್ಪಡ್ಬೇಕು. ಮಾರ್ಪಟ್ಟ ಜೀವನ ನಿಂದಿರಬೇಕು. ಮಾರ್ಪಟ್ಟ ಜೀವನ ಇತ್ತಂದ್ರ ನೀನು ರಕ್ಷಿಸಲ್ಪಟ್ಟವರಾಗಿರ್ತಿ. ಒಂದು ವೇಳೆ ಮಾರ್ಪಟ್ಟಿ ನಿನ್ನ ಜೀವನ ಇಲ್ಲಂದ್ರ ಒಂದು ಶಿಕ್ಷಕ ಪಾತ್ರನಾಗಿ ಜೀವನ ಮಾಡ್ತಕ್ಕಂಥನಾಗಿರ್ತಿ. ರೋಗ, ವ್ಯಾಧಿ, ಸಂಕಟ, ಸಮಸ್ಯೆ, ಶೋಧನೆ, ಒಂದ್ರ ಮೇಲೊಂದು ಸಮಸ್ಯೆ, ಒಂದ್ರ ಮೇಲೊಂದು ಸಮಸ್ಯೆ, ಒಂದ್ರ ಮೇಲೊಂದು ಸಮಸ್ಯೆ, ಒಂದ್ರ ಮೇಲೊಂದು ಸಮಸ್ಯೆಗಳು ನಿನಗೆ ಬಂದೇ ಬರ್ತಕ್ಕಂಥವಾಗಿರ್ತಾವೆ. ಅದನ್ನ ಯಾರು ತೆಗಿಲಾಕ ಚಾನ್ಸ್ ಇಲ್ಲ. ನಾವು ಎಷ್ಟೇನ್ ಮಾಡಿದ್ರು ಕೂಡ ನಮ್ಮ ಪರಿಸ್ಥಿತಿ ಹೀಗೆ ಆಗೋದಿಲ್ಲ. ನಾವು ಎಷ್ಟೇನ್ ಮಾಡಿದ್ರು ಕೂಡ ನಮ್ಮ ಸ್ಥಿತಿಗಳೆಲ್ಲ ಹೀಗೆ ಆಗೋದಿಲ್ಲ ಎಂಬುದಾಗಿ ಉದ್ದೇಶಗಳು ನಿಮ್ದಿರ್ತಾವ ಪ್ರೇರೆ, ಆಲೋಚನೆ ಇರ್ತಾವ ಪ್ರೇರೆ. ಆದರೆ ನಾನು ಸೋದರ ಒಂದು ಆಲೋಚನೆ ಮಾಡ್ಕೊಳ್ಬೇಕು, ನೀ ಯಾರಿಗೆ ಹಿಂಸೆ ಕೊಡುತ್ತೆ ಎಂಬುದಾಗಿ, ನೀ ಯಾರ ವಿಷಯವಾಗಿ ಮಾತಾಡುತ್ತೆ ಎಂಬುದಾಗಿ ನೀವು ಆಲೋಚನೆ ಮಾಡಬೇಕು. ಎಂಥ ವ್ಯಕ್ತಿಗಳ ವಿಷಯವಾಗಿ ಮಾತಾಡುತ್ತೆ ಎಂಬುದಾಗಿ ಆಲೋಚನೆ ಮಾಡಬೇಕು. ಯಾರ ವಿಷಯವಾಗಿ ನೀವು ಮಾತಾಡಿಕೊಂಡು ನೀ ಓಡಾಡುತ್ತೆ ಎಂಬುದಾಗಿ ನೀವು ಒಂದ್ಸತಿ ತಿಳ್ಕೋಬೇಕು ಪ್ರೇರೆ. ಒಂದ್ ವೇಳೆ ದೇವರಿಂದ ಕರೆಯಲ್ಪಟ್ಟರು ಕೂಡ ನೀವು ದೋಷಿಸ್ತಕ್ಕಂಥರಾಗಿದ್ರೆ, ಹಿಂಸಿಸ್ತಕ್ಕಂಥರಾಗಿದ್ರೆ ಅಂದ್ರೆ ದೇವರು ನಿಮ್ಗ ಸುಮ್ಮನೆ ಬಿಡಲ್ಲ ಪ್ರೇರೆ. ಹಲ್ಲೆಲೂಯಾ. ನನ್ನ ಸುಮ್ಮನೆ ಬಿಟ್ಟನಂದ್ರೆ ದೇವರು ಏನ್ರಿ ಸುಮ್ಮನೆ ಬಿಟ್ಟನ? ದೇವರ ಸೇವಕರಿಗೆ ಎದುರಿಸಿದಾಗ, ವಿರುದ್ಧವಾಗಿ ಮಾತಾಡಿದಾಗ ದೇವರು ನಾನು ಸುಮ್ಮನೆ ಬಿಟ್ಟನಂದ್ರೆ ಸುಮ್ಮನೆ ಬಿಟ್ಟಲ್ಲ ಪ್ರೇರೆ. ನನ್ನ ಮೊದಲಿಂದ ನನ್ನ ಒಳಗೆ ಏನಕ್ಕೆ ನಾ ಸಂಕಷ್ಟ ಹಾಕಿ ಪ್ರೇರೆ. ಆರ್ಥಿಕವಾಗಿ ದೇವರು ನನಗೆ ಬಲಹೀನ ಮಾಡ್ಯಾನ. ಯಾಕಂದ್ರೆ ಒಂದು ನೈಟ್ದಾಗ ಎಷ್ಟೋ ಪೈಸೆ ಬರ್ತಿತ್ತು, ಆ ಪೈಸೆಲ್ಲ ವ್ಯರ್ಥ ಆಗ್ತಿತ್ತು ಪ್ರೇರೆ. ತಿನ್ನುವುದಕ್ಕಾಗಲಿ, ಕುಡಿಯೋದಕ್ಕಾಗಲಿ, ಲೋಕ ರೀತಿಗಾಗಿ 2008 ನನ್ನ ಜೀವನ ಇತ್ತು. ಆದರೆ 2008 ಬಂದು ನನಗೆ ಚೇಂಜ್ ಮಾಡ್ಯಾನ. ಆದರೆ ಆರ್ಥಿಕವಾಗಿ ನನಗೆ ಬಲಹೀನ ಮಾಡ್ಯಾನ. ಯಾವಾಗ ನಾ ದೇವರಿಗೆ ವಿರುದ್ಧವಾಗಿ ಕಾರ್ಯಗಳು ಮಾಡಿದನೋ ಆರ್ಥಿಕವಾಗಿ ನನಗೆ ದೇವರು ಬಲಹೀನ ಮಾಡ್ಯಾನ. ಅನ್ನ ಊಟಕ್ಕೆ ಇಲ್ಲದ ಹಾಗೆ ದೇವರು ಕಾರ್ಯಗಳು ಮಾಡ್ಯಾನ. ಜೇಬಿನಲ್ಲಿ ₹1 ಇಲ್ಲದ ಹಾಗೆ ದೇವರು ನನ್ನ ಒಳಗ ಮಾರ್ಪಡಿಸಿ ಕೊನೆಗೆ ಸ್ಥಿತಿಗೆ ಬಂದಾಗ ಹಸುವೆ ತಾಳಗಟ್ಟಿಗೆ ಒಂದು ಆಲಯದಲ್ಲಿ, ಅಂದರೆ ಕಲ್ವರಿ ಟೆಂಪಲ್ ಇಂದ 31st ನೈಟ್ 2008 ಡಿಸೆಂಬರ್ 31st ನೈಟ್ದಾಗ ಸಿದ್ಧವಾಗಿರ್ತಕ್ಕಂಥ ಆರಾಧನೆ. ಆದರೆ ಅಲ್ಲಿ ಹೋಗಿ ಊಟಕ್ಕಾಗಿ ಹೋಗಾದ್ರೆ ವಾಕ್ಯ ಕೇಳಿ ನಾ ಮಾರ್ಪಟ್ಟಿದ್ದ ಪ್ರೇರೆ. ಇವತ್ತು ಕೂಡ ನಿಮ್ಗೆ ಹೇಳ್ತಾನ, ಇದು ಸಾಕ್ಷಿ ಅನೇಕ ಸರ್ತಿ ಹೇಳಿದ್ದಾನೆ. ಇವತ್ತು ಕೂಡ ನಿಮ್ಗೆ ಹೇಳ್ತಕ್ಕಂಥದ್ದಾಗಿರ್ತ. ಯಾಕೆ ಹೇಳ್ತಾದ್ರೆ, ನೀವು ಒಂದು ವೇಳೆ ದೇವ್ರ ವಿಷಯವಾಗಿ ಸ್ವಲ್ಪ ಆದ್ರೂ ಕೂಡ ಒಂದು ವೇಳೆ ವಿರುದ್ಧವಾಗಿ ಮಾತಾಡ್ತಿ ಅಂದ್ರೆ ಅದಕ್ಕೆ ಒಂದಿನದಕ್ಕೆ ನೀವು ಶಿಕ್ಷಕ ಪಾತ್ರನಾಗಿ ಇದ್ದಿ ಪ್ರೇರೆ. ನೀನು ದೇವ್ರು ಹಿಂಗೆ ಸುಮ್ಮನೆ ಬಿಡಲ್ಲ. ದೇವ್ರು ಹೀಗಾಗಿ ನಿನ್ನ ಜೀವಿತ ಸುಮ್ಮನೆ ಬಿಡಲ್ಲ. ನೀ ಕಟ್ಟಲ್ಪಟ್ಟವನಾಗಿದ್ದೆ ಕರೆಕ್ಟ್ ಅದ. ಆದರೆ ಯಾವಾಗ ದೇವರಿಗೆ, ದೈವ ಸೇವಕರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತೀವಿ, ನಿನ್ನ ಕಟ್ಟಲ್ಪಟ್ಟಿರ್ತಕ್ಕಂಥದ್ದೆಲ್ಲ ನೆಲಸ ಮರ ಹೋಯ್ತು ಪ್ರೇರೆ. ಸೌಲನ್ನು ಗಿದ್ದು ಏನ್ ಮಾಡ್ತಾನಲ್ಲಿ, ಕರ್ತನೇ ನೀನು ಯಾರು, ನೀ ಹಿಂಸೆ ಕೊಡುವ ಯೇಸು ಎಂಬುದಾಗಿ ಯೇಸುವೊಮ್ಮೆ ಅವನಿಗೆ ಮಾತಾಡುವಾಗ ಅವ ಬಲಹೀನತೆ, ಇನ್ನೂ ಬಲಹೀನತೆ ಬಿದ್ದಾಗ ಪ್ರೇರೆ. ಅರೆ ದೇವರಂದ್ರೆ ಹಿಂಗ, ದೇವರು ಇಂಥ ಕಾರ್ಯ ಮಾಡ್ತಾನ. ದೇವರಂದ್ರೆ ಕೊನೆ ಸ್ಥಿತಿಗೆ ನನ್ನ ಪರಿಸ್ಥಿತಿ ಇಂಥದ್ದು ನೆಮ್ಮದ ಕುದುರೆ ಮೇಲೆ ಟಕ ಓಡ್ತಕ್ಕಂಥ ವ್ಯಕ್ತಿ ಅವ್ನು ನೋಡಿದ್ರ ದೇಶ ಅನ್ಸ್ತಕ್ಕಂಥ, ಊರು ಅನ್ಸ್ತಕ್ಕಂಥ, ಒಂದು ಗಲ್ಲಿ ಅನ್ಸ್ತಕ್ಕಂಥ ಪರಿಸ್ಥಿತಿ ಅವನಿತ್ತು. ಭಯಂಕರವಾಗಿ ಸ್ಥಿತಿ. ಆದರೆ ನೆಲಸ ಮಾಡಿದ್ದಾಗ ಪ್ರೇರೆ ಏನೂ ಕಾಣುತ್ತಿಲ್ಲ, ಖಾಲಿ ಸೌಸ್ಲ ತನ್ನ ಕಣ್ಗಳು ಹೋಗೋ ಪ್ರೇರೆ. ನೋಡ್ರಿ, 30 ವರ್ಷ 40 ವರ್ಷ ಕಣ್ಗಳು ಕಾಣಿವ ಎಲ್ಲ ನೋಡಿದಿ. ಒಂದೇ ಸರ್ತಿ ಒಂದೇ ಕ್ಷಣದಾಗ ಕಣ್ಗಳು ಬಂದಾಗ ಅನ್ಕೋರಿ ಪರಿಸ್ಥಿತಿ ಏನು, ಪರಿಸ್ಥಿತಿ ಏನು ಅನುಭವಿಸಿದ ಆಗಲ್ಲ. ಒಂದ್ಸತಿ ಕಣ್ಮುಚ್ಚಿ ಕೆಳಗೆ ಹೋಗ್ಬರಡೆ, ಸುಮ್ಮನೆ ಇಲ್ಲಿ ಮ್ಯಾಲ ಬರ್ರಿ, ಕಣ್ಮುಚ್ಚಿ ಇಲ್ಲಿ ಮ್ಯಾಲ ನಿಲ್ಬೇಕು ನೀವು. ಮ್ಯಾಲಿಂದ ಕಣ್ಮುಚ್ಚಿ ಡೋರ್ ತನ ಹೋಗಿ ಬರ್ಬೇಕು ನೀವು, ಮತ್ತೆ ಇಲ್ಲಿಗೆ ಬರ್ಬೇಕು. ಚಾನ್ಸ್ ಅದ ಆಗ್ಲಕ್ಕ ಚಾನ್ಸ್ ಅದನ ಇಲ್ಲ. ಕಣ್ಣು ಇದ್ದಾಗೆ ಈ ಕಣ್ಣು ಕೂಡ ನೀನು ದೇವರಿಗೆ ಒಪ್ಪಿಸು. ಕಣ್ಣಿದ್ದಾಗೆ ನಿನ್ನ ಶರೀರ ಉತ್ತಮವಾದಂದ್ರ, ನಿನ್ನ ಶರೀರ ಆರೋಗ್ಯಕರವಾದಂದ್ರ, ನಿನ್ನ ಶರೀರ ಅದ್ಭುತವಾಗಂದ್ರ, ಈ ಶರೀರ ಒಳ್ಳೆಯದಾಗಿದ್ದಾಗ ಮಾತ್ರ ದೇವರಿಗೆ ಒಪ್ಪಿಸು. ನಿನ್ನ ಆತ್ಮ, ಪ್ರಾಣ, ಶರೀರಗಳನ್ನು ಒಪ್ಪಿಸುವಾಗ ದೇವರಿಗೆ ಸಂತೃಪ್ತಿಯಾಗಿ ಸಮೃದ್ಧಿಯಾಗಿ ನೀನು ಬಲಪಡಿಸಕೊಂತನಾಗಿರ್ತಾನೆ ಪ್ರೇರೆ. ಲಾಸ್ಟಿಗೆ ನಾ ಯಾನ್ ಮಾಡ್ಲಿ ಎಂಬುದೇ ಕೇಳ್ತಾನೆ ಪ್ರೇರೆ. ಸೌಲ ಯಾನ್ ಮಾಡ್ಬೇಕು ದೇವ್ರೆ? ಮತ್ತ ನಾನಂತೂ ನೆನಪಿದ್ದೆ. ಈಗ ಇದರಿಂದ ಗುಣ ಹ್ಯಾಂಗ್ ಇರ್ಬೇಕು, ನಾನು ಇದರಿಂದ ಸ್ವಚ್ಛತೆ ಹೊಂದಬೇಕು, ಇದರಿಂದ ನಾನು ಬಿಡುಗಡೆ ಹೇಗೆ ಆಗ್ಬೇಕು ದೇವ್ರೆ? ಅಂತ ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಬಂದರೆ ಎಂಬುದಾಗಿ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾನೆ ಪ್ರೇರೆ. ಅದಕ್ಕೆ ನೋಡ್ರಿ ಒಂದ್ಸತಿ 7, 8, 9 ವರ್ಷ ಅಪೊಸ್ತಲರ ಕೃತ್ಯಗಳು. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ, ಏನು ಕೇಳಂತ? ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನು ಕಾಣಿಸಲಿಲ್ಲ. ಆಗ ಅವರು ಅವನನ್ನು ಕೈ
ಕೈ ಹಿಡಿದು ದಮಸ್ಕದೊಳಗೆ ಕರೆದುಕೊಂಡು ಹೋದರು. ಅವನು 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ಅಲ್ಲೆಲೂಯ. ಒಂದು ರೋಗದಲ್ಲಿ ವ್ಯಕ್ತಿ ಬಿದ್ದೋಗ್ರೆ ಅನ್ಕೋರಿ, ಅವನಿಗೆ ಊಟಕ್ಕೆ ಏನಿಲ್ಲ ಅಂದ್ರೆ ಇನ್ನೂ ರೋಗದಾಗ ಬಿದ್ದೋಗ್ತಾನೆ ಅಥವಾ ಬಲ ಮುಂತನಾಗಿರ್ತಾನ. ಕಣ್ಣಂತೂ ಹೋಗ ಆಲ್ರೆಡಿ ಅವನಿಗೆ ಕಣ್ಣಿಲ್ಲ, ನೋಡ್ಲಕ್ಕೆ ಚಾನ್ಸ್ ಇಲ್ಲ. ಅಲ್ಲಿವರೆಗೆ ನೋಡಿ ನಾನು ಬೇಕಾಗಿದ್ದು ಏನೇನು ಬೇಕಾಗಿದ್ದು ಎಲ್ಲ ಸೇವನೆ ಮಾಡಿನ, ಇವಾಗ ನೋಡ್ಲಕ್ಕಂತೂ ಏನೂ ಇಲ್ಲ, ಏನೂ ಕಾಣಿಸೋದಿಲ್ಲ ಅವನಲ್ಲಿ. ಏನು ಭೀ ಸುಮ್ಮನೆ ಈಗ ಕಣ್ಣಿನ ಮನುಷ್ಯ ಏನು ಭೀ ಹೊಲಸಾದ್ರು ಅಂತಂದ್ರೆ ಅದು ಕೈ ಹಾಕ್ತಾನೆ. ಅದ್ರ ಉಣೋದ್ರ ಭೀ ಕೂಡ ಕೈ ಹಾಕಿ ನೋಡ್ತಾನೆ. ಅದು ಯಾರ ಜನ ಅವನಿಗೆ ಕನ್ಫ್ಯೂಸ್ ಕಾಣ, ಯಾಕಂದ್ರೆ ಹಿಂಗೆ ಕಾಣುತ್ತಂದ್ರೆ ಇಲ್ಲ ನಾವು ಪೈಲೇ ಮಿಕ್ಸ್ ಮಾಡ್ಕೊಂಡ್ ಬಂದ್ವಿ ಅಂದ್ರೂ ಕೂಡ ಅವ ಸೇವನೆ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಕೈ ಅಂತೂ ಹಾಕ್ತಾನಿರುತ್ತು, ಅದು 100% ಕಾಣಬಾರ್ದು ಕೂಡ ಇರ್ತದೆ ಎಂಬುದಾಗಿ. ಆದರೆ ಸೌಲನ ಪರಿಸ್ಥಿತಿ ಭಯಂಕರವಾಗಿದ್ದ. ಅವ ಆ ಭಯಂಕರವಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ 3 ದಿನ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳ್ತಾನೆ. ಅಲ್ಲೆಲ್ಲೂಯ. ಕಣ್ಣಂತೂ ಕಾಣುತ್ತಿಲ್ಲ, ಆದರೆ ಅವನಿಗೆ ದೇವರು ರೆಡಿ ಮಾಡ, ಅವನಿಗೆ ದೇವರು ಸಿದ್ಧತೆಗಾಗಿ ನಿಲ್ಲಿಸಿದ. ಅವನಿಗೆ ಈ 3 ದಿನ ಪಶ್ಚಾತ್ತಾಪದ ಪ್ರಾರ್ಥನೆ ಉಪವಾಸವಾಗಿದ್ದು ಮಾಡತಾನೆ ಹೇಳ್ತಾನೆ. ಇವತ್ತು ಮಾಡುವ ಒಂದು ರೋಗ ಅದ, ಇವತ್ತಿನ ಮಾಡುವ ಒಂದು ಶೋಧನೆ ಅದ, ಇವತ್ತಿನ ಮಾಡಿರ್ತಕ್ಕಂಥ ಸಂಕಟ ಅದ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಅದ, ನಿಮ್ಮ ಕುಟುಂಬದಲ್ಲಿ ಕಷ್ಟವ, ನಷ್ಟದ, ಸಮಸ್ಯೆ ಅದ, ಶೋಧನೆ ಅದ, ಭಯಂಕರವಾಗಿರ್ತಕ್ಕಂಥ ಈ ಸ್ಥಿತಿಗಳು ಒಳಗವ ಸಿದ್ಧವಾಗಿರ್ತಕ್ಕಂಥದ್ದು ಉಪವಾಸ ಒಂದು ಪ್ರಾರ್ಥನೆ ಒಳಗದ. ಮಾಡ್ತೇವೆ, ಉಪವಾಸ ಪ್ರಾರ್ಥನೆ ಮಾಡ್ತೇವ. ಇವತ್ತು ಕುಟುಂಬಗಳಲ್ಲಿ ಉಪವಾಸ ಪ್ರಾರ್ಥನೆ ಇಲ್ಲ, ಇವತ್ತು ವ್ಯಕ್ತಿ ಅಥವಾ ಜೀವಿತದ ಉಪವಾಸ ಪ್ರಾರ್ಥನೆ ಇಲ್ಲ. ಸಿದ್ಧವಾಗಿರ್ತಕ್ಕಂಥ ಉಪವಾಸ ಪ್ರಾರ್ಥನೆ ನಿನ್ನ ಒಳಗದಂದ್ರ ಆ ಕಷ್ಟನೇ ಆಗ್ಲಿ, ಆ ರೋಗನೇ ಆಗ್ಲಿ ಆಟೋಮೆಟಿಕ್ಲಿ ಪರಿಹಾರ ಆಗಲಿಕ್ಕೆ ಚಾನ್ಸಸ್ ಅದ ಪ್ರೇರೆ. ಬಟ್ ಉಪವಾಸ ಪ್ರಾರ್ಥನೆ ನಿನ್ನ ಒಳಗ ಇಲ್ಲ ಪ್ರೇರೆ. ನನಗೊಂದು ಸ್ಥಿತಿ ಹಿಂಗಾಗಿತ್ತು. 2017ರಾಗ ಕೊಲೆಸ್ಟ್ರಾಲ್ ರೋಗ ನನ್ನ ಒಳಗೆ ಸೇರಿದಾಗ ಮೆಡಿಸಿನ್ಸ್ ಅಂಗಡಿನ ಯೂಸ್ ಮಾಡತ್ತಿದ್ದ. ಬಲಹೀನತೆ ಸೇರಿದಾಗ ಹೇಳக்கூಡದ ಪರಿಸ್ಥಿತಿ. ಆದರೆ ಒಂದಿನ ಹಿಂಗೆ ವರ್ಕ್ಶಾಪ್ ಹೋದ ನಾ ಕಾರ್ಖಾನೆ ಕೆಲಸ ಮಾಡೋದು. ಈ ರೋಗ ಕೆಲಸ ಮಾಡೋದು ತಾನೇ ಕೊಡ್ತು ಅಂತೇಳಿ ಕಾರ್ಖಾನೆಗೆ ಕೆಲಸ ಮಾಡಕ್ಕೋದವಲ್ಲ, ನಾನು ಕೆಲಸ ಮಾಡ್ಲಕ್ಕ ಆಗಿಲ್ಲ ಪ್ರೇರೆ. ಸ್ವಲ್ಪ ಕೆಲಸ ಮಾಡಿದಾಗ ಆಗೋಯ್ತು, ಮಲ್ಕೊಂಡು ಹಾಗೆ ಮಲ್ಕೊಂಡ. ಭಯಂಕರವಾಗಿರ್ತಕ್ಕಂಥ ಜ್ವರ, ಭಯಂಕರವಾಗಿರ್ತಕ್ಕಂಥದ್ದು. ಯಾರೇ ನನ್ನ ಬಾಜು ನಿಂತರು ಕೂಡ ಅವ್ರಿಗೆ ಶಕ್ತಿ ಇರ್ತಲ್ಲ ಪ್ರೇರೆ. ಆದರೆ ನಾನು ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಾ ಪ್ರೇರೆ. ಭಯಂಕರವಾಗಿ ಹೇಳಕ್ ಉಂಟಿಲ್ಲ, ನನಗೆ ನಡಿಲಕ್ ಉಂಟಿಲ್ಲ. ಇವಾಗ ನನ್ನ ಪ್ರಾಣ ಹೋಯ್ತದೆ ಅನ್ನೋ ಒಂದು ಸ್ಥಿತಿ ಅದ. ಆದ್ರೆ ಒಳಗ ಉಪವಾಸ ಪ್ರಾರ್ಥನೆ ಅದ ಪ್ರೇರೆ. ನಾ ಬಿಟ್ಟಿಲ್ಲ ಹಂಗೆ. ರೋಗ ಭಯಂಕರವಾಗಿರ್ತಕ್ಕಂಥ ರೋಗಗಳ ಒಳಗಿತ್ತು. ವೈದ್ಯರು ಹೇಳಿದ್ರು ಟೈಮ್ ಊಟ ಮಾಡ್ಬೇಕು, ಟೈಮ್ ಮೆಡಿಸಿನ್ಸ್ ಹಾಕ್ಬೇಕಂತ ಹೇಳಿದ್ರು. ಆದ್ರೆ ಆ ಜ್ವರ ಸಿಂಟಮ್ಸ್ ಬಾಡಿದಾಗ ಇದ್ದ ಕೂಡ ಇಲ್ಲ ಹೀಗಾಗೋಲ್ಲ, ಉಪವಾಸ ಪ್ರಾರ್ಥನೆ ಮಾಡಲೇಬೇಕಂದ್ರೆ ಉಪವಾಸ ಪ್ರಾರ್ಥನೆ ಮಾಡಿದಾಗ ಹೆಚ್ಚಾಗುತ್ತೆ ಪ್ರೇರೆ ಒಳಗೆ. ವೈದ್ಯರು ಡಾಕ್ಟರ್ ಬಳಿಗೆ ಹೋದಾಗ ಇಲ್ಲ ಇವರಿಗೆ ಅಡ್ಮಿಟ್ ಮಾಡ್ತು ಕೂಡ ಗ್ಲೂಕೋಸ್ ಕೂಡ ಹಚ್ಚಲಕ್ಕೆ ಬರೋದು, ಇವರಿಗೆ ಯಾವ ಇಂಜೆಕ್ಷನ್ ಕೊಡ್ಲಕ್ಕೆ ಬರೋದು, ಇವ್ರಿಗೆ ಜ್ವರ ಆಲ್ರೆಡಿ ಟೂ ಮಚ್ ಆಗ್ಯದ ಇವರಿಗೆ ಅಂತ ಹೇಳಿದ್ರು ಪ್ರೇರೆ. ಈಗ ಅವ್ರು ಬೇರೆ ಎಲ್ಲ ಟ್ರೀಟ್ಮೆಂಟ್ ಹೇಳಿದ್ರು, ಬೇರೆ ಎಲ್ಲ ಹೇಳಿದ್ರು. ನನಗೆ ಅದು ಸರಿ ಅನ್ಸಲಿತ್ತು. ಈಗ ನನಗೆ ಯಾವ ರೀತಿ ಆಟೋದಾಗ ತೆಗೆದುಕೊಂಡು ಡ್ರೈವರ್ ತೆಗೆದುಕೊಂಡಿನೋ ನಮ್ಮ ಚರ್ಚ್ ವಿಶ್ವಾಸನೆ ಅಂತ ಕೂಡ ಬೋರಮಂಡದಾಗ ಅವ ಏನಂದ್ರು ಮತ್ತು ಸರಿ ನಾಡು ಮತ್ತೆ ಏನು ಮಾಡಕ್ಕೆ ಕೊಡ್ತಾರೆ. ಮನೆಗೆ ಹೋಗ್ಮೇಲೆ ಸ್ವಲ್ಪ ಇದ್ರದ್ದು ಅವ್ರು ಹೇಳಿದ ಪ್ರಕಾರ ಮಾಡಿದ್ರೆ ದೇವರೆಲ್ಲ ಕಾರ್ಯ ಮಾಡ್ತೀನಿ ಅಂತೇಳಿ ಆಟೋದಾಗ ಕುಂತು ಏನು ಮಾಡ್ದಂದ್ರೆ ಉಪವಾಸ ಪ್ರಾರ್ಥನೆ, ಅದೇ ಆಟೋದಾಗ ಪ್ರಾರ್ಥನೆ ಮಾಡೋದು ಪ್ರೇರಣೆ. ಆಟೋದಾಗ ಪ್ರಾರ್ಥನೆ ಮಾಡಿ ORS ಒಂದು ಜ್ಯೂಸ್ ತೆಗೆದುಕೊಂಡು ಬಂದು ಡೋಲೋ 650 ಟ್ಯಾಬ್ಲೆಟ್ಸ್ ಹಾಕೊಂಡಿದ್ದ ಪ್ರೇರಣೆ. ಭಯಂಕರ ಅದೇ ಸ್ಥಿತಿಯಲ್ಲಿ. ಯಾಕಂದ್ರೆ ಸಾಯಂಕಾಲ ಆಗ್ಯದ, ಫಾಸ್ಟಿಂಗ್ ಬೇಡ, ಸಮಯ ಆಗ್ಯದ. ನಮ್ಮ ಬಿಡದಾಗ ಉಪವಾಸ ಪ್ರಾರ್ಥನೆ 3 ಗಂಟೆ, ಆದರೆ ನಮ್ಮ ಉಪವಾಸ ಪ್ರಾರ್ಥನೆ 6 ಗಂಟೆ. 6 o'clock 6 ಗಂಟೆ ತನ ಸೂರ್ಯ ಮುಳುಗತ್ತನಂದ್ರೆ ಆವಾಗ ಉಪವಾಸ ಪ್ರಾರ್ಥನೆ. ಸತ್ತಲ್ಲಿ ಜೀವ ಪರವಾಗಿಲ್ಲ, ಅರ್ಥ ಆಗ್ತದ? ಜೀವ ಬೇಕು ಹೋಗಲ್ಲ ಕಡೆಗೆ. ಈ ಉಪವಾಸ ಪ್ರಾರ್ಥನೆ ಎಂಡ್ ಆಗ್ಲಕ್ಕೆ ಚಾನ್ಸ್ ಇಲ್ಲ. 6 o'clock ನೋಡಿದ ಟೈಮ್ ಆಗೋಲ್ಲದ. ಅಲ್ಲಿ 6 10 ನಿಮಿಷ ಆಗ್ಯದ. ಆಟೋದ ಕುಂತ ಒಂದು ಆಟೋದಲ್ಲಿ ಹೇಳ್ದ ದಂಡಾಜ ಒಂದು 10 ನಿಮಿಷ ಚಾಲನೆ ಕೊಡೋದಲ್ಲ. ಆಯ್ತು ಸರ್ ಒಂದು 10 ನಿಮಿಷ ದಂಡಾಜ ಹಂಗೆ ನಿಂತರು ಹೊರಗ. ನನ್ನ ಸರಿ ಜೋಸಫ್ ಬ್ರದರ್ ಬಂದರು, ಅವರು ಕೂಡ ಹೊರಗೆ ನಿಂತರು, ಹಾಗೆ ಆಟೋ ಹೊರಗೆ ನಿಂತರು. ಆಟೋದಾಗೆ ಪ್ರಾರ್ಥನೆ ಮಾಡ್ಕೊಂಡ. ಆಟೋದಾಗ ಪ್ರಾರ್ಥನೆ ಮಾಡಿಕೊಂಡು ORS ಜ್ಯೂಸು ಕುಡಿದು ಅದು ಸರಿ ಡೋಲೋ 650 ಟ್ಯಾಬ್ಲೆಟ್ ಹಾಕೊಂಡು ಮನೆಗೆ ಹೋದಾಗ ಪರಿಸ್ಥಿತಿ ಎಲ್ಲ ಖರಾಬದ. ಅಮ್ಮ ನೋಡಿ ಪರೀಕ್ಷೆ ಆಗೋದು. ಮೈಯೆಲ್ಲ ಹಸಿ ಏರ್ಬೀಳಿದ ಸೀಟ್ದಾಗ 1 ಅವರ್ದಾಗ ನನ್ನ ಬಾಡಿ ಆಟೋಮೆಟಿಕ್ ಮತ್ತು ನಾನು ರೇಜ್ಗೆ ಒಂದು ಪ್ರೇರಣೆ. ಉಪವಾಸ ಪ್ರಾರ್ಥನೆ ಮಾಡುವ ಕೂಡ ಜ್ವರ ಬಾಡಿದಾಗದ. ಯಾವಾಗೈತೆ ಉಪವಾಸ ಪ್ರಾರ್ಥನೆ ಎಂಡಾಗಿ ಪ್ರಾರ್ಥನೆ ಮಾಡಿದಾಗ ಮೆಡಿಸಿನ್ಸ್ ತೆಗೆದುಕೊಂಡ ಆ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಒಳಗಿರ್ತಕ್ಕಂಥ ಜ್ವರ, ಬೇರೆ ಇರ್ತಕ್ಕಂಥ ಹೆಚ್ಚಾಗಿರ್ತಕ್ಕಂಥ ಸಮಸ್ಯೆ ದೇವರು ಕಡಿಮೆ ಮಾಡಿದ ಪ್ರೇರಣೆ. ಇದು ಸೌಲ ಜೀವಿತರು ಕೂಡ ಅದೇ ಪರಿಸ್ಥಿತಿ.
ದೇವ್ರ ಸೇವೆ ಅಂದ್ರೆ ಸುಮ್ಮನೆ ಸಾಧನವಿಲ್ಲ. ವಿಶ್ವಾಸಿ ಮಕ್ಕಳಂದ್ರೆ ಸುಮ್ಮನೆ ಸಾಧನವಿಲ್ಲ. ದೀಕ್ಷೆ ಸ್ನಾನ ತೆಗೆದುಕೊಂಡಾಗ ಸುಮ್ಮನೆ ಸಾಧನವಾಗಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲ. ಅದರ ಹಿಂದೆ ಕಷ್ಟವಿಲ್ಲವ, ಅದರಿಂದ ನಷ್ಟದ, ಅದರಿಂದ ದುಃಖದ ಅನೇಕ ಸಮಸ್ಯೆ, ಅನೇಕ ಶ್ರಮೆಗಳು ನಿನ್ನ ಒಳಗೆ ಬಂದೇ ಬರ್ತಾವ. ದೀಕ್ಷೆ ಸ್ನಾನ ತೆಗೆದುಕೊಂಡ ತಕ್ಷಣ ಆ ಸಮಸ್ಯೆ ಕಷ್ಟ ನಿನಗೆ ಬಿಟ್ಟು ಹೋಗಲ್ಲ. ನೀ ಅನ್ಕೋತಿರ್ಬೋದು ಕೆಲವರು ಅಂತಾರ, ಯಾಕೆ ದೀಕ್ಷೆ ಅಂದ್ರೆ ರೋಗ ಸ್ವಸ್ಥತೆ ಆಗ್ಬೇಕೆಂಬ ದೀಕ್ಷೆನ ತೆಗೆದುಕೊಂಡಿದೆ ಅಂತಾರ. ಕೆಲವರು ಅಂತಾರ ಕಷ್ಟಗಳಿಂದ ಪರಿಹಾರ ಆಗ್ಬೇಕೆಂಬ ದೀಕ್ಷೆನ ತೆಗೆದುಕೊಂಡಿದೆ ಅಂತಾರ. ಕೆಲವರು ಕೆಲವಂತರ ಆದ್ರೆ ಅವ್ರ ಕಷ್ಟ ಬಿಟ್ಟು ಹೋಗಿಲ್ಲ, ಅವ್ರ ದುಃಖ ಬಿಟ್ಟು ಹೋಗಿಲ್ಲ, ಅವ್ರ ವ್ಯಾಪಾರ ಬಿಸ್ನೆಸ್ ಹಾಳಾಗಿರ್ತಕ್ಕಂಥದ್ದು ಡೆವಲಪ್ ಆಗಿಲ್ಲ, ಅವ್ರ ಪರಿಸ್ಥಿತಿ ಹೀನವಾಗಿರ್ತಕ್ಕಂಥದ್ದು ಸುಧಾರಿಸಿಲ್ಲ. ಇನ್ನೂ ಹಂಗೆ ಅದ. ಯಾಕ ಅವ್ರು ಅದಕ್ಕಾಗಿ ದೀಕ್ಷೆ ಸಂಬಂಧಗಳು ಪಾಪದ ಪಾಲಿಗೆ ಪಶ್ಚಾತ್ತಪಟ್ಟು ದೇವರಿಗೆ ಭಯಪಟ್ಟು ದೀಕ್ಷೆನವರು ತೆಗೆದುಕೊಂಡಿಲ್ಲ. ರೋಗ ರೀತಿಯಾಗಿ ತೆಗೆದುಕೊಂಡರು. ಬೇರೆ ಯಾರಾದ್ರೂ ನಿನ್ನ ರೋಗ ಕಡಿಮೆ ಅಂತ ದೀಕ್ಷೆನ ತೆಗೆದುಕೊಂಡ್ರ ಬೇಡ. ನಿನ್ನ ಮನಸ್ಸು ಪರಿಪೂರ್ಣತೆ, ನಿನ್ನ ಮನಸ್ಸು ಶುದ್ಧಿ ಮಾಡ್ಕೊಳ್ಬೇಕು, ನಿನ್ನ ಹೃದಯ ಶುದ್ಧ ಮಾಡ್ಕೊಳ್ಬೇಕು. ಸ್ಪಷ್ಟವಾಗಿ ನೀ ಯಾವಾಗ ಸ್ಟ್ಯಾಂಡ್ ಆಗಿ ನಿಲ್ಲಬೇಕು, ನಿನಗ ಒಂದು ಆ ಸಮಯ ದಿನದ ಸ್ಟ್ಯಾಂಡ್ ಆಗಿ ನಿಲ್ಲು, ಪಶ್ಚಾತ್ತಾಪಡು. ಆ ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಕೊಂಡಾಗ ದೇವರಿಗೆ ಅದ್ಭುತ ಮಾಡ್ತಾನೆ. ಬೇರೆ ಸೌರನ ಪಶ್ಚಾತ್ತಾಪಡತನಲ್ಲಿ ಇಷ್ಟು ಭಯಂಕರವಾಗಿರ್ತಕ್ಕಂಥ ಪಶ್ಚಾತ್ತಾಪಡತನ. ಕಣ್ಣಂತೂ ಹೋಗ್ಯವ. ಯಾರದರ ಕಣ್ಣು ಕಳ್ಕೊಂಡಾಗ ರೋಗ ಬಂದಾಗ ಉಪವಾಸ ಮಾಡ್ತೀರಿ? ಯಾರ ಸೇವಕರು ಈಗ ನನ್ನಂತರ ಯಾರು ಬಂದು ಬ್ರದರ್ ಒಂದು 3 ದಿನ ಪಾಸ್ಟಿಂಗ್ ಪ್ರೇ ಮಾಡಿ ತಾನೇ ಕಮ್ಮಿ ಆಯ್ತು ಅಂತ ಅನ್ಕೋರಿ. ಬಾದ್ರಿ ಬಂದನ ಈ ರೋಗದಲ್ಲಿ ಕೂಡ 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ಬೇಕಂತ. ಅವನಿಗೆ ದೇವರಿಗೆ ಅಂತ ಬುದ್ಧಿನ ಕೊಟ್ಟಬೇಕು ಏನ್ರಿ? ಪರಿಸ್ಥಿತಿ ಭಯಂಕರ ಅದ. ಅವನಿಗೆ ಹ್ಯಾಂಗ ತಿಳಿದಿರ್ಬೇಕು ನನಗ ಈ 3 ದಿನ ಉಪವಾಸ ಪ್ರಾರ್ಥನೆ ಮಾಡಂತ ಹೇಳ್ತಾನ. ಈ ಪರಿಸ್ಥಿತಿಯಲ್ಲಿ ಇದು ಕಡಿಮೆ ಆಗಲ್ಲ ಅಂತ ರೋಗ ನನ್ನ ಒಳಗದ. ಏನೋ ಒಂದು ಸೊಲ್ಯೂಷನ್ ಕೊಟ್ಟು ಎಲ್ಲ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಮಾಡೋದು ಬಿಟ್ಟು ಏನೋ ನೀವು ಪ್ರಾರ್ಥನೆ ಮಾಡ್ಲಕ್ಕೆ ಕರೆದಾಗ 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ಲತ್ತ ಎಂಬ ಒಂದು ಶಕ್ತ ನಿಮ್ಮೊಳಗೆ ಬರ್ತದೆ. ಆದ್ರೆ ಉಪವಾಸ ಪ್ರಾರ್ಥನೆ ಇದ್ದಂಥ ಶಕ್ತಿ ನೀವು ಊಟ ಮಾಡಿದ ನಿನಗೆ ಸಿಗಲ್ಲ. ಪ್ರೇರಣೆ ನಿನ್ನ ಶರೀರಕ್ಕೆ ಬಲ ಆಯ್ತಿರ್ಬೋದು, ನಿನ್ನ ಆತ್ಮ ಚುರುಕಾಗಿ ಬೆಳೆಯೋದು ಪ್ರಯಾಸ ಪಡ್ತಾರೆ. ಪ್ರೇರಣೆ ನೀವು ಒಂದು ಗೊತ್ತದ, ಉಪವಾಸ ಮಾಡುವಾಗ ನಿನ್ನ ಒಳಗಿರ್ತಕ್ಕಂಥ ಬ್ಯಾಕ್ಟೀರಿಯಾ, ನಿನ್ನ ಒಳಗಿರ್ತಕ್ಕಂಥ ವೇಸ್ಟೇಜ್ ಕರ್ಕೊಳ್ಳೋಕ್ಕೆ ಚಾನ್ಸ್ ಅದಾವ. ಅದು ಸತ್ತೋಗ್ಲಕ್ಕೆ ಅವಕಾಶ ಇದೆ. ಪ್ರೇರಣೆ ನೀನು ಹೊಡೆದಿರ್ತಕ್ಕಂಥ ಕೊವ್ವು, ನಿನ್ನ ಕೊವ್ವದ ಚರ್ಬಿ, ಕೊವ್ವದ ಇದು ತೆಲುಗು ಭಾಷೆ ಇದೆ. ಚರ್ಬಿ ಕರ್ಕೊಳ್ಳೋಕೆ ಚಾನ್ಸ್ ಅದಾವ. ಪ್ರೇರಣೆ ಉಪವಾಸ ಪ್ರಾರ್ಥನೆ ಮಾಡಿದಾಗ. ಮತ್ತೊಬ್ಬ ಕೊಬ್ಬು, ಇವತ್ತು ಯಾರಿಗೆ ನೋಡ್ರಿ ನಮ್ಮ ಮಧ್ಯಪ್ರದೇಶ ಬೆಳೆದಿದೆ. ಇವತ್ತು ಯಾರಿಗೆ ಅಂತ ವ್ಯಕ್ತಿ ನೋಡ್ರಿ ಮಧ್ಯಪ್ರದೇಶ ಬೆಳೆದ. ಈ ಮಧ್ಯಪ್ರದೇಶ ಕರಿಬೇಕಾದ್ರೆ ಹೆಂಗ ಎಲ್ಲ ಮಧ್ಯಪ್ರದೇಶ ಎಲ್ಲದ ರೀ? ಯಾರು ಹೇಳ್ತೀರಿ ಎಲ್ಲ ಮಧ್ಯಪ್ರದೇಶ ಎಲ್ಲದ? ಇವು ಹೊಟ್ಟಿ ಭಾಗನೇ ಮಧ್ಯಪ್ರದೇಶ. ಅಲ್ಲಿದೆಯಾ? ಇದಕ್ಕೆ ಸಾಯಿಸ್ರಿ. ಇದು ಹೆಚ್ಚಿಗೆ ಅತಿ ಹೆಚ್ಚಿಗೆ ನೀವು ಬೆಳೆಸಿರಂದ್ರ ಹೇಳದ್ರ ದಮ್ ಬರ್ತದ, ಕೂಡದ್ರ ದಮ್ ಬರ್ತದ, ಮಕ್ಕದ್ರ ದಮ್ ಬರ್ತದ, ನೀವು ಓಡಾಡೋದ್ರ ದಮ್ ಬರ್ತದ, ಎಲ್ಲಿನ ಹೋಗೋದ್ರ ದಮ್ ಬರ್ತದ. ಯಾರ ಆದ್ರೆ ನಿಮಗೆ ಹಿಮ್ಮಡಿ ಹತ್ತಿರ ಅನ್ಕೋರಿ, ಒಂದು 10 ಹೆಚ್ಚಿಗೆ ಓಡ್ಲಕ್ ಕೂಡ ನಿಮ್ಗ ಹಾಗೆ ಏನ್ ಆಗ್ತದೇನ್ರಿ? 10 ಹೆಚ್ಚಿಗೆ ಮುಂದೆ ಓಡ್ಲಕ್ ಆಯ್ತದ? ಆಗಲ್ಲ, 100% ಆಗಲ್ಲ. ಈ ಮಧ್ಯಪ್ರದೇಶ ಆಯ್ತದ, ಇದ್ರ ಒಳಗಿರ್ತಕ್ಕಂಥ ಕೀಟಾಣು ಸತ್ತೋಯ್ತವ. ಪ್ರೇರಿ ಅದು ಯಾವುದು ವಾಷಿಂಗ್ ಪೌಡರ್ ನಿರ್ಮಾಣ ಬರ್ತಿತ್ತು ನೋಡ್ರಿ, ಎಷ್ಟು ಜನಕ್ಕೆ ಅದ ಹಂಗ ನಿಮ್ಮ ಶರೀರ ಕೂಡ ಬರ್ಬೇಕು. ಪ್ರೇರಿ ಅದು ನಿಮ್ಮ ಶರೀರಕ್ಕೆ ಬಂತಂದ್ರೆ ಆಟೋಮೆಟಿಕ್ಲಿ ಕೊವ್ವು, ಈ ಚರ್ಬಿ ಪದಾರ್ಥ ಕರಗಬೇಕು. ಈ ಚರ್ಬಿ ಪದಾರ್ಥ ಅಂದರೆ ಉಪವಾಸ ಮಾಡುವಾಗ ಬ್ಯಾಕ್ಟೀರಿಯಾ ವೇಸ್ಟೇಜ್ ಇರ್ತಕ್ಕಂಥದ್ದು ನಿಮ್ಮ ಬಾಡಿದಲ್ಲಿ ಅದು ಆಟೋಮೆಟಿಕ್ಲಿ ಬ್ಯಾಕ್ಟೀರಿಯಾ ಹೊರಗಾಗುತ್ತೆ. ಪ್ರೇರಿ ಉಪವಾಸ ಮಾಡುವಾಗ ಮತ್ತೆ ಇನ್ನೊಂದು ಹೊರಗಾಯ್ತದೆ. ಪ್ರೇರಿ ಏನು? ಪಾಪ. ಪ್ರೇರಿ ನೀವು ಉಪವಾಸ ಮಾಡುವಾಗ ಪ್ರಾರ್ಥನೆ ಮಾಡಿದಾಗ ನಿನ್ನ ಒಳಗಿರ್ತಕ್ಕಂಥದ್ದು ಏನು ಪರಿಹಾರ ಇದೆಯದ? ಪಾಪ ಪರಿಹಾರ ಆಗುತ್ತೆ. ಪ್ರೇರಿ ನಿನ್ನ ಹೃದಯ ಶುದ್ಧಾಗಿ ಒಂದು ವಜ್ರ ವೈದ್ಯರಕ್ಕಿಂತ ಅಮೂಲ್ಯವಾಗಿ ನಿನ್ನ ಹೃದಯ ಮಾರ್ಪಡ್ತದೆ. ಅದ್ಭುತವಾಗಿ ಉಪವಾಸ ಪ್ರಾರ್ಥನೆ ಮಾಡಿದಾಗ ನೀ ಎಲ್ಲ ವಿಧವಾಗಿ ಬಲ ಹೊಂದ್ಕೋತಿ. ಎಲ್ಲ ವಿಧವಾಗಿ ದುಡ್ಡಿನ ವಿಷಯವಾಗಲಿ ಬಲ ಹೊಂದ್ಕೋತಿ, ಶರೀರ ವಿಷಯದಲ್ಲಿ ಬಲ ಹೊಂದ್ಕೋತಿ. ನಿನ್ಗೆ ಇನ್ನೂ ಏನೋ ಸಮಸ್ಯೆಗಳಿವ ಅದರಲ್ಲೂ ಕೂಡ ಬಲ ಹೊಂದ್ಕೋತಿ. ನಿನ್ಗೆ ವ್ಯಾಪಾರ ಬಿಸ್ನೆಸ್ ನಲ್ಲೈತಿಲ್ಲ ಅದು ಕೂಡ ಅದ್ಭುತವಾಗಿ ನಿಲ್ಲಕ್ಕೆ ಚಾನ್ಸ್ ಅದ. ನಿನಗೆ ಉದ್ಯೋಗ ಇಲ್ಲ, ಉದ್ಯೋಗ ಅದ್ಭುತವಾಗಿ ಸಿಗ್ಲಕ್ಕೆ ಸಾಧ್ಯ ಅದ. ವಿದ್ಯಾಭ್ಯಾಸ ಕರೆಕ್ಟ್ ಇಲ್ಲ, ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ಕೂಡ ಡೆವಲಪ್ ಆಗ್ಲಕ್ಕೆ ಚಾನ್ಸ್ ಅದ. ಆರೋಗ್ಯ ಕರೆಕ್ಟ್ ಇಲ್ಲ, ನಿನ್ನ ಆರೋಗ್ಯ ಕೂಡ ಸರಿಯಾಗಿ ಆಗ್ಲಕ್ಕ ಚಾನ್ಸಸ್ ಅದ. 100% ಅದ. ಈ ಉಪವಾಸ ಪ್ರಾರ್ಥನೆ ಶಕ್ತಿ ಅದ. ಉಪವಾಸ ಪ್ರಾರ್ಥನೆಯಲ್ಲಿ ಇನ್ನೊಂದು ಶಕ್ತಿ ಅದ, ನೀನು ಸಿದ್ಧವಾಗಿದ್ದು ರೆಡಿ ಆಗಿರ್ತೀವಿ. ಪ್ರೇರಣೆ ಹಲ್ಲೆಲೂಯ. ಈ ಮಧ್ಯ ಆಕಾಶದಲ್ಲಿ ತಿರುಗತಕ್ಕಂಥ ಈ ತಲವಾರುಗಳಿಗೆಲ್ಲ ನಿನ್ನ ನಡೀಲಕ್ಕೆ ಚಾನ್ಸಸ್ ಇಲ್ಲ. ಪ್ರೇರಣೆ ಅವು ಏಟು ತೇಜಾಗಿ
ಅವು ಏಟು ದಾರಿ ಹಿಡ್ಕೊಂಡ್ಬಂದು ಕೂಡ ನಿನ್ನ ಮೇಲೆ ಅದು ಪ್ರವೇಶಿಸಿದಾಗ ಈ ಮಧ್ಯ ಆಕರ್ಷಣ ನಡೀತಕ್ಕಂಥ ಈ ಶಕ್ತಿ ನಿನ್ನ ಮೇಲೆ ಪ್ರವೇಶಿಸಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಉಪವಾಸ ಪ್ರಾರ್ಥನೆ ಮಾಡುವಾಗ ನಿನ್ನ ಸುತ್ತಮುತ್ತಲ ದೇವರ ಬೇರೆ ಪ್ರೇರೆ, ನಿನ್ನ ಸುತ್ತಮುತ್ತಲ ದೇವದೂತರು ನಿಂತಿರ್ತಾರೆ ಪ್ರೇರೆ. ಉಪವಾಸ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಜೀವಿತ ಅದ್ಭುತವಾಗಿ ಬೆಳಕಿನ ಮಾರ್ಗದಲ್ಲಿ ನಡೆದಿರೋದು, ಕತ್ತಲಲ್ಲಿ ಮಾರ್ಗದಲ್ಲಿ ನಿಂತೆಲ್ಲ ಚಾನ್ಸಸ್ ಅವಕಾಶ ದೇವರಿಂದ ಕೊಡಲ್ಲ. ಉಪವಾಸದಲ್ಲಿ ಅಷ್ಟು ಶಕ್ತಿದ ಪ್ರೇರೆ, ಉಪವಾಸ ಪ್ರಾರ್ಥನೆ ಮಾಡಿದಾಗ ಅಷ್ಟು ಬಲನ. ಇವ 3 ದಿನ ಅನ್ನ ಇಲ್ಲದೆ ನೀರು ಇಲ್ಲದೆ 3 ದಿನ ಸೌಲನು ಕಣ್ಣದ್ದು ಕಾಲ್ಕೊಂಡ್ರೆ ಉಪವಾಸ ಪ್ರಾರ್ಥನೆ ಮಾಡೋದು ಬಿಟ್ಟಿಲ್ಲ. ಸಡನ್ ಆಗಿ ಉಪವಾಸ ಪ್ರಾರ್ಥನೆ ಮಾಡೋದು ಯಾರು ಹೇಳ್ಬೇಕು ಅವನಿಗೆ? ಹೀಗೆ ಜೀವಿಸಿ ಎಂಬುದಾಗಿ ಯಾರು ಹೇಳ್ಬೇಕು ಅವನಿಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಹೇಳ್ಬೇಕು? ಮತ್ತೆ ಸೌಲನಿಗೆ ಯಾರು ಹೇಳಲಿ? ಮೊದಲನೇ ದುಷ್ಟರನ್ನ ಮುಂದೆ ಬಂದಾಗ, ಹಿಂಸಕರನ್ನ ಮುಂದೆ ಬಂದಾಗ, ಜನರಿಗೆ ಹಿಂಸೆ ಕೊಡ್ತಕ್ಕಂಥವನ್ನ, ಸಭೆಗಳಿಗೆ ಹಿಂಸೆ ಕೊಡ್ತಕ್ಕಂಥವನ್ನ. ಬಟ್ ದೇವರು ಶಿಕ್ಷಕ ಒಳಗಾಗ್ಯಾನ ಪ್ರೇರಾತವನು. ಹಲ್ಲೆಲೂಯಾ. ದೇವರ ಶಿಕ್ಷಕ ಒಳಗಾಗ್ಯಾನ. ದೇವರು ಶಿಕ್ಷಕ ಒಳಗಾದಾಗ ಪಶ್ಚಾತ್ತಾಪದಿಂದ ರೆಡಿ ಆಗತ್ತಾನ ಪ್ರೇರಾತನ. ಹೆಂಗ್ ರೆಡಿ ಆಗ್ಲತ್ತಾನ? ಇಲ್ಲಿ ಕೆಳಗೆ ಬಂದಾಗ 11ನೇ ವಚನ ಪ್ರಾರ್ಥನೆ ಮಾಡತಾನ ಅಥವಾ ಇಲ್ಲ? ಮಾಡಿದ ಪ್ರಾರ್ಥನೆ ಮಾಡ್ಯಾನ. ಅವಾಗಿಂದ ನೀವು ಪ್ರಾರ್ಥನೆ ಮಾಡಂತ ಯಾರು ಹೇಳ್ಬೇಕು ಅವನಿಗೆ? ದೇವರು ಹೇಳಿದ ಅವನಿಗೆ, ನೀ ದಮಸ್ಕದ ಊರೊಳಗೆ ಹೋಗ್ನಿ, ಅಲ್ಲಿ ಏನ್ ಮಾಡ್ಬೇಕೆಂಬುದಾಗ ನಾ ಮುಂದೆ ನೀವು ತಿಳಿಸ್ತಾ ಅಂತೇಳಿ ನನ್ನ ದೇವರು ಮುಂದೆ ಬಂದು ಪಶ್ಚಾತ್ತಾಪಟ್ಟದ ಉಪವಾಸವಾಗಿದ್ದು ಆ ಸೌಲನು ಪ್ರಾರ್ಥನೆ ಮಾಡತಾನೆ ಪ್ರೇರೆ. ಇವತ್ತು ನಮ್ಮ ಸೋದರ ನೀ ಎಂಥ ಪರಿಸ್ಥಿತಿ ಇರ್ಬೋದು, ಉಪವಾಸ ಪ್ರಾರ್ಥನೆ ಮಾಡಿದಾಗ ನೀನು ಒಳಗಿರ್ತಕ್ಕಂಥ ಆ ಸಮಾಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರ ನಿಮ್ಮ ಶರೀರದಿಂದ ಮುರಿಯಲಿಕ್ಕೆ ಅವಕಾಶದ ಪ್ರೇರೆ. ನೀವು ಯಾವುದೇ ಕುಲ, ಯಾವುದೇ ಧರ್ಮ, ಯಾವುದೇ ಜಾತಿ ಅಂತ ಹೇಳ್ಕೊಂಡಿರ್ಬೋದು, ಆದರೆ ಮನುಷ್ಯನ ಜಾತಿ ಒಂದೇ ಪ್ರೇರೆ. ಹಲ್ಲೆಲೂಯಾ. ಈಗ ನಾನು ಮೊದಲು ಹಿಂದೂ ಆಗಿ ಜೀವನ ಮಾಡಿದ, ಇವಾಗ ಕ್ರೈಸ್ತವನಾಗಿ ಜೀವನ ಮಾಡುತ್ತಿದ್ದ, ಮತ್ತೆ ತಿರುಗಿ ಒಂದು ಪಾಸ್ಟರ್ ಆಗಿ ಸೇವನೆ ಮಾಡುತ್ತಿದ್ದ. ನನ್ನ ಹಣಿ ಮೇಲೆ ಎಲ್ಲ ಬರ್ತಿದ್ದೇನು? ಏನ್ರಿ ಹಣಿ ಮೇಲೆ ಎಲ್ಲ ಬರ್ತಿದ್ದದ? ನನ್ನ ಮೈ ಮೇಲೆ ಎಲ್ಲ ಹಿಂಗೆ ಬರ್ತಿದ್ದದೇನು? ಎಲ್ಲೂ ಬರ್ತಿದ್ದಿಲ್ಲ. ನನ್ನ ಶರೀರ ಮೇಲೆ ಎಲ್ಲೂ ಬರ್ತಿದ್ದಿಲ್ಲ. ಇವಾಗ ಕ್ರಿಶ್ಚಿಯನ್ ಅವನೇ ಪಾಸ್ಟರ್ ಅಂತೇಳಿ ಎಲ್ಲಿ ಇಲ್ಲ, ನಾನು ಹಣಿ ಮೇಲೆ ಎಲ್ಲೂ ಬರ್ತಿದ್ದು ಇಲ್ಲ. ಇಲ್ಲ ಮತ್ತೆ ಪಾಸ್ಟರ್ ಮಾಡ್ತಿದ್ದೆ. ಯಾಕ? ದೇವರು ಮತ ಪರಿಶೀಲನೆ ಮಾಡಕ್ ಬಂದಿಲ್ಲ. ದೇವರು ಧರ್ಮಗಳನ್ನು ಕೂಡಿಸಿ ಕಡಿಬೇಕಾಗಿ ಬಂದಿಲ್ಲ. ದೇವರು ವಿರುದ್ಧವಾಗಿ ಕಾರ್ಯ ಮಾಡಕ್ ಬಂದಿಲ್ಲ. ದೇವರು ಎಲ್ಲಾ ಜನಗಳಿಗೋಸ್ಕರ ಬಂದ ಪ್ರೇರೆ, ಎಲ್ಲಾ ಜನಗಳಿಗೋಸ್ಕರ, ಒಬ್ಬರಿಗಾಗಿ ಬಂದಿಲ್ಲ. ಎಲ್ಲಾ ಜನಗಳಿಗೆ ರಕ್ಷಣೆ ಆಗಬೇಕು. ಎಲ್ಲರೂ ದೇವರನ್ನು ಕಂಡುಕೊಡ್ಬೇಕು. ಎಲ್ಲರೂ ಪರಲೋಕ ನೋಡ್ಬೇಕೆಂಬುದಾಗ ದೇವರು ಈ ಲೋಕಕ್ಕೆ ಬಂದು ನೋಡಿದ್ದು. ಮತ್ತೆ ಅದಕ್ಕೆ ದೇವರು ಬಂದಿಲ್ಲ ಪ್ರೇರೆ. ನೀವು ಎಂಥ ಸ್ಥಿತಿಯಲ್ಲಿರ್ಬೋದು, ಎಂಥ ಪರಿಸ್ಥಿತಿಯಲ್ಲಿರ್ಬೋದು, ನೀವೆಂಥ ಕಾರ್ಯಗಳಿರ್ತಿರ್ಬೋದು, ಆದರೆ ಒಂದು ನೀವು ಜ್ಞಾಪಕ ಮಾಡಬೇಕು. ನೀವು ಏನಿದ್ರು ಕೂಡ ಪರವಾಗಿಲ್ಲ, ನೀವು ದೇವರ ಸನ್ನಿಧಿಯನ್ನು ಅನುಭವಿಸ್ತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವತ್ತು ಅನೇಕ ಸೇವಕರೊಳಗೆ ಉಪವಾಸ ಪ್ರಾರ್ಥನೆ ಇಲ್ಲ. ಅನೇಕ ಒಂದು ದೇವರ ಮಕ್ಕಳಂತ ಹೇಳಿಕೊಂಡು ದೀಕ್ಷಾಸನ ತೆಗೆದುಕೊಂಡಿರೋ ಒಳಗ ಉಪವಾಸ ಪ್ರಾರ್ಥನೆ ಇಲ್ಲ. ಯಾಕಿಲ್ಲ? ನಾವು ಮಾಡ್ತೇವೆ 40 ದಿನ ಪೂರಾ ಕಂಪ್ಲೀಟ್ ಮಾಡ್ತೇವೆ ನೋಡ್ರಿ. ಆ 40 ದಿನ ಮುಗಿದೋಯ್ತು, ಎಲ್ಲ ಮನೆಯಾಗ ಫಂಕ್ಷನ್ ಇಟ್ಕೊಂಡ್ರಿ. ಯಾರು ನೀವು ಫಂಕ್ಷನ್ ಇಟ್ಕೊಂತ ಹೇಳಲ್ಲ. 40 ದಿನ ಉಪವಾಸ ಮಾಡಿದಾಗ ಆ 40 ದಿನ ಮುಗಿದ ತಕ್ಷಣ ತಿರುಗಿ ಏನೋ ಒಂದು 40 ದಿನ ಪಾಸ್ಟಿಂಗ್ ಮಾಡಿದಂತ ಮನೆಯಾಗ ಪ್ರೇರ್ ಇಟ್ಕೊಂಡಾರ. ಆ ಪ್ರೇರ್ಕ್ಕೆ ಒಂದು ಬದುಕಿನೇ ಯಾರು ತಂದಿಲ್ಲ ಅಂದ್ರೆ ನೀವು ಮುಖದ ಮೇಲೆ ನೋಡ್ಬೇಕು. ಏನಕ್ಕೆ ನೀವು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ದೆಲ್ಲ ವೇಸ್ಟ್ ಆಗೋದು. 2 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಅದೇ ಈಸ್ಟರ್ ಹಬ್ಬಕ್ಕೆ ಒಂದು ಚಪ್ಪಲಿ ಬಳಿ ಅಂಗಿ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಡ್ರೆಸ್, ಬೂಟ್, ಸೂಟು ನಿಮಗೆ ಸಿಕ್ಕಿಲ್ಲ ಅನ್ಕೋರಿ, ಉಪವಾಸ ಪ್ರಾರ್ಥನೆ ಎತ್ತೋಯ್ತು. ಹಲೋ, ಎತ್ತೋಯ್ತೀರಿ? ಉಪವಾಸ ಪ್ರಾರ್ಥನೆ ಎತ್ತೋಯ್ತು. ಉಪವಾಸ ಪ್ರಾರ್ಥನೆ ಅಲ್ಲೇ ಮನೋಬೇಕು ಪ್ರೇರಣೆ. ನಿಂಗೆ ಗೊತ್ತಿಲ್ಲ 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದಾನ, ಒಂದು ಹೊಸ ಬೀಸ್ಕೊಡ್ಬೋದು. ನಿಮ್ಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಾಗ್ಬೇಕು? ತಾಯಿ ತಂದೆ ಗೊತ್ತಾಗ್ಬೇಕಾ? ಹಲ್ಲೆಲೂಯಾ. ಯಾಕೆ ಉಪವಾಸ ಪ್ರಾರ್ಥನೆ ಮಾಡಿದ್ನಿ? ಯಾವ ವಿಷಯ ಉಪವಾಸ ಪ್ರಾರ್ಥನೆ ಮಾಡಿದೆ? ಹೊಸ ಅರಿವಿಗೋಸ್ಕರನ? ಹೊಸ ಕಾರ್ಯಗಳಿಗೋಸ್ಕರನ? ಯಾವ ವಿಷಯ ಉಪವಾಸ ಪ್ರಾರ್ಥನೆ ಮಾಡಿದೆ? ದೇವರಿಂದ ಬಲವಂತೂ ಕೊಡೋದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಿದೆ. 40 ದಿನ ಮುಗಿದ ತಕ್ಷಣ ಎಷ್ಟು ಹೇಳಿದ್ರೆ ಗೊತ್ತಾಯ್ತು ನನಗೆ ಎಷ್ಟು ಉಪವಾಸವಾಗಿದ್ದೆ ಎಂಬುದಾಗಿ ಗೊತ್ತಾಯ್ತು. ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಎಷ್ಟು ಉಪವಾಸ ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ನಿನಗೆ ಗೊತ್ತಾಯ್ತು ಪ್ರೇರಣೆ. ನಾನು ಸೋದರ ಉಪವಾಸ ಪ್ರಾರ್ಥನೆ ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಬ್ಬರು ಜೀವಿತದಲ್ಲಿ ಇರಲೇಬೇಕು. ಎಲ್ಲಿ ಉಪವಾಸ ಪ್ರಾರ್ಥನೆ ಇದೆಯೋ ಅಲ್ಲಿ ಸಿದ್ಧತೆ ಪ್ರೇರಣೆ. ಎಲ್ಲಿ ಉಪವಾಸ ಪ್ರಾರ್ಥನೆ ಇಲ್ಲೋ ಆ ಮನೆಗೆ ಯಾರು ಹೇಳ್ತಾರ? ದೇವರ ಹೇಳಿನ ನೀವೇ ನನ್ನ ಏನಾಗಿದ್ದೀರಿ? ನೀವೇ ನನ್ನ ಆಲಯವಾಗಿದ್ದೀರಿ ಅಂತೇಳಿ ದೇವರು ಹೇಳ್ಯಾರ.
ಮತ್ತು ದೇವರು ಆಲಯವಾಗಿದ್ದೀರಿ ಅಂತ ನಿಮಗೆ ದೇವರು ಹೇಳಿದಾಗ ಆಲಯದಲ್ಲಿ ಉಪವಾಸ ಪ್ರಾರ್ಥನೆ ಇರ್ಬೇಕಾದ್ರೆ ಇಲ್ಲ. ಯೇಸುವಿನ 40 ದಿನ ಉಪವಾಸ ಪ್ರಾರ್ಥನೆ ಮಾಡನೇ ಇಲ್ಲ. ನೀವೇ ಮಾಡಲೇಬೇಕು. ವಾರದಾಗ 1 ದಿನದ ಉಪವಾಸ ಪ್ರಾರ್ಥನೆ ಮಾಡಲೇಬೇಕು. ವಾರದಾಗ 3 ದಿನ ಮಾಡಲೇಬೇಕು. ನಿಮ್ಗೆ ಸಮಯ ಅವಕಾಶ ಸಿಕ್ಕಾಗ. ನಿಮ್ಮ ಶರೀರ ಬಲ ಇಲ್ಲ, ನಿಮ್ಮ ಹೃದಯ ಬಲಹೀನತೆ ಇರೋದಂದ್ರ ಈ ಹೃದಯವನ್ನು ಬಲಪಡಿಸಿಕೊಳ್ಳೋದಕ್ಕಾಗಿ ನೀವು ಉಪವಾಸ ಪ್ರಾರ್ಥನೆ ನೀವು ಮಾಡಲೇಬೇಕು. ಬೇರೆ ಸೌಲನ್ನು ಪ್ರಾರ್ಥನೆ ಮಾಡತಾನೆ ಅದ್ಭುತವಾಗಿ. ಏನು ಕಮ್ಮಿತಾನೆ, ಏನು ಕಮ್ಮಿದಿಲ್ಲ. ದೇವ್ರು ಹೇಳ ನೀ ದಮಸ್ಕದ ಊರ್ವಳ ನೀ ಏನ್ ಮಾಡ್ಬೇಕಲ್ಲ ನಾ ತಿಳಿಸ್ತಂತ ಹೇಳ. ದಮಸ್ಕದ ಊರೊಳಗೆ ಬಂದನ, ಕಣ್ಣಿಲ್ಲ. ಯಾರೋ 2-3 ವ್ಯಕ್ತಿಗಳು ಅವ್ರ ಜೊತೆ ಇದ್ದಾರೆ, ತೆಗೆದುಕೊಂಡ್ ಬಂದರ. ಅಲ್ಲಿ ಅವನಿಗೆ ಕೂಡ್ಸ್ಯಾರಾದ್ರೆ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡತಾನೆ. ಏನು ತಿಂದಿಲ್ಲ, ಏನು ಆತನು ಕುಡಿದಿಲ್ಲ. ಪ್ರೇರೆ ಉಪವಾಸ ಮಾಡಿದಾಗ ಹಣ್ಣು ಹಂಪಲು ಸಾಯಂಕಾಲ ಬಂದಿಲ್ಲ ಅಂದ್ರೆ ಪರಿಸ್ಥಿತಿಗಳು ಹಂಗಿರ್ತಾವ. ಸುಮ್ಮನೆ ಸ್ವಲ್ಪ ಜ್ಯೂಸರ ಕೊಂಡು ಉಪವಾಸ ಬಿಡ್ಬೇಕೆಂಬ ಉದ್ದೇಶದ ಬಂತು. ಬಟ್ ಆ ಜ್ಯೂಸ್ಗಳಲ್ಲಿ ನಿಮ್ಗೆ ಏನ್ರಿ ಸಿಗಲ್ಲದ್ರ ಹೆಂಗದ? ಉಪವಾಸ ಹ್ಯಾಂಗಾರ ಮಾಡಿ ನೀರು ಪಿರ್ಕೊಂಡು ಹ್ಯಾಂಗಾರ ಮಾಡಿ ಉಪವಾಸ ಬಿಡ್ತೀರಿ. ಬರತ್ತು ಸಿಟ್ಟು ಮಾತ್ರ ನಿಮ್ಮೊಳಗ ಕರಪಲ್ಲ ಪ್ರೇರೆ. ಉಪವಾಸ ಮಾಡಾಗ ಮೊದಲನೇ ನೀವು ಪ್ರಾರ್ಥನೆ ಮಾಡ್ಬೇಕು, ದೇವ್ರೆ ನಾನು ಒಳಗಿರ್ತಕ್ಕಂಥ ಸಿಟ್ಟು, ಅಹಂಕಾರ, ಸುಳ್ಳು, ಮೋಸ, ಲೌಕಿಕ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ಇದು ಮೊದಲು ಸಾಯಿಸಿದೇವ್ರೆ ಮೊದಲು ಪ್ರಾರ್ಥನೆ ಮಾಡ್ಬೇಕು ದೇವ್ರೆ. ಬಟ್ ಉಪವಾಸ ಬಿಟ್ಟ ತಕ್ಷಣ ಚಾಲಕ್ತಿಲ್ಲ. AK-47 ಇಲ್ಲ, AK-57 ಒಳಗೆ ತುಂಬಿಕೊಂಡಿರ್ತೀರಿ ಸ್ಪಷ್ಟವಾಗಿ. ಅಲ್ಲೆಲ್ಲೂಯ್ಯ. ಅದನ್ನ ಸೋದರಿಸೋದಲ್ಲ, ಹಾಗಲ್ಲ. ಸೌಲನ ಹಾಗೆ ಉಪವಾಸ ಪ್ರಾರ್ಥನೆ ಮಾಡಿ. ಉಪವಾಸ ಪ್ರಾರ್ಥನೆ ಸಿದ್ಧವಾಗಿ ಇರುವುದಕ್ಕಾಗಿ ಉಪವಾಸ ಪ್ರಾರ್ಥನೆ. ನೀವು ರೆಡಿಯಾಗಿ ಇರುವುದಕ್ಕಾಗಿ ಉಪವಾಸ ಪ್ರಾರ್ಥನೆ. ನೀವು ಒಂದು ಲೋಕ ರೀತಿಯಾಗಿಲ್ಲ ಪ್ರೇರೆ. ಲೋಕದಲ್ಲಿ ಎದುರಿಸ್ತಕ್ಕಂಥ ಒಂದು ಶಕ್ತಿ ಅದು ನಿಮ್ಮನ್ನು ಎದುರಿಸಲಾರದ ನಿಂತು ಪ್ರೇರೆ. ಅದಕ್ಕಾಗಿ ನೀವು ಒಂದು ಉಪವಾಸ ಪ್ರಾರ್ಥನೆ ಪ್ರೇರೆ. ವಿದ್ಯಾಭ್ಯಾಸದಲ್ಲಿ ಡಲ್ ಆಗಿದ್ದರೆ ಅದು ಡೆವಲಪ್ ಆಗುವುದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಿ. ಆತ್ಮಿಕವಾಗಿ ಬಲಹೀನಿದ್ದರೆ ಆ ಆತ್ಮಿಕ ಬಲ ಬರಬೇಕೆಂಬುದಕ್ಕೆ ಉಪವಾಸ ಪ್ರಾರ್ಥನೆ. ಉದ್ಯೋಗ ಇಲ್ಲ, ಅದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಿ. ರೋಗ ವ್ಯಾಧಿಗಳವನ ಆ ರೋಗ ವ್ಯಾಧಿಗಳ ಬಿಡುಗಡೆಗಾಗಿ ಉಪವಾಸ ಪ್ರಾರ್ಥನೆ ಮಾಡಿ. ನಿಮ್ಗೆ ಏನಾದ್ರ ಅವಶ್ಯಕತೆ ಅದನ್ನ ಅದು ದೇವರಿಂದ ಸಿಗ್ತದೆ ನಂಬಿಕೆ ವಿಶ್ವಾಸದನ, ಅದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡು. ಅದರಲ್ಲಿ ಸ್ಪಷ್ಟವಾಗಿ ಬಲ ಹೊಂದಿ ಪ್ರೇರೆ. ಉಪವಾಸ ಮಾಡುವಾಗ ಅಸಾಧ್ಯವಾಗಿರ್ತಕ್ಕಂಥದ್ದು ಸಾಧ್ಯದ ಪ್ರೇರೆ. ಹಲ್ಲೆಲೂಯ. ತಿರುಗಿ ಇದೇ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 17-18 ವಚನ ಓದಿದೆ. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಬರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿದನು. ಈಗ ಏನಾಗದ ಸೌಲು ಏನಾಗದ ಅಲ್ಲಿ ಸ್ಪಷ್ಟವಾಗಿ ಯಾರು ಒಂದು ಪ್ರಾರ್ಥನೆ ಮಾಡ್ಯಾರ? ಹಲೋ, ಇಲ್ಲಿದ್ದಾರೆ. ಯಾರು ಒಂದು ಪ್ರಾರ್ಥನೆ ಮಾಡ್ಯಾರ? ನನಗೆ ಅನನೀಯ ಎಂಬ ದೇವರ ಭಕ್ತನು ಬಂದು ಸೌಲನಿಗೆ ಪ್ರಾರ್ಥನೆ ಮಾಡ್ಯಾನ. ಪ್ರಾರ್ಥನೆ ಮಾಡಿದಾಗ ಅವನ ಕಣ್ಣು ಒಳಗಿದ್ದು ಏನೋ ಪರ್ಯಂತ ಎಂಬುದಾಗಿ ಏನೋ ಬಿದ್ದು ಹೋಗ್ಯದ. ಅವನು ಕಣ್ಣು ಕಾಣಿಸೋಕೆ ಇಲ್ಲ ಏನ್ರಿ? ಹಿಂದೆ ಯಾರು ಮಕ್ಕಂದ್ರೆ ಅವ್ರ ಜರ ಎಚ್ಚರಿಸಿದ ಪಾಪ ನಿಮ್ಮ ಮಕ್ಕಳಿಗೆ ಏನಾಗದಲ್ಲಿ ಕಣ್ಣುಗಳು ಕಾಣಿಸ್ಯವ. ಕಣ್ಣು ಕಾಣಿಸ್ ತಕ್ಷಣ ಸೌಲನು ಏನ್ ಮಾಡ್ಯಾನ ಕೆಲಸ ಅವತ್ತ? ಹಂಗೆ ಕುಂತಾನ? ಏನ್ ಮಾಡ್ಯಾನ? ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ಪ್ರೇರತನ. ಇವತ್ತು ರೋಗದಿಂದ ನಾವು ಕ್ರಿಸ್ತವರನ್ನ ತಿಳ್ಕೊಳ್ತೇವೆ, ಕ್ರಿಸ್ತವರ ಕುಟುಂಬದಲ್ಲಿ ತಿಳ್ಕೊತೇವೆ. ಆ ರೋಗ ವ್ಯಾಧಿಯಿಂದ ನೀವು ಬಿಡುಗಡೆ ಆದ ತಕ್ಷಣ ನಿಮ್ಗೆ ಸ್ವಸ್ಥತೆ ಆಗದ, ಬಿಡುಗಡೆ ಆಗದ, ದೇವರು ಒಳ್ಳೆ ಆರೋಗ್ಯ ಕೊಟ್ಟನ. ಆ ಆರೋಗ್ಯ ಕೊಟ್ಟಿರುವಾಗ ಇವಾಗ ದೀಕ್ಷಾಸನ ತಗೊಂಡಿದ್ರಿ ಫಸ್ಟ್ ಸುಳ್ಳು ಆಲೋಚನೆ ಮಾಡ್ತೇವೆ ಏನ್ರಿ? ನೀವು ಸ್ವಸ್ಥತೆಗಾಗಿ ದೇವ್ರನ್ನ ಆಲೋಚನೆ ಮಾಡ್ತಾ ಅಂತ ಹೇಳೇನ? ಸೌಲನ ವಿಷಯವನ್ನು ಆಲೋಚನೆ ಮಾಡ್ತಾ ಅಂತ ಹೇಳೇನ? ಏನ್ರಿ ಹೇಳೇನ? ಇಲ್ಲ. ಪಶ್ಚಾತ್ತಾಪಟ್ಟ ಸೌಲ ಬರಲಿ, ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡ್ಯಾನ. ಸೌಲ ಬರಲಿ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡ್ಯಾನ. ಪ್ರಾರ್ಥನೆ ದ್ವಾರ
ಅನನ್ಯ ಎಂಬ ಒಂದು ವ್ಯಕ್ತಿ ದರ್ಶನದಲ್ಲಿ ನೋಡತ್ತಾನ. ಆ ಅನನ್ಯನಿಗೆ ದೇವರು ಹೇಳಿ ಆ ಸೌಲನ ಬಳಿ ಕಳ್ಸನ. ಆ ಸೌಲನ ಬಳಿಗೆ ಹೋಗಿ ಅನನ್ಯನು ಕೈಗಳಿಟ್ಟು ಪ್ರಾರ್ಥನೆ ಮಾಡಿದ. ಸೌಲನಿಗೆ ಸ್ವಸ್ಥತೆಯಾದ ಪ್ರೇರೆ, ಎರಡು ಕಣ್ಣುಗಳನ್ನು ಕಾಣಿಸ್ಯವ. ಅದನ್ನು ಸುಮ್ಮನೆ ಗೊತ್ತಿಲ್ಲ. ಆ ಅನನ್ಯ ಎಂಬ ವ್ಯಕ್ತಿಯಿಂದ ದೀಕ್ಷಾ ಸ್ನಾನ ತೆಗೆದುಕೊಂಡಾನ. ಪ್ರಯಾತನು ಆ ರೋಗ ಬೆಳೆಗಡೆ ಆದ ತಕ್ಷಣ ದೀಕ್ಷಾ ಸ್ನಾನ ತೆಗೆದುಕೊಂಡಾನು. ಸೌಲನು ಮೊದಲು ಕ್ರಿಸ್ತವನಾಗಿದ್ದನ ಏನ್ರಿ? ಸೌಲು ಕ್ರಿಶ್ಚಿಯನ್ ಆಗಿದ್ದನ ಇದ್ರೇನ್ರಿ? ಇಲ್ಲ, ಸೌಲನು ಕ್ರಿಶ್ಚಿಯನ್ ಆಗಿಲ್ಲ. ಕ್ರಿಶ್ಚಿಯನ್ ಮತಕ್ಕೆ ಸೇರಿದ ವ್ಯಕ್ತಿ ಕೂಡ ಅಲ್ಲ. ಆದ್ರೆ ಪಶ್ಚಾತ್ತಾಪ ದ್ವಾರ ದೇವರು ಅವನಿಗೆ ಶುದ್ಧಿ ಮಾಡ್ಯಾನ. ಹೇಳಿ, ಪಶ್ಚಾತ್ತಾಪ ದ್ವಾರ ದೇವರನ್ನು ಶುದ್ಧಿ ಮಾಡ್ಯಾನ. ದೇವರು ಶುದ್ಧಿ ಮಾಡಿ ಮಾತ್ರವಲ್ಲದೆ ಅವನ ಪ್ರಾರ್ಥನೆ ಕೇಳ್ಯಾನ. ಅವನ ಪ್ರಾರ್ಥನೆಯನ್ನು ಕೇಳಿ ಯಾವ ವ್ಯಕ್ತಿಯಿಂದ ಮಾತ್ರ ಅವ ಸ್ವಸ್ಥತೆ ಹೊಂದುತ್ತಾನೋ ಅದೇ ವ್ಯಕ್ತಿಗೆ ಅವನ ಬಳಿ ಕಳ್ಸನ. ಕಳ್ಸನ ಆದ್ಮೇಲ್ರಿ ಅದೇ ವ್ಯಕ್ತಿಗೆ ಅವನ ಬಳಿ ಕಳ್ಸೋಣ. ಅವನ ಹತ್ತಿರಕ್ಕೆ ಹೋಗಿ ಅವನ ಮೇಲೆ ಕೈಗಳಿಟ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ಅವನ ಕಣ್ಣುಗಳಿಂದ ಪರಿಗಳಿಂದ ಏನು ಬಿದ್ದಿದ. ಅವನ ಕಣ್ಣುಗಳು ಕಾಣಿಸ್ಯವ, ಆದರೆ ಅವನು ಎದ್ದು ಸುತ್ತು ಕೂತಿಲ್ಲ. ತಕ್ಷಣವೇ ದೀಕ್ಷಾಸ್ನಾನ ಮಾಡಿಕೊಂಡನ. ಕರ್ತನ ದೇಹ ರಕ್ತದಲ್ಲಿ ಪಾಲ್ಭಾಗಿದ್ದು ಆತನು ಬಲ ಹೊಂದಿದ್ದಾನೆ. ಪ್ರೇರೆ, ಇವತ್ತು ಕರ್ತನ ಮೇಜ್ ನೋಡ್ರಿ ಬರಾಡ್ತಾರೆ. ಹೇಗೆ ಕರ್ತನ ಮೇಜ್ ಅದ? ಅರೆ ನನಗ ನೆನಪೋಗ ನೋಡ್ರಿ. ಮುಂಜಾನೆ ನಾಷ್ಟ ಮಾಡಿದ ಚಾ ಸಿಗೋದು ನೆನಪೋಗಲ್ಲ. ಮಧ್ಯಾಹ್ನ ಊಟ ನೆನಪೋಗಲ್ಲ. ಮಮ್ಮಿ ಏನು ವಾಸನೆ ಅಲ್ಲಕೊಂಡದ ಇವತ್ತು. ಈ ವಾಸನೆ ನೆನಪೋಗಲ್ಲ. ನೀನು ಸಾಯಂಕಾಲ ವಾರ ಎಲ್ಲ ನೆನಪೋಗಲ್ಲ, ತಿಂಗಳೆಲ್ಲ ನೆನಪೋಗಲ್ಲ, ಯಾವ್ದು ನೆನಪೋಗಲ್ಲ. ಬಟ್ ಆರಾಧನೆ ಮಾಡ್ತಕ್ಕಂಥದ್ದು ನೆನಪೋಯ್ತು. ದೇವರಿಗೆ ಸ್ತುತಿ ಮಾಡ್ತಕ್ಕಂಥದ್ದು ನಿಮಗೆ ನೆನಪೋಯ್ತು ಸ್ಪಷ್ಟವಾಗಿ. ಕರ್ತನ ಮೇಸಿನಲ್ಲಿ ಪಾಲ್ಭಾಗಿರ್ತಕ್ಕಂಥ ದಿನಗಳು ನೆನಪೋಯ್ತು ಸ್ಪಷ್ಟವಾಗಿ. ಹಿಂಗ್ರಿ ನಮ್ಗೆ ಗೊತ್ತೇ ಇಲ್ಲ. ಒಂದು ವೇಳೆ ದೇವರು ಹೀಗಪ್ಪ ನನಗೆ ಗೊತ್ತೇ ಇಲ್ಲ ಅಂತ ದೇವರಿಗೆ ಹೇಳ್ದಂಗೆ ಕೊರಿ ಪರಿಸ್ಥಿತಿ ಏನು, ಈ ಸ್ಥಿತಿಗಳೇನು? ದೇವ್ರು ಗೊತ್ತಿಲ್ಲ ಅಂತ ಹೇಳಲ್ಲ ಪ್ರೇರೆ. ನೀ ಗೊತ್ತಿಲ್ಲ ಎಂಬುದಾಗ ಹೇಳ್ಕೊತಿರೋ ದೇವ್ರಿಗೆ ನನಗೆ ಗೊತ್ತಿಲ್ಲ ಎಂಬುದಾಗ ಹೇಳಲ್ಲ ಪ್ರೇರೆ. ಯಾವಾಗ ಹೇಳ್ತಾನೆ ಗೊತ್ತದನ? ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ಪರಲೋಕ ರಾಜ್ಯದಲ್ಲಿ ಸೇರುವುದು ಬಹಳಷ್ಟು ಕಷ್ಟ. ನಿನಗೆ ಗೊತ್ತಿರಲ್ಲ. ಅಯ್ಯ ಸ್ವಾಮಿ, ನೀನು ನಾವು ಹಾಂಗ್ ಸನ್ಮಾನ ಮಾಡಿದೆವು, ನಾವು ಚರ್ಚಿನಲ್ಲಿ ಅಷ್ಟು ಅದ್ಭುತ ಕಾರ್ಯ ಮಾಡಿದೆವು, ನಾವು ಸಭೆ ಎಂಬುದಾಗಿ ಬಿಟ್ಟಿಲ್ಲ, ನಾವು ಸೇವಕರ ಮರ್ತೋಗಿಲ್ಲ, ಎಲ್ಲ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ನಾವು ಮಾಡಿದೆವು, ನಾವು ಹಾಂಗ್ ಮಾಡಿದೆವು, ಹಿಂಗ್ ಮಾಡಿದೆವು, ಅದು ಮಾಡಿದೆವು, ಇದು ಮಾಡಿದೆವು. ನೀ ಯಾವ ನಮ್ಗೆ ಗೊತ್ತಿಲ್ಲ ನಡೀನಿ. ಹಲ್ಲೆಲೂಯಾ. ಈ ಸ್ವಾಮಿ ಹೇಳ್ತಾನಲ್ಲಿ ಗೊತ್ತೇ ಇಲ್ಲ ನೀ ನನಗೆ. ಸ್ವಾಮಿ ನಿನ್ನ ಹೆಸರು ಮೇಲಿಂದ ಇವೆಲ್ಲ ಕಾರ್ಯ ಮಾಡಿದೆವು, ನನ್ನ ಹೆಸರಲ್ಲಿ ಶಕ್ತಿ ಇತ್ತು, ನೀ ಕಾರ್ಯ ಮಾಡಿದೆ. ಬಟ್ ಆತ್ಮಿಕವಾಗಿ ನೀವು ಬೆಳೆದಿದೆ ಎಂಬುದಾಗಿ ನೀವು ಕೇಳ್ತಾನೆ ಪ್ರೇರೆ. ಅನ್ಸೋದು ಒಂದು ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವನ ಕಾಲಗಳಲ್ಲಿ ಅಳವಡಿಸ್ಕೊಂಡಿರ್ಬೇಕು. ನೀವು ಬೆಳೆಯುವಾಗ ಎಷ್ಟು ಆತ್ಮಿಕವಾಗಿ ಬೆಳೆದಿರಿ ಎಂಬುದಾಗಿ ನೀವು ಗ್ರಹಿಸಬೇಕು. ನಿಮ್ಮ ಜೀವಿತ ಕಾಲವೆಲ್ಲ ಎಷ್ಟು ಸಂತೃಪ್ತಿಯಿಂದ ಬೆಳೆದಿರಿ ಎಂಬುದಾಗಿ ನೀವು ಆಲೋಚನೆ ಮಾಡಬೇಕು ಪ್ರೇರೆ. ಇವತ್ತು ನಿಮ್ಮ ಕಷ್ಟದಾಗಿದ್ದಾಗ ಪ್ರಾರ್ಥನೆ ಮಾಡಿದ್ರೆ ದೇವರು ಅದ್ಭುತ ಮಾಡ್ತಾನ ಅಂತ ನಾವು ಹೇಳ್ತೇವೆ ಅನ್ಕೋರಿ. ಈಗ ನಾವು ನಮ್ಮ ಕಷ್ಟ ಹೇಳಿದೆವು, ಪ್ರಾರ್ಥನೆ ಮಾಡಿ ಪಾಸ್ಟ್ ದೇವರನ್ನ ಅದ್ಭುತ ಮಾಡ್ತಾನೆ ಅಂತ ನಾವು ಹೇಳ್ತೀವಿ. ಕರೆಕ್ಟ್ ಅಲ್ಲ? ಹೇಳ್ತೀರ ಅಥವಾ ಇಲ್ಲ? ನಾವು ನಿಮಗೆ ಹೇಳ್ತೇವೆ, ನೀವು ನಮಗೆ ಹೇಳ್ತೀವಿ ಪ್ರೇರೆ. ಬಟ್ ಕಷ್ಟಕರ ಸಮಯದಲ್ಲಿ ಆದುಕೊಳ್ತಕ್ಕಂತಾರೆ ಯಾರು? ದೇವರೇ ಪ್ರೇರೆ. ಸೇವಕರಿಗೆ ಕಷ್ಟವ, ವಿಶ್ವಾಸಗಳಿಗೆ ಕಷ್ಟವ, ಮನುಷ್ಯ ಎಂಬ ಪ್ರತಿಯೊಂದು ವ್ಯಕ್ತಿಗಳಿಗೆ ಕಷ್ಟವ. ಕಷ್ಟ ಇಲ್ಲದೆ ಯಾವ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗೇವಲ್ಲ. ನಾವು ಕೈಯಿಂದ ದುಡಿದಾಗ ಅದು ದುಡ್ದಿರ್ತಕ್ಕಂಥದ್ದು ಬಟ್ಟೆಯಲ್ಲಿ ಸೇರ್ಲಕ್ಕೆ ಅವಕಾಶ ಇದೆ ಪ್ರೇರೆ. ನಾವು ದುಡ್ದಿಲ್ಲ ಅಂದ್ರ ಬಟ್ಟೆಯಲ್ಲಿ ಬಂದು ಸೇರ್ಬೇಕಾಗಿ ಬಹಳಷ್ಟು ಕಷ್ಟ. ಅದಕ್ಕೆ ಮೊದಲನೇದು ನಿಮ್ಮ ಚಿಂತೆ, ಭಾರ, ಆಲೋಚನೆಗಳಿಂದ ನೀವು ಬಿಡುಗಡೆ ಹೊಂದುವರಾಗಿರ್ಬೇಕಾದ್ರೆ ನೀವು ಕರ್ತನಿಗೆ ಹತ್ತಿರವಾಗಿದ್ದು ನೀವು ನಡಿಬೇಕು ಪ್ರೇರೆ. ದೀಕ್ಷಾಸ್ನಾನ ತೆಗೆದುಕೊಂಡಲ್ಲಿ ಅವತ್ತಾದ ಪ್ರೇರೆ ಅಸಲಿ ಕಷ್ಟಗಳು ಬರ್ತಾವೆ. ಅದಕ್ಕಿಂತ ಮುಂಚಿತವಾಗಿ ಡೂಪ್ಲಿಕೇಟ್ ಕಷ್ಟಗಳು ಇರ್ತಾವೆ ಪ್ರೇರೆ. ಅವು ಗಳಿಗೆ ಬರ್ತಾವೆ, ಕಾಸಿ ಮಾಸಿಂದ ಮೇಲೆ ಬರ್ತಾವ, ಹೊಡಿತಾವ ಪ್ರೇರೆ. ದೀಕ್ಷಾಸ್ನಾನ ತೆಗೆದುಕೊಂಡಾಗ ಅವಾಗ ಇರ್ತದಪ್ಪ ಮೊದಲನೇ ನಿನ್ನ ಭಜನೆ ಪ್ರೇರೆ. ನೀ ಎಷ್ಟು ಆತ್ಮೀಕವಾಗಿ ನೀ ಸುಮ್ಮನೆ ನೋಡಿದ್ರೆ ಯಾಕೋ ಬೇಡ ನೀಗ ಮಾಡಿದ್ರಿ ನಿನ್ನ ಕಣ್ಣು ಮತ ಕಡೆ ತಿರ್ಗಿಸೋ ಪ್ರೇರೆ. ಅದು ಯಾವ್ದಾರ ಬಜಾರ್ದಾಗ ಏನಾರ ಒಳ್ಳೆ ವಸ್ತು ಕಾಣತ್ತದ, ಅದಕ್ಕೆ ಒಂದ್ಸರ್ತಿ ನೋಡಿ ಬಿಟ್ಕೊಳ್ಳಿಲ್ಲ, ಅದಕ್ಕೆ ತಿರುಗಿ ನಾಲ್ಕು ಸರ್ತಿ ನೀವು ತಿರ್ಸ್ಕೊಳ್ತೀವಿ ಪ್ರೇರೆ. ಅದೇ ನಿನಗೆ ಶೋಧನೆ ಪ್ರೇರೆ. ಹಲ್ಲೆಲೂಯಾ. ಅದೇ ನಿನಗೆ ಶ್ರಮೆಗಳು, ಅದೇ ನಿನಗೆ ಸಂಕಟಗಳು ಪ್ರೇರೆ. ಏನ್ರ ಮಾಡ್ತೀವಿ, ಸಾಲ ಮಾಡ್ತೀವಿ ಅಂತ ಸಾಮಾನು ಖರೀದಿ ಮಾಡ್ಕೊಂಡ್ ಬರ್ತೀವಿ ಪ್ರೇರೆ. ಬಟ್ ಆ ಸಾಲ ಮಾಡಿ ಸಂಡೇ ದಿನ ಆರಾಧನೆ ಮಿಸ್ ಆಗೋಯ್ತು ಪ್ರೇರೆ. ಎದ್ರಿಂದ ನೋಡ್ತೇವೆ ಅವಾಗ ನಿನ್ನ ಕಣ್ಣಿನ ಆಸೆ ನಿನಗ ಮೊದಲು ನಿನ್ನ ಕಷ್ಟಕ್ಕೆ ಒಳ ಮಾಡ್ತೀವಿ ಪ್ರೇರೆ. ಜಾಗ್ರತ. ನಿನ್ನ ಒಂದು ಶ್ರಮಕ್ಕೆ ನಿನಗೆ ಒಳ ಮಾಡ್ತಕ್ಕಂಥದ್ದು ನಿನ್ನ ಕಣ್ಗಳು ಪ್ರೇರೆ. ಆದರೆ ನೀ ದೀಕ್ಷಾಸ್ನಾನ ತೆಗೆದುಕೊಂಡ್ಮೇಲೆ ನನಗೆ ಸುಖ ಇರ್ತದ, ಸಮೃದ್ಧಿ ಇರ್ತದ, ಆರೋಗ್ಯ ಇರ್ತದೆ ಎಂಬುದಾಗಿ ನೀನು ಮೊದಲನೇದು ಮಾತು ಬಿಡಬೇಕು ಪ್ರೇರೆ.
ದೀಕ್ಷಾ ಸ್ನಾನ ಯಾಕೆಂದ್ರೆ ನೀನು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡ್ಕೋಬೇಕು. ದೀಕ್ಷಾ ಸ್ನಾನ ನಿನಗೆ ಪರಲೋಕದ ಟಿಕೆಟ್ ಅದ ಪ್ರೇರೆ. ದೀಕ್ಷಾ ಸ್ನಾನ ನಿನ್ನ ಪಾಪಗಳನ್ನು ತೊಳಿತಕ್ಕಂಥದ ಪ್ರೇರೆ. ದೀಕ್ಷಾ ಸ್ನಾನ ನಿನ್ನನ್ನು ಶುದ್ಧಿ ಮಾಡ್ತಕ್ಕಂಥದ. ದೀಕ್ಷಾ ಸ್ನಾನ ನಿನಗೆ ದೇವರ ಮಾರ್ಗದಲ್ಲಿ ನಡೆಸ್ತಕ್ಕಂಥದ್ದು ದೀಕ್ಷಾ ಸ್ನಾನದ ಪ್ರೇರೆ. ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ದೇವರಿಗೆ ನೀ ಹತ್ತಿರವಾಗಿ ಬೆಳೆಯೋದಕ್ಕಾಗಿ ದೀಕ್ಷಾ ಸ್ನಾನ. ಕಷ್ಟ, ಸಂಕಟ, ಶ್ರಮೆ ಏನ್ ಬಂದ್ರು ಕೂಡ ಹಿಂತಿರುಗುವ ಚಾನ್ಸ್ ಇಲ್ಲ. ನೀ ಹಿಂತಿರುಗಿದ ನೀನು ಬಾಯದ ಮುಂತಿರುಗಿ ಅಂದ್ರೆ ನಿನಗ ಹಾದಿದ ಪ್ರೇರೆ. ಏನು ಯಾಕೆ ಬಂದಲ್ಲಿ ಅಡಿಗೇರಿ ಸುವರ್ತಿ ಸರ್ ಪ್ರಕಟೇಶನ್ ಯಾಕೆ ಪ್ರಕಟೇಶನ್ ಅಂತ ಬೈದ ನಂದರ ಜನರಿಗೆ ಇವತ್ತು ಅಂತ ಪಾಸ್ಟರ್ಗಳು ಯಾರು ಅಂದ್ರೆ ನೀವು ಸುಮ್ಮನೆ ಬಿಡ್ತಕ್ಕಂಥ ವ್ಯಕ್ತಿಗಳು ಅಲ್ಲ. ಆದರೆ ಒಂದು ಜಾಗ್ರತ, ದೀಕ್ಷಾ ಸ್ನಾನ ಪ್ರಾಮುಖ್ಯತೆ ಪ್ರತಿಯೊಬ್ಬರಿಗದ. ಆದರೆ ದೀಕ್ಷಾ ಸ್ನಾನ ಮಾಡ್ಕೊಂಡು ಕೂಡ ಕಷ್ಟ, ಸಮಸ್ಯೆ ಬಂದೇ ಬರ್ತಾವ. ದೀಕ್ಷಾ ಸ್ನಾನ ಫ್ರೀಯಾಗಿ ಮಾಡ್ಕೊಡೋದಕ್ಕಲ್ಲ, ದೀಕ್ಷಾ ಸ್ನಾನ ಮಾಡಿಕೊಂಡಾಗ ನೀ ಪರೀಕ್ಷಿಸಲ್ಪಡ್ತೀವಿ. ಬಹಳ ಸತಿ ಪರೀಕ್ಷಿಸಲ್ಪಡ್ತೀವಿ. ಬಹಳ ಶ್ರಮೆಗಳು ಬರ್ತಾವ, ಸಂಕಟಗಳು ಬರ್ತಾವ. ಮೊದಲನೇ ಜಗಳ ಮದುವೆಗೆ ಗಂಡ ಹೆಂಡತಿ ಮದುವೆಯೊಳಗೆ ಬರ್ತದೆ ಪ್ರೇರೆ. ಮೊದಲನೇ ಜಗಳ ಸಮಸ್ಯೆ ಸ್ಟಾರ್ಟ್ ನಿನ್ನ ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಪ್ರೇರೆ. ಮೊದಲನೇ, ಎರಡನೇದು ಅಕ್ಕಪಕ್ಕದ ವಿಚಾರ ಆಯ್ತು. ಮೂರನೇ ತಾಯಿ ತಂದೆ ಅಣ್ಣ ತಮ್ಮರ ಅಕ್ಕ ತಂಗಿ ವಿಚಾರ ಆಯ್ತು. ನಾಲ್ಕನೇದು ಬಂಧು ಬಳಗ ರಕ್ತ ಸಂಬಂಧಿಕರಲ್ಲಿಂದ ಫ್ರೆಂಡ್ಸ್ಗಳಿಂದ ನಿನಗೆ ಸ್ಟಾರ್ಟ್ ಆಗುತ್ತೆ ಪ್ರೇರೆ. ಸಭೆಗಳಿಂದ ನಿನಗೆ ದೀಕ್ಷಾ ಸ್ನಾನ ಕೊಟ್ಟಿರ್ತಕ್ಕಂಥ ಸೇವಕರಿಂದ ನಿನಗೆ ಸ್ಟಾರ್ಟ್ ಆಗುತ್ತೆ ಪ್ರೇರೆ. ಕೆಲವು ನಿಮಿಷಗಳು ದಿನ ಒಳಗೆ ಬರ್ತಾವ ಆಲ್ರೆಡಿ. ಬಟ್ ಇವು ಯಾಕೆ ಬರ್ತಾವ ಅಂದ್ರೆ ನೀನು ತಾಳಿಕೊಳ್ಳುವ ಪ್ರೇರೆ. ನೀ ಪರೀಕ್ಷಿಸಲ್ಪಡ್ತೀವಿ ಸ್ಪಷ್ಟವಾಗಿ. ನೋಡ್ರಿ, ಜ್ವಾಳ ನೋಡ್ಲಾಕ ಬಹಳ ಅದ್ಭುತವಾಗಿ ಕಾಣಿಸ್ತಾವ, ಗೋಧಿ ನೋಡ್ಲಾಕ ಬಹಳ ಅದ್ಭುತವಾಗಿ ಕಾಣಿಸ್ತಾವ. ಆದ್ರೆ ಅದಕ್ಕೆ ಗಿರ್ನಿಲಿ ಹಾಕ್ತಾರ ಪ್ರೇರೆ. ಗಿರ 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 ಅವೆಲ್ಲ ಹೇಗೆ ಅವು ಬೀಸ್ಕೊಂಡು ಬರ್ತೀರೋ ನೀವು, ಹೇಗೆ ಅದು ವಾಸನದ ಒಳಗೆ ಬರ್ತಕ್ಕಂಥ ಬಾಗಿ ತೊಡೆ ತೊಡೆ ಬಾಗಿ ಆ ಕಡೆ ಕಡೆ ಓಡ್ತವ ಪ್ರೇರೆ. ನೀನು ಶರೀರ ಕೂಡ ಭಾಗಿ ಬರ್ತವೆ ಪ್ರೇರೆ. ಜಾಗ್ರತ. ಹಿಟ್ಟು ಅದು ಮನೆಗೆ ತಗೊಂಡು ರೆಡಿ ಮಾಡ್ಲಾಕ ಹೋಗುವಾಗ ಈಗ ನಾನು ನೋಡಿ ಸಿದ್ಧವಾಗಿರ್ತಕ್ಕಂಥ ಕಮ್ಮಿನ ದೇಹ ರೊಟ್ಟಿ ರೆಡಿ ಮಾಡ್ಲಾಕ ಮಾಡಿದ್ರು ಕೂಡ ಅದಕ್ಕೆ ಜಡಮೇಲೆ ಸಿಡಿದೆ ಪ್ರೇರಣ. ಅಲ್ಲೆಲ್ಲೂಯ್ಯ. ಅದು ಮತ್ತೆ ತಿರುಗಿ ಸೋಸಲ್ಪಡ್ತು ಪ್ರೇರ. ಅದು ಸೋಸಿದ ಮೇಲೆ ಅದು ಮಾಡ್ಲಕ್ಕೆ ಬರ್ತದೆ ಅಡಿಗೆ. ಹಾಗೆ ನೀನು ಕೂಡ ದೇವ್ರು ಸೋಸ್ತಾನೆ ಪ್ರೇರೆ. ನಿನ್ನ ನ್ಯಾಯ ತಿರುಪತಿ ನಾನು ಜರಡಿ ಇಡ್ತಾನೆ ಪ್ರೇರೆ. ದೇವರು ಹೀಗೆ ಜರಡಿ ಹಿಡಿದನಂದ್ರ ಜರಡಿದ ಕೆದ್ದೋಟೆ ಬೀಜಗಳು ಜರಡಿ ಕೆಳಗೆ ಬಿದ್ದಿರ್ತಕ್ಕಂಥದ್ದು ನಿತ್ಯ ನಿಂದನ ತಿರಸ್ಕಾರ ನರಕ ಬೆಂಕಿದೊಳಗೆ ಬಿದ್ದ ಪ್ರೇರೆ. ಶಾರದತ ಮತ್ತಿರುಗಿ ಮಲಕಿಯ ಬರೆದ ಗ್ರಂಥ 3ನೇ ಅಧ್ಯಾಯ 10ನೇ ವಚನ ಓದಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಏನ್ ತೆಗೆದು ಬರ್ಬೇಕಂತ ನೀವೆಲ್ಲ ಹ್ಯಾಂಗ ತಗೊಂಡ್ಬರ್ಬೇಕು? ಹ್ಯಾಂಗ ತಗೊಂಡ್ಬರ್ಬೇಕ್ರಿ? ಭಂಡಾರದಿಂದ ತಗೊಂಡ್ಬರ್ಬೇಕಾ ಅಥವಾ ಹರ್ದೋಗಿಂದ ತಗೊಂಡ್ಬರ್ಬೇಕಾ? ಹ್ಯಾಂಗ ಖಾಲಿ ಬುಟ್ಟಿ ತಗೊಂಡ್ಬರ್ಬೇಕು? ಹ್ಯಾಂಗ ತಗೊಂಡ್ಬರ್ಬೇಕ್ರಿ? ಭಂಡಾರದಿಂದ ನೀವು ತೆಗೆದುಕೊಂಡು ಬಂದು ನನ್ನನ್ನು ಪರೀಕ್ಷಿಸಿ ಅಂತ ಹೇಳ್ತಾ ಪ್ರೇರ. ಅದಕ್ಕೆ ಇಲ್ಲಿ ಮತ್ತೊಂದು ಹೇಳ್ತದ, ನನ್ನ ಆಲಯವು ಆಹಾರ ಶೂನ್ಯವಾಗಿ ಇರದಂತೆ. ನೀವು ದಶಮಾಂಶ ಕೊಡುವಾಗ ದೇವರ ಆಲಯ ಶೂನ್ಯವಾಗಿರಲ್ಲ ಪ್ರಿಯರೇ. ದೇವರ ಆಲಯದಲ್ಲಿ ಕೊರತೆ ಇರಲ್ಲ. ನೀವು ದಶಮಾಂಶ ದೇವರ ಆಲಯಕ್ಕೆ ಕೊಡುವಾಗ ದೇವರ ಆಲಯ ಉಕ್ಕಿ ಹರಿದಂತ ಪ್ರಿಯರೇ. ದೇವರ ಆಲಯದಲ್ಲಿ ಸಂತೃಪ್ತಿ, ಸಮೃದ್ಧಿ ದೇವರ ಆಲಯದಲ್ಲಿ ಬೆಳೀತಕ್ಕಂತಾಗಿರ್ತದೆ ಪ್ರಿಯರೇ. ಯಾವಾಗ ವಿಶ್ವಾಸಿ ದೀಕ್ಷಾ ಸ್ನಾನ ತೆಗೆದುಕೊಂಡು ರೆಡಿಯಾಗಿರ್ತಾರ, ಆ ವಿಶ್ವಾಸಿ ದಶಮಾಂಶ ಕಂಪಲ್ಸರಿ ನೀವು ಹೋಯ್ತಕ್ಕಂಥ ಸಭೆಗ ನೀವು ಕೊಡ್ಲೇಬೇಕು ಪ್ರಿಯರೇ. ಆ ಸಭೆದಲ್ಲಿ ಹೋದ್ರೆ ನೀವು ದೀಕ್ಷಾ ಸ್ನಾನ ತೆಗೆದುಕೊಂಡು ದಶಮಾಂಶವನ್ನು ಬಿತ್ತಕ್ಕಂಥದ್ದಾಗಿರ್ತಾರೆ. ಅಂದ್ರೆ ಹಬ್ಬದಾಗಲಿ ಬೇರೆ ಕಾರ್ಯಗಳು ಮಾಡುವಾಗ ಆ ಸಭೆಯಲ್ಲಿ ಪಟ್ಟಿ ಹಚ್ಚಲ ಚಾನ್ಸಸ್ ಇಲ್ಲ ಪ್ರಿಯರೇ. ನೀವು ದಶಮಾಂಶ ಭಾಗ ಕೊಡೋ ಕಾರಣ ಯಾವ್ದಾರ ಫಂಕ್ಷನ್ ಚರ್ಚೆ ಮಾಡತ್ತಾರಂದ್ರ ಅವಾಗ ನಿಮಗೆ ಪಟ್ಟಿ ಹಚ್ತಾರ ಪ್ರಿಯರೇ. ಅವಾಗ ಜನ ಅಂತಾರೆ ನಾವು ಗರಿಬಲಿದ್ದೇವೆ ಅಂತಾರೆ. ಬಟ್ ದೇವ್ರು ನಿನ್ನ ಗರಿ ಮಾಡ್ಲಾಕ ದಶಮಾಂಶ ಭಾಗ ತಗೊಳತಿಲ್ಲ, ನಿನಗೆ ಐಶ್ವರ್ಯವಂತ ಮಾಡೋದಕ್ಕಾಗ ದೇವ್ರಿಗೆ ದಶಮಾಂಶ ಭಾಗ ಕೊಡಲತ್ತ.
ನಿನಗೆ ಆಸ್ತಿ ಐಶ್ವರ್ಯವನ್ನು ನೀನು ಕೊಡುವುದಕ್ಕಾಗಿ ದಶಮಾಂಶ ಭಾಗ ತೆಗೆದುಕೊಂಡು ಮಾಡತಾನೆ. ನನ್ನನ್ನು ಹೀಗೆ ಪರೀಕ್ಷಿಸಿದೆ. ಸುವರ್ಗಳಿಂದ ಸುರುಸಿಗಳು ಇಲ್ಲವೋ ನೀನು ನನ್ನನ್ನು ಪರೀಕ್ಷಿಸು ಅಂತ ಹೇಳ್ತಾನ. ಬಟ್ ಆ ಪರೀಕ್ಷಿಸು ಅಂತ ಹೇಳಿದ ಕೂಡ ನಿನ್ನ ಆಲೋಚನೆ ಉದ್ದೇಶಗಳನ್ನೇ ಬೇರೆ ಇರ್ತಾವ ಪ್ರಿಯರೇ. ನಿನ್ನ ಆಲೋಚನೆ ಉದ್ದೇಶಗಳನ್ನೇ ಬೇರೆ ಇರ್ತಾವ. ನೀವು ಅಂತಿರ್ಬೋದು, ಇವತ್ತು ಪಾಸವರು ಲುಂಗಿ ಬೇಗೆಲ್ಲ ದವಾಸೆ ಕೂಡ ಪಂಚಗಂಜಲ ಕಟ್ಕೊಂಡ್ ಬಂದಾರ. ಇದೆಲ್ಲ ಚರ್ಚೆಗೆ ರೊಕ್ಕ ನಿಂತಿರ್ಬೇಕು ಏನ್ರಿ? ಇದನ್ನ ಚರ್ಚೆಗೆ ನಿಂತಿರ್ಬೇಕು. ಇಲ್ಲ ಪ್ರಿಯರೇ, ಇದು 2023 ಕ್ರಿಸ್ಮಸ್ ಹಬ್ಬಕ್ಕೆ ನಮ್ಮ ತಮ್ಮವ್ರು ತಗೊಂಬಂದಾರ ಪ್ರಿಯರೇ. ಯಾಕಂದ್ರ ಇದು ಚರ್ಚಿಗೆ ಸಂಬಂಧಪಟ್ಟಿದ್ದ ದುಡ್ಡಲ್ಲ. ಚರ್ಚಿಗೆ ಸಂಬಂಧಪಟ್ಟಿದ್ರೆ ದುಡ್ಡು 99% ಬಳಸಲ್ಲ. 1% ಯಾವಾದ್ರ ಅತಿ ಅವಶ್ಯಕತೆ ನನಗೆ ಅದ ಅಂದ್ರ ಅವಾಗ ನಾ ಬಳಸ್ತಾ ಪ್ರಿಯರೇ, ಅವಾಗೆ ಬಳಸ್ತಾ. ಇದ್ರಲ್ಲಿ ಇವಾಗ ಬಳಸಲ್ಲ. ಈ ಬಾಕ್ಸ್ಗಳು ತಂದೇವಲ್ಲ, ಇದು ತಿಂಗಳಿಗೆ 4,220 ರೂಪಾಯಿ ನಾವು ಕಟ್ತೇವೆ ಪ್ರೇರೆ. ಇದು ಚರ್ಚಿನ ದುಡ್ಡಿಂದ ಕಟ್ಟಲ್ಲ ಪ್ರೇರೆ. ನಾವು ನನಗೆ ಬರ್ತಕ್ಕಂಥ ಪಿಂಚನ್ ಅದ ಪ್ರೇರೆ. ನಾನು ಗೌರ್ಮೆಂಟ್ ನೌಕರಿ ಇದ್ದ ಮೇಲೆ ನನಗೆ ಪಿಂಚನ್ ಬರ್ತಿದೆ. ಇವಾಗ ಆ ಪಿಂಚನ್ದಾಗೆ ಬಂದಿಲ್ಲ ನಾ ಕಟ್ತೇವೆ ಪ್ರೇರೆ. ನಿಮ್ಮ ಅಮೌಂಟ್ ಕೇಳಿದ್ರೆ ಇಲ್ಲಿ ತನ ನನ್ನ ಅಕೌಂಟ್ನಲ್ಲೇ ಟ್ರಾನ್ಸ್ಫರ್ ಆಯ್ತು ಹೊರತು ಇಲ್ಲಿ ತನ ಮನೆಗೆ ರೊಕ್ಕ ಒಯ್ದು ಕೊಟ್ಟರೆ ಮೇಲಾಗಲ್ಲ. ಇಲ್ಲಿ ತನ ಕಳಿಸಿಲ್ಲ ಪ್ರೇರೆ. ಸೋಮೇಶ್ವರಿ ಅವ್ರ ಮನೆಗೆ ನೀವು ಕೇಳ್ಕೋಬೋದು. ಫೋನ್ ಪೇ ಮಾಡ್ತಾ ಬರೀರಿ ಸ್ಪಷ್ಟವಾಗಿ, ಡೈರೆಕ್ಟ್ ಫೋನ್ ಪೇ ಮಾಡ್ತೇನೆ. ಇದು ಯಾಕೆ ಹೇಳಿದ್ರೆ ಆಲಯದಲ್ಲಿ ಕೊರತಿಲ್ಲ, ಚಾನ್ಸ್ ಇಲ್ಲ. ನೀವು ಕೊಡುವುದಾದ್ರೆ ಆಲಯ ಸಮೃದ್ಧಿ ಸಂತೃಪ್ತಿ ಬೆಳೀತದ. ಯಾವುದು ಕುಂದು ಕೊರತೆ ಇಲ್ಲ, ಚಾನ್ಸಸ್ ಅವಕಾಶ ಇಲ್ಲ ಪ್ರಿಯರೇ. ನೀವು ಹಿಂಗೆ ಅಂತಿರ್ಬೋದು, ನಾ ಎಲ್ಲರೂ ಹೋಗ್ಬೇಕು 1 ಕಿಲೋಮೀಟರ್ ಆದ್ರೂ ಕೂಡ ಎಲ್ಲರೂ ಹೋದಂದ್ರ ಅಯ್ಯೋ ಆಟಕ್ಕೆ 15 ರೂಪಾಯಿ ಸುಮ್ಮನೆ ಕೊಡ್ಬೇಕು, ಥೋಡೆ ನಡ್ಕೋತದ ನಡೆದೋಯ್ತಲ್ಲ ಅಂತೇಳಿ 10 ರೂಪಾಯಿ 15 ರೂಪಾಯಿ ಆಲೋಚನೆ ಮಾಡಿ ಕೂಡ ನಡ್ಕೊಂಡು ಹೋಯ್ತಪ್ಪ ಹೊರತು ಪೈಸಾ ವೇಸ್ಟ್ ಆಗಿ ನಾ ಖರ್ಚು. ಆಲಯ ಸಮೃದ್ಧಿ ಬೆಳಬೇಕು, ಆಲಯ ಸಂತೃಪ್ತಿ ಬೆಳಬೇಕು, ಆಲಯ ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ನೀವು ನಿಮ್ಗ ದೇವರು ಸುರಿಸಲ್ ಪರವಾಗಿ ಕೊಡ್ಬೇಕಾದ್ರೆ ನೀವು ಮೊದಲನೇದು ಏನ್ ಮಾಡ್ಬೇಕು? ನೀವು ಕೊಡ್ಲೇಬೇಕು. ಉದಾಹರಣೆಗಾಗಿ ನಾನು ಮಾತಾಡ್ತೇನೆ. ಒಂದು ರೋಗ, ಈ ಚೆಸ್ಟ್ ಒಂದು ರೋಗದಲ್ಲಿ ಬಿದ್ದರೆ ಅನ್ಕೋರಿ. ರೋಗ ಅಂದ್ರೆ ಸುಮ್ಮನೆ ಅದು ಬಂದ ಅನ್ಕೋರಿ. ಅದು ಸುಮ್ಮನೆ 5,000 ರೂಪಾಯಿ ಬಸ್ ಅನ್ನೋದು ಬೆಳೆಯಲ್ಲ, ಅದು ಬಂದ ಅನ್ಕೋರಿ. ರೋಗ ಹಾಗೆ ಕಡಿಮೆ ಹೋಗುತ್ತದ. ಮೊದಲನೇ ಫೀಸ್ ಎಲ್ಲಿ ಕಟ್ತೀರಿ ಹೋಗಿ? ಎಲ್ಲಿ? ಮೊದಲನೇದು ಡಾಕ್ಟರ್ ಫೀಸ್ ಕಟ್ತೀರಿ. ಯಾರು ಫೀಸ್ ಕಟ್ತೀರಿ? ಡಾಕ್ಟರ್ ಫೀಸ್ ಕಟ್ತೀರಿ. ಡಾಕ್ಟರ್ ಫೀಸ್ ಕಟ್ಟಿದ್ರೆ ಸಡನ್ ನಿಮಗೆ ಒಳಗೊಳ್ಳೋ ಚಾನ್ಸ್ ಇಲ್ಲ. ನಿಮ್ಮ ನಂಬರ್ ಬರ್ಬೇಕು. 1 ನಂಬರ್, 2 ನಂಬರ್, 3 ನಂಬರ್, 4 ನಂಬರ್, 10 ನಂಬರ್, 5 ನಂಬರ್, ಎಷ್ಟು ನಂಬರ್ ಇರ್ತದ ಆ ನಂಬರ್ ಪ್ರಕಾರ ನೀವು ಒಳಗೆ ಹೋಗ್ಬೇಕು. ಒಳದ ಡಾಕ್ಟರ್ ಸಾಹೇಬ್ ಹಿಂಗೆಲ್ಲ ಹಚ್ಚಿ ಹಿಂದ ಮುಂದೆ ಎಲ್ಲ ಹಚ್ಚಿ ಚೆಕ್ ಮಾಡಿ ಏನೇನಾಗುತ್ತೆ ನಿನಗೆ ಅಂದಾಗ ಎಲ್ಲ ಹೇಳ್ತೀವಿ ಸ್ಟೋರಿ. ನೀನು ಈ ಸ್ಟೋರಿ ಪ್ರಕಾರ ಅವ್ರು ನಿಮ್ಗೆ ಒಂದು ವೇಳೆ ಅವ್ರಿಗೆ ಏನಾರ ಡೌಟ್ ಬಂತಂದ್ರೆ ಬ್ಲಡ್ ಟೆಸ್ಟ್ ಅದು ಮಾಡಿಸ್ತಾರ, ಸ್ಕ್ಯಾನಿಂಗ್ ಅದು ಹೇಳ್ತಾರ. ಏನೋ ಅವ್ರಿಗೆ ಡೌಟ್ ಬಂದಿಲ್ಲ ಅಂದ್ರೆ 1 ವಾರ ಮೆಡಿಸಿನ್ ಯೂಸ್ ಮಾಡ್ರಿ, ಅದ್ರ ಬಂದು ಮಾತು ಬಾರಿ ನೋಡ್ರಿ. ಆ ವಾರದ ಚಿಟ್ಟಿ ತಗೋದಾಗ ಏನು ಮಾಡ್ತೀವಿ? ಮತ್ತೆ ಎಲ್ಲಿ ಹೋಗ್ಬೇಕು? ಮೆಡಿಕಲ್ದಾಗ ಹೋಗ್ಬೇಕು. ಮೆಡಿಕಲ್ದಾಗ ಹಂಗೆ ಕೊಡ್ತಾನ ಅಥವಾ ಏನಾರ ಕಟ್ಬೇಕಲ್ಲಿ? ಏನ್ರಿ ಕಟ್ಟಬೇಕಲ್ಲಿ. ಮೆಡಿಕಲ್ದಾಗ ಹೋದಾಗ ಮೆಡಿಕಲ್ ಫೀಸ್, ಆ ಮೆಡಿಸಿನ್ಸ್ ಎಷ್ಟಂತವೋ ಆ ಮೆಡಿಸಿನ್ಸ್ ಫೀಸ್ 100% ನೀವು ಕಟ್ಟಲೇಬೇಕು. ಆ ಕಟ್ಟ ತಕ್ಷಣ ಜ್ವರ ಆಗಿದ್ದಾಗೆ ಗೋಲಿ ಹಾಕೋದು ಕಮ್ಮಿ ಆಯ್ತದ, ಅದನ್ನ ಏನು ನೋಡ್ಬೋದು ಅದು ಕಮ್ಮಿ ಆಯ್ತದ? ಕಮ್ಮಾಗಲ್ಲ. ಎಷ್ಟು ದಿನ ಬೇಕು? 1 ವಾರ, 2 ವಾರ, 3 ದಿನ, 4 ದಿನ, 8 ದಿನ ಬೇಕೇ ಬೇಕು. ಹಾಗೆ ನೀನು ದಶಮಾಂಶ ಭಾಗ ಕೊಟ್ಟ ತಕ್ಷಣ ಅವಾಗದವ್ರು ನೀನು ಡೆವಲಪ್ ಮಾಡಲ್ಲ. ನೀವು ಹಾಕಿದ ತಕ್ಷಣನೇ ನಿನ್ನ ಮನೆಯಲ್ಲಿ ರೊಕ್ಕದ ಗಿಡದ ನೀವು ಜಾಡ್ಸಲ್ಲ ದೇವರು. ಇವತ್ತು ನೀವು ದಶಮಾಂಶ ಭಾಗ ಬಿದ್ದೆ ಅಂದ್ರೆ ಇವತ್ತು ನೀವು ಬಿತ್ತಿರ್ತಕ್ಕಂಥ ದಶಮಾಂಶ ಭಾಗ ಅದು ಸಭೆಯಲ್ಲಿ ಯಾವ ಭಾಗಕ್ಕೆ ಉಪಯೋಗ ದೇವರು ನೋಡ್ತಾನೆ. ನೀವು ಕೊಟ್ಟಿರ್ತಕ್ಕಂಥ ದಶಮಾಂಶ ಭಾಗ ಸಭೆಯಲ್ಲಿ ಆ ಸೇವಕರು ಯಾವ ವಿಷಯವಾಗಿ ಉಪಯೋಗ ಮಾಡ್ಯಾರ, ಯಾವ ಭಾಗಕ್ಕೆ ಉಪಯೋಗ ಮಾಡ್ಯಾರ, ಆ ಭಾಗಕ್ಕೆ ಆಲಯದಲ್ಲಿ ಅದು ಎಷ್ಟು ಸಂತೃಪ್ತಿಯಾಗಿ ಬೆಳೆದ ಆ ವಸ್ತು ಯಾವ್ದು ಬಂದೆಂಬುದಾಗಿ ದೇವರು ನೋಡಿ ಆ ವಸ್ತು ಯಾವಾಗ ಆಲಯದಲ್ಲಿ ಬರ್ತಕ್ಕಂತಾಗಿರ್ತದೋ ಅವಾಗ ನಿನ್ನ ಮನೆಯಲ್ಲಿ ಅವಾಗ ಅನ್ನದ ಮೇಲೆ, ನಿನ್ನ ಮನೆಗಿರ್ತಕ್ಕಂಥ ವಸ್ತ್ರಗಳ ಮೇಲೆ, ನಿನ್ನ ಮನೆಗಿರ್ತಕ್ಕಂಥ ನಿನ್ನ ಕೈ ಕೆಲಸ ಮೇಲೆ, ನೀನು ವ್ಯಾಪಾರ ಬಿಸ್ನೆಸ್ ಮೇಲೆ, ಹೊಲ ಗದ್ದೆಗಳ ಮೇಲೆ, ನಿನ್ನ ಉದ್ಯೋಗ ಮೇಲೆ, ನೀವು ಹೋಗ ಬರ ಖರ್ಚು ಮೇಲೆ, ಇವೆಲ್ಲದರಲ್ಲೂ ದೇವರು ಏನು ಮಾಡ್ತಾನ ಅವಾಗ ಸ್ವಲ್ಪ ನಿನಗೆ ಡೆವಲಪ್ ಮಾಡ್ತಕ್ಕಂಥಾಗಿರ್ತಾನೆ. ದಶಮಾಂಶ ಭಾಗ ಬಿದ್ದ ತಕ್ಷಣ ಅವಾಗೇ ಇಮಿಡಿಯೇಟ್ ಡೆವಲಪ್ ಆಗಲ್ಲ. ಸ್ವಲ್ಪ ನಡೀತು. ತಿಂಗಳು ಹೋಗ್ಬೋದು, 2 ತಿಂಗಳು ಹೋಗ್ಬೋದು, ವರ್ಷ ಹೋಗ್ಬೋದು. ಹೀಗೆ ದೇವ್ರನ್ನ ಆಶೀರ್ವಾದ ಮಾಡ್ತಾ ಇರೋದು.
ಆಲಯದಲ್ಲಿ ದಶಮಾಂಶ ಭಾಗ ಕೊಡೋದು 3 ತಿಂಗಳು ಕಂಟಿನ್ಯೂ ಕೂಡ ದಶಮಾಂಶ ಭಾಗ, ಯಾಕೋ ಇನ್ನು ಏನೋ ಚೇಂಜಸ್ ಕಾಣುತ್ತಿಲ್ಲ ನಮ್ಮ ಮನೆಗ. ಇಲ್ಲ, ತಕ್ಕ ಸಮಯ ಅದಕ್ಕೆ ದೇವರು ನಿರ್ಧಾರ ಮಾಡ್ಯಾನ ಪ್ರಿಯರೇ. ಈ ದೀಕ್ಷಾಸ್ನಾನ ತೆಗೆದುಕೊಂಡು ದಶಮಾಂಶ ಭಾಗ ಕೊಡುವುದಕ್ಕಾಗಿ ಎಷ್ಟು ವರ್ಷ ಕಳೆದೋಗ್ಯೋದೋ ಗೊತ್ತಿಲ್ಲ, ಎಷ್ಟು ತಿಂಗಳು ಕಳೆದೋಗ್ಯೋದೋ ಗೊತ್ತಿಲ್ಲ, ಎಷ್ಟು ದಿನಗಳು ಕಳೆದೋಗ್ಯೋ ಗೊತ್ತಿಲ್ಲ. ಆದರೆ ದೇವರು ಆಲಯಕರಿಗೆ ಕೊಡುವುದರಿಂದ ದೇವರಿಂದನೂ ಉತ್ತಮ ರೀತಿಯನ್ನು ಬೆಳೆಸ್ತಕ್ಕಂಥದ್ದಾಗಿರ್ತಾನೆ ಪ್ರಿಯರೇ. ಸೂಪರ್ಗಳಿಂದ ಸುರಿಸುವೆನೋ ಇಲ್ಲವೋ ನೀನು ನೋಡಕ್ಕೆ ಹೇಳ್ತಾನೆ. ಇದೇ ಅಪೊಸ್ತಲನಾದ ಪೌಲು ಕಣ್ಣುಗಳನ್ನು ಕಳ್ಕೊಂಡನ, ಬಂದು ಪ್ರಾರ್ಥನೆ ಮಾಡತನ, ಉಪವಾಸ ಕುಳಿತನ, ಉಪವಾಸದ ಪ್ರಾರ್ಥನೆ ಮಾಡಿನ, ಕಣ್ಣುಗಳನ್ನು ತಿರುಗಿ ಪಡ್ಕೊಂಡನ, ದೀಕ್ಷಾಸ್ನಾನ ಹೊಂದನ, ದೇಹಾರಕ್ತದಲ್ಲಿ ಪಾಲ್ಭಾಗಿದ್ದನ, ತಕ್ಷಣವೇ ಸುವಾರ್ತೆಗಾಗಿ ಆತನ ಮುಂದೆ ಬಂದಿದ್ದಾನೆ ಪ್ರಿಯರೇ. ಸುವಾರ್ತೆಗಾಗಿ ಮುಂದೆ ಬಂದಿದ್ದಾನೆ. ಅಪೊಸ್ತಲ ಪೌಲುಗಳ ಸುವಾರ್ತೆಗೆ ಮುಂದೆ ಬಂದಿದ್ದಾಗ ಏನಾರ ಅನ್ಬಲ್ ಮೊದಲನೇದೆಲ್ಲ ಕಳಿಸಿಟ್ಟಿದ್ದ ಏನ್ರಿ ಇತ್ತ ಯೇಸುಸ್ವಾಮಿ ಸುವಾರ್ತೆ ಪ್ರಕಟಿಸುವಾಗ ಇವತ್ತನ ಬಲ್ಲಿ ಚೀಲ ಇತ್ತು ನೋಡ್ರಿ. ಆ ಚೀಲ ಎಲ್ಲಿದಿತ್ತು? ಜನರು ಕೊಡ್ತಕ್ಕಂಥ ದಶಮಾಂಶ ಭಾಗಗಳಲ್ಲಿ, ಜನರು ಕೊಡ್ತಕ್ಕಂಥ ಕಾಣಿಕೆ ಆಗಲಿ, ಇವತ್ತನ ಒಂದು ಚೀಲದಲ್ಲಿ ಅದು ಇರ್ತಿತ್ತು ಸ್ಪಷ್ಟವಾಗಿ. ಅದರಿಂದ ಅವರು ಕೊಂಡ್ಕೊಳ್ತಿರು, ಕೆಲವು ವಸ್ತು ಬೇಕಾದ್ರೆ ಕೊಂಡ್ಕೊಳ್ತಿರು, ಕೆಲವರಿಗೆ ದಾನ ಧರ್ಮಗಳು ಮಾಡ್ತಿದ್ರು, ಕೆಲವು ವಿಷಯಗಳ ಕಾರ್ಯಗಳು ಮಾಡ್ತಿರ್ತಾರೆ. ಇವತ್ತು ಕೂಡ ನನ್ನ ಸೋದರ ನೀ ಹೀಗೆ ಮಾಡುವುದೇ ಉತ್ತಮ. ಇದೇ ಅಪೊಸ್ತಲನಾದ ಪೌಲು ಹೇಳ್ತಾನೆ ಸ್ಪಷ್ಟವಾಗಿ, ಕೆಲಸ ಮಾಡೋದಂತ ಮನುಷ್ಯ ಊಟ ಮಾಡಬಾರ್ದು ಅಂತ ಹೇಳ್ತಾನೆ. ನನ್ನ ಸೋದರ ಬರೀ ದಶಮಾಂಶ ಭಾಗದಾಗೆ ಹೇಳೋದಿಲ್ಲ, ಆದರೆ ನೀವು ಕುಟುಂಬದಿಂದ ದೇವರು ನಿನಗೆ ಸಂತೃಪ್ತಿ ಪಡಿಸ್ತಾನೆ. ಈ ಕುಟುಂಬದಿಂದ ದೇವರು ನಿನ್ನನ್ನು ಅಭಿವೃದ್ಧಿ ಮಾಡ್ತಾನೆ. ಈ ಕುಟುಂಬದಿಂದ ಈ ಕೊಟ್ಟಿರೋದರ ಸಭೆ ಡೆವಲಪ್ ಆಗಲ್ಲ ಪ್ರಿಯರೇ. ಈ ಕುಟುಂಬದಿಂದ ಸಭೆ ಡೆವಲಪ್ ಆಗುತ್ತೆ. ಈ ಕುಟುಂಬದಿಂದ ಚರ್ಚ್ನಲ್ಲಿ ಇನ್ನೂ ಅನೇಕ ಒಂದು ಚೇಂಜಸ್ ಆಗ್ಬರ್ತವೆ ಪ್ರಿಯರೇ. ಈ ಕುಟುಂಬದಿಂದ ನೀನು ದಶಮಾಂಶ ಭಾಗ ಕೊಡು, ನಿನ್ನ ಪದೇ ಸೇವಕರು ಕೊಡುವಂತ ಯಾರು ನೀನು ಕೇಳೋ ಚಾನ್ಸಸ್ ಇಲ್ಲೇ ಇಲ್ಲ. ಇದಕ್ಕೆ ಭಾಳ ಜನ ವಿರುದ್ಧವಾಗಿ ಕಾರ್ಯಗಳು ಮಾಡ್ತಾರೆ, ವಿರುದ್ಧವಾಗಿ ಮಾತುಗಳು ಆಡ್ತಕ್ಕಂಥದ್ದಾಗಿದ್ದಾರೆ. ಇದೇ ನಮ್ಮ ಚರ್ಚ್ನಲ್ಲಿ ಮೊದಲು ಪಾಸ್ಟರ್ ದಶಮಾಂಶ ಭಾಗನೇ ಕೇಳಿಲ್ಲ, ಇವಾಗ ದಶಮಾಂಶ ಭಾಗ ಕೊಡು ಅಂತ ಹೇಳ್ತಾರೆ. ಮೊದಲು ಕಾಣಿಕೆನೇ ಕೇಳಿಲ್ಲ, ಇವಾಗ ಕಾಣಿಕೆ ಕೊಡು ಅಂತ ಹೇಳ್ತಾರ. ಬಟ್ ಅವ್ರಿಗೆ ಹೇಳ್ತಾರ, ಅವ್ರಿಗೆ ಏನಾರ ಇಟ್ಕೊಂಡು ಮಾತಾಡಿರೋ ಆಡಿರಲಿಲ್ಲ ಗೊತ್ತಿಲ್ಲ. ಅವ್ರ ಸೇವೆಗೆ ನಾವು ಸರಿ ಸೇವೆಗೆ ಬಂದಾಗ ಅವ್ರಿಗೆ ಚಹಾ ಕೊಡಿಸಿದೆ ನಾವು ಬಿಸ್ನೆಸ್ ಮಾಡಿ ದುಡ್ಡಿನ ಪ್ರೇರೆ. ಅವ್ರಿಗೆ ಬೇರೆ ಉಳಿಸಿದ್ರೆ ನಾವು ಬಿಸ್ನೆಸ್ ಮಾಡಿರ್ತಕ್ಕಂಥ ದುಡ್ಡಿನ ಪ್ರೇರೆ. ಅವ್ರಿಗೆ ಸುವಾರ್ತೆಗೆ ಹೋಗುವಾಗ ಅವ್ರ ಗಾಡಿಗೆ ಪೆಟ್ರೋಲ್ ಹಾಕಿದ್ರು ಕೂಡ ಅದು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ದುಡ್ಡಿನಿಂದ ಅವಾಗ ಇತ್ತು. ಅವಾಗ ನಾವು ಖರ್ಚು ಮಾಡಿ ಸೇವೆ ಮಾಡಿದೆವು. ಇವಾಗ ಇಲ್ಲ, ಸಭೆ ಡೆವಲಪ್ ಕಾಡಿನ ದಶಮಾಂಶ ಕೊಡಬೇಕು ಬೇರೆ. ಮತ್ತೆ ಅದಕ್ಕೆಲ್ಲ ಸೇವಕರಿಗೆ ಅತ್ಯವಶ್ಯ ಇರೋದು ನಾವು ಖರ್ಚು ಮಾಡ್ತೇವೆ, ಇಲ್ಲದ್ರಿಲ್ಲ. ಈ ಕೊಡುವುದರಿಂದ ನನಗೆ ಬೆನಿಫಿಟ್ ಅದ ಪ್ರಿಯರೇ. ಅಪೊಸ್ತಲನಾದ ಪೌಲು ಪರೀಕ್ಷಿಸಲ್ಪಟ್ಟನ, ಅಪೊಸ್ತಲನಾದ ಸೌಲನು ಪರೀಕ್ಷಿಸಲ್ಪಟ್ಟಾಗ ಪೌಲಾಗಿ ಪರೀಕ್ಷಿಸಲ್ಪಟ್ಟು ಹಾಗೆ ನಿಂತಿಲ್ಲ, ಬಲವಾಗಿ ಸುವಾರ್ತೆ ಪ್ರಕಟಿಸಿದ್ರೆ ಸಾಧನವಾಗಿರ್ತಕ್ಕಂಥ ಬಲವಾಗಿ ಸುವಾರ್ತೆ ಕೊಡು. ಇವತ್ತು ನನ್ನ ಸೋದರ ನೀನು ಕೂಡ ಪರೀಕ್ಷಿಸಲ್ಪಡಬಹುದು. ನೀನು ಪರೀಕ್ಷಿಸಲ್ಪಟ್ಟಿದಾಗ ತಿರುಗಿ ದೇವ್ರ ಸನ್ನಿಧಿಯನ್ನು ಅನುಭವಿಸು. ದೇವ್ರ ಸನ್ನಿಧಿ ಅನುಭವಿಸುವಾಗ ಉಪವಾಸ ಬಿದ್ದು ಪ್ರಾರ್ಥನೆ ಮಾಡು. ನೀನು ಒಳಗಿರ್ತಕ್ಕಂಥ ಕಷ್ಟಗಳಲ್ಲಿ, ಶ್ರಮೆಗಳಲ್ಲಿ, ಸಂಕಟಗಳಲ್ಲಿ ಅವೆಲ್ಲ ಪರಿಹಾರಗಳಕ್ಕೆ ಅವಕಾಶ ಇಲ್ಲ. ಮತ್ತು ತಿರುಗಿ ನೀನು ಕೊಡುವುದರಿಂದ ನೀನು ಡೆವಲಪ್ ಆಗ್ತಿರ್ತೀವಿ. ಈ ಕೊಡುವುದರಿಂದಲೇ ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೆ ಸ್ವಲ್ಪ ಇರತಕ್ಕಂಥ ವಾಕ್ಯ ದೇವರು ಮೆನರು ಸುವಿಧಾಕರವಾಗಿ, ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಿ ಕಣ್ಣು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ. ಸ್ತೋತ್ರಕರ್ತನೇ, ನಿಮಗೆ ಮಹಿಮೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶ ನಮ್ಮನ್ನು ಕೊಟ್ಟಿದ್ದಾರೆ. ನಿಮ್ಮ ಸ್ತೋತ್ರ. ಈ ಸಮಯ ಸಂದರ್ಭ ಅವಕಾಶ ಕರ್ತನೆ ಈಗ ನಮ್ಮನ್ನು ಪಾದ ಸನ್ನಿಧಾನದಲ್ಲಿ ನಮ್ಮ ದರ್ಶಿಸಲ್ಲ. ಅಪೊಸ್ತಲನಾದ ಪೌಲು ಸೌಲನು ಮೊದಲೇ ಪರೀಕ್ಷಿಸಲ್ಪಟ್ಟಿದ್ದಾರೆ, ಹಿಂಸಕನಾಗಿದ್ದರು. ಇವತ್ತು ನನ್ನ ಸೋದರ ನೀವು ಯಾರಾದರೂ ಕೂಡ ದೇವರ ಮಕ್ಕಳಿಗೆ ಹಿಂಸೆ ಕೊಡ್ತಕ್ಕಂಥರಾಗಿದ್ದರೆ ನೀವು ಜಾಗ್ರತ. ದೇವರಿಗೆ ಹಿಂಸೆ ಕೊಡ್ತಕ್ಕಂಥ ಜಾಗ್ರತ. ದೈವ ಸೇವಕರಿಗೆ ಹಿಂಸೆ ಕೊಡ್ತಕ್ಕಂಥರಾಗಿದ್ದರೇನೋ ಜಾಗ್ರತ. ನೀವು ಕೊಟ್ಟಿರ್ತಕ್ಕಂಥ ಹಿಂಸೆ ಅದು ಸುಮ್ಮನೆ ಸಾಧನವಾಗಿ ಹೋಗಲ್ಲ ಪ್ರಿಯರೇ. ಆ ಹಿಂಸೆಯನ್ನು ನೀನು ಬೆಲೆ ಕಟ್ಟಬೇಕಾಯ್ತದೆ ಸ್ಪಷ್ಟವಾಗಿ. ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಹಿಂಸೆ ಒಂದು ದಿನ ನೀವು ಕುಟುಂಬದಲ್ಲಿ ಅದು 101% ಅನುಭವಿಸ್ತೀವಿ. ಅದು ಅನುಭವಿಸ್ಬಾರ್ದಂದ್ರೆ ನೀ ಇನ್ನೊಬ್ಬರಿಗೆ ಹಿಂಸೆ ಕೊಡೋಕ್ಕೆ ಚಾನ್ಸ್ ಇಲ್ಲ. ಇವತ್ತೇ ಪಶ್ಚಾತ್ತಾಪಡು, ಇವತ್ತೇ ಪ್ರಾರ್ಥನೆ ಮಾಡೋದು, ದೇವರು ಮಾಡ್ತಾನೆ. ಕರ್ತನೆ ನಿನಗೆ ಯಾವ ಎಂಬುದಾಗಿ ಅಪೊಸ್ತಲನಾದ ಸೌಲು ಕೇಳುವಾಗ ನೀನು ಹಿಂಸೆಗೆ ಕೊಟ್ಟಿರುವ ಯೇಸುವಿನ ನಾಮೆಂಬುದಾಗಿ ದೇವರ ತಂದಿದ್ದಾರೆ. ನೆನಪಿದ್ದವರೇ ನಾನು ಕಣ್ಣು ಕಾಣುತ್ತಿಲ್ಲ.
ಹೋದಾಗ ಏನೂ ಇಲ್ಲ ಪ್ರೇರಣೆ, ಏನು ಕಾಣಿಸ್ತಿಲ್ಲ. ಬೆಳಕಿನ ಮುಖಾಂತರವಾಗಿ ದೇವರು ಸೌಲನಿಗೆ ಪೆಟ್ಟಾಗ್ತಾರೆ. ಮಾತ್ರವಲ್ಲದೆ ಮಾತಾಡೋದು ಸ್ಪಷ್ಟವಾಗಿ. ನಿನಗೆ ಕೂಡ ಕೆಲವು ಸಮಸ್ಯೆಗಳು ಬರ್ತಿರ್ಬೋದು. ಪ್ರಾರ್ಥನೆ ಮಾಡತ್ತೀರಿ, ಅದ್ಭುತದ ಕೆಲವು ಸರ್ತಿ ಕಾಣಿಸ್ತಿರ್ಬೋದು. ನಾನು ಸೋದರ ಜಾಗೃತ ಜಾಗೃತ ಜಾಗೃತ. ಕಷ್ಟಗಳಲ್ಲಿ ಮನೆಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡು. ರೋಗ ವ್ಯಾಧಿಗಳಿಂದ ನಡೆದಿದೆ, ಉಪವಾಸಗಳಿಗೆ ಪ್ರಾರ್ಥನೆ ಮಾಡು. ದೇವರ ಪರಿಹಾರ ಮಾಡ್ತಾನೆ, ದೇವರ ಸ್ವಸ್ಥತೆ ಕೊಡ್ತಾನೆ, ನಿನ್ನ ಶರೀರಕ್ಕೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡ್ತಾನೆ. ಯಾವಾಗ ರೋಗದಿಂದ ಬಿಡುಗಡೆ ಆಗಿದೋ ತಕ್ಷಣವೇ ದೀಕ್ಷಾಸ್ನಾನ ತೆಗೆದುಕೊಂಡು ದೇವರು ಸೇರುವುದಕ್ಕಾಗಿ ದೇವರ ಮಾರ್ಗದಾಗ ಅವತ್ತು ಕಂಟಿನ್ಯೂ ಮಾಡಿ. ದೇವರ ಮಾರ್ಗವನ್ನು ಬಿಟ್ಟು ಎಡಬಲ ತಿರುಗಬೇಡಿ, ಎಡಬಲ ತಿರುಗಬೇಡ. ದೇವರ ಮಾರ್ಗದಲ್ಲಿ ಸಂತೃಪ್ತನ ಬೆಳೆಯೋಕ್ಕಾಗಬೇಕು ಪ್ರಯತ್ನ ಪಡು. ಮಾತ್ರವಲ್ಲದೆ ನೀ ಕಳಿಸಿರ್ತಕ್ಕಂಥ ಸಂಪಾದನೆಯಲ್ಲಿ ಎಷ್ಟೋ ಅಷ್ಟು ನಿನ್ನಿಂದ ಎಷ್ಟು ಕುಟುಂಬಕ್ಕಾಗ್ತದೋ ದಶಮಾಂಶ ಭಾಗ ಅಷ್ಟು ಕರ್ತನ ಬೇಜನ್ನು ಸೇವನೆ ಮಾಡುವಾಗ ನೀನು ಆದಷ್ಟು ದಶಮಾಂಶ ಭಾಗವನ್ನು ನೀ ಕುಟುಂಬದಿಂದ ದೇವರು ನಿನ್ನ ಕುಟುಂಬದಲ್ಲಿ ಸಮೃದ್ಧಿ ಕೊಡ್ತಾನೆ, ಸಂತೃಪ್ತಿ ಕೊಡ್ತಾನೆ. ಈ ಕುಟುಂಬದಿಂದ ಸುಮ್ಮನೆಗಳಿಂದ ದೇವರು ನಿನ್ನನ್ನು ಸುರಕ್ಷಿತ ಪ್ರಯತ್ನ. ಇಲ್ಲಿವರೆಗೆ ದಶಮಾಂಶ ಭಾಗ ಕೊಟ್ಟರೆ ನಾವು ಒಂದ್ಸರ್ತಿ ನಿರ್ಧಾರ ಮಾಡು, ನನ್ನ ಸಭೆಗೆ ನಾನು ಕುಟುಂಬದಲ್ಲಿ ನನ್ನ ಸಭೆ ಡೆವಲಪ್ ಆಗ್ತಿರೋದಾಗಿ. ಮಾತ್ರ ಕುಟುಂಬದಿಂದ ಸಭೆ ಡೆವಲಪ್ ಆಗಲ್ಲ ಚಾನ್ಸ್ ಇದೆ. ಕುಟುಂಬದಿಂದ ಸೇವಕರು ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಇದೆ. ಪಶ್ಚಾತ್ತಾಪ ಪ್ರಾರ್ಥನೆ ಮಾಡು. ಯಾವ ವಿಷಯವಾಗಿ ಹಿಂಸಕನಾಗಿದ್ದೆ ಮಾರ್ಪಡೋದಕ್ಕಾಗಿ ಪ್ರಾರ್ಥನೆ ಮಾಡು. ದೇವರಿಂದ ಕದ್ದುಕೊಳ್ತಕ್ಕಂಥನಾಗಿದ್ದೆ, ದೇವರೇ ಇಲ್ಲಿವರೆಗೆ ನಾನು ಕದ್ದುಕೊಂಡಿದ್ದು ಸಾಕೈತೆ, ಅದನ್ನು ಕ್ಷಮಿಸು. ಕಳ್ಳನಾಗಿ ಜೀವನ ಮಾಡ್ಲಿಕ್ಕೆ ನಿನ್ನ ಸರಿ ನಮಗೆ ಅವಶ್ಯಕತೆ ಇಲ್ಲ ದೇವಿ. ಇವತ್ತು ತಿಳ್ಕೊಂಡು ಸಾಧ್ಯವಾದಷ್ಟು ದೇವರೇ ಇನ್ನ ಆಲಯಕ್ಕೆ ಎಷ್ಟು ದಶಮಾಂಶ ಭಾಗ ಕೊಡಬೇಕು ಅಷ್ಟು ಅದು ಕೊಡ್ತದೆ ಎಂಬುದಾಗಿ ತೀರ್ಮಾನ ತೆಗೆದುಕೋ ಸ್ಪಷ್ಟವಾಗಿ. ಆಯಾ ಸ್ತೋತ್ರ. ಎಷ್ಟು ಮಕ್ಕಳು ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡ್ತಿರುವಂತರಾಗಿದ್ದೇವೆ, ಅವರೆಲ್ಲರ ಪ್ರಾರ್ಥನೆಯನ್ನು ಕೇಳಿದ್ದೇವೆ. ಅವ್ರ ಪ್ರಾರ್ಥನೆಯನ್ನು ಕೇಳಿ ಹೇರಳವಾಗಿ ಅವರನ್ನು ಆಶೀರ್ವದಿಸು, ಅವರನ್ನು ಬಲಪಡಿಸು, ರೆಡಿಯಾಗಿ ನಿಲ್ಲಿಸಬೇಕಾಗ್ತಾನೆ. ಸುವಾರ್ತೆಗಾಗಿ ರೆಡಿ ಮಾಡಬೇಕಾಗ್ತಾನೆ, ಸೇವೆಗಾಗಿ ರೆಡಿ ಮಾಡಬೇಕಾಗ್ತಾನೆ, ಆತ್ಮಿಕ ಜೀವನದಲ್ಲಿ ರೆಡಿ ಮಾಡಬೇಕಾಗ್ತಾನೆ, ಉದ್ಯೋಗಕ್ಕಾಗಿ ರೆಡಿ ಮಾಡಿ ನಿಲ್ಲಿಸಬೇಕಾಗ್ತಾನೆ. ಅಯ್ಯ ಸ್ತೋತ್ರವಾಗಬೇಕಾಗ್ತಾನೆ. ಈಗ ಸಂಘದಲ್ಲಿ ಅದ್ಭುತ ವಾಕ್ಯದ ಸಲ ನನಗೆ ನನ್ನೆಲ್ಲಿ ಮಾತಾಡಿದ ಸ್ತೋತ್ರ. ಈ ವಾಕ್ಯ ನನ್ನ ಜೀವಿತದಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದಕರವಾಗಿ